ಹಾಯ್, ಹಲೋ ಅಂಡ್ ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ಇವತ್ತು ನನ್ನ 29ನೇ ವಿಡಿಯೋ 29ನೇ ವಿಡಿಯೋದಕ್ಕೆ ನಾನು ಇವತ್ತು ಬರ್ತಾ ಇದ್ದೀನಿ. ಇವತ್ತು ಹೇಳ್ಬೇಕಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇವತ್ತು KS ಓದುವಂತ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಅವ್ರಿಗೆ ಒಂದು 3-4 ಮಾರ್ಕ್ಸಿಗೆ ಹೆಲ್ಪ್ ಆಗಂತ ಒಂದು ವಿಡಿಯೋ. ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇನ್ನೇನು ಉಳಿದ್ರೆ ಎಲ್ಲ ಎಕ್ಸಾಮ್ ಕೂಡ ಸಾಕಷ್ಟು ಹೆಲ್ಪ್ ಆಗುವಂತದ್ದು. ಏನಪ್ಪಾ ಅಂದ್ರೆ ನಾನು ಲಾಸ್ಟ್ ಟೈಮ್ ಸ್ಟಾರ್ಟಿಂಗ್ ಅಲ್ಲೇ ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೆ. ಇಂಟ್ರೊಡಕ್ಷನ್ ಅಲ್ಲೇ ನಮ್ಮ ಇಡೀ ವಿಶ್ವದಲ್ಲಿ ನಮ್ಮ ಇತಿಹಾಸ, ನಮ್ಮ ಭಾರತ ಇತಿಹಾಸ ಏನಾದ್ರು ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಮ ಭಾರತ ಇತಿಹಾಸ ಸ್ಟಾರ್ಟ್ ಆಗುವಂತ ಚಾಪ್ಟರ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದನ್ನ ಇವತ್ತಿಗೆ ಇತಿಹಾಸ ಪೂರ್ವ ಕಾಲ ಅಂತ ಹೇಳ್ತೀವಿ. ಇವತ್ತು ಇಲ್ಲಿಂದ ನಮ್ಮ ಭಾರತದ ಇತಿಹಾಸವನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಂಥ ಇತಿಹಾಸವನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಿಜವಾದ ಇತಿಹಾಸ ಹುಟ್ಟಿದ್ ಎಲ್ಲಿ ಅನ್ನೋದು ನೀವು ತಿಳ್ಕೋಬೇಕು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕಲಿ ತುಂಬಾ ಸರಳವಾಗಿ ನಿಮ್ಮ ಮನ ಮುಟ್ಟುವಂತೆ ನಾನು ಇವತ್ತಿಗೆ ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನೋಡ್ತಾ ಹೋಗೋಣ. ಮೇಲೆ ಹೆಡಿಂಗ್ ಬರ್ದಿದ್ದೀನಿ, ಇತಿಹಾಸ ಪೂರ್ವ ಕಾಲ, ಶಿಲಾಯುಗ ಸಂಸ್ಕೃತಿ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳ್ತೀವಿ. ನೋಡ್ರಿ, ಈ ಒಂದು ಇತಿಹಾಸ ಪೂರ್ವ ಕಾಲ ಅಂತ ಹೇಳ್ಬೋದು, ಒಂದು ಶಿಲಾಯುಗ ಸಂಸ್ಕೃತಿ ಅಂತ ಹೇಳ್ಬೋದು, ಮತ್ತೊಂದು ಪ್ರಾಗೈತಿಹಾಸಿಕ ಕಾಲ ಅಂತ ಕೂಡ ನಾವು ಹೇಳ್ಬೋದು. ಇನ್ನೊಂದು ಪ್ರಾಚಾರಿತ್ರಿಕ ಕಾಲ ಅಂತ ಕೂಡ ನಾವು ಹೇಳ್ಬೋದು. ಇಂಗ್ಲಿಷ್ ಅಲ್ಲಿ ಪ್ರೀ ಹಿಸ್ಟಾರಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಇದು ಬಹಳ ಪ್ರಮುಖವಾದಂತ ಚಾಪ್ಟರ್. ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ಫಸ್ಟ್ ನಾವು ಇತಿಹಾಸ ಕಾಲಘಟ್ಟವನ್ನ ನಾವು 2 ರೀತಿ ಡಿವೈಡ್ ಮಾಡ್ತಾ ಇದ್ದೀವಿ. ಇತಿಹಾಸ ಕಾಲಘಟ್ಟವನ್ನ 2 ಟೈಪ್ ಡಿವೈಡ್ ಮಾಡ್ತಾ ಇದ್ದೀವಿ. ಅದು ಯಾವ್ದಪ್ಪ ಅಂದ್ರೆ ಇವತ್ತು ಇತಿಹಾಸ ಕಾಲಘಟ್ಟವನ್ನು 2 ರೀತಿ ಡಿವೈಡ್ ಮಾಡ್ತಾ ಇದೀವಿ. ಒಂದು ಇತಿಹಾಸ ಕಾಲ ಅಂತ ಒಂದು, ಮತ್ತೊಂದು ಇತಿಹಾಸ ಪೂರ್ವ ಕಾಲ ಅಂತ ಒಂದು ಹಿಸ್ಟಾರಿಕ್ ಏಜ್, ಮತ್ತೊಂದು ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಹೇಳ್ತೀವಿ. ಇವತ್ತು ಇತಿಹಾಸದ ಕಾಲಘಟ್ಟವನ್ನ 2 ಟೈಪ್ ನೋಡೋದಾದ್ರೆ ಒಂದು ಇತಿಹಾಸ, ಮತ್ತೊಂದು ಇತಿಹಾಸ ಪೂರ್ವ. ಹಾಗೆ ಇತಿಹಾಸ ಕಾಲ ಅಂದ್ರೆ ಏನು, ಇತಿಹಾಸ ಪೂರ್ವ ಕಾಲ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇವತ್ತು ಇತಿಹಾಸ ಕಾಲ ಅಂದ್ರೆ ಲಿಖಿತ ಆಧಾರ ಇರುವಂತ ಕಾಲಘಟ್ಟವನ್ನ ಇತಿಹಾಸ ಕಾಲ ಅಂತ ಕರಿತೀವಿ. ಅದಕ್ಕೆ ಮೇಲೆ ಬಂದು ನೋಡ್ರಿ, ಲಿಖಿತ ಆಧಾರ ಲಭ್ಯವಿರುವ ಕಾಲಘಟ್ಟವೇ ಇತಿಹಾಸ ಕಾಲ ಆಗುತ್ತೆ. ಆದರೆ ಇತಿಹಾಸ ಪೂರ್ವ ಕಾಲ ಅಂದ್ರೆ ಲಿಖಿತ ಆಧಾರ ಲಭ್ಯವಿಲ್ಲದ ಕಾಲಘಟ್ಟವನ್ನ ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ. ಇಲ್ಲಿನ ಇತಿಹಾಸ ಅಧ್ಯಯನ ಮಾಡಬೇಕು ಅಂದ್ರೆ ಇಲ್ಲಿ ರಿಟರ್ನ್ ಸೋರ್ಸ್ ಸಿಗುತ್ತೆ, ಇಲ್ಲಿ ಅನ್ರಿಟರ್ನ್ ಸೋರ್ಸಸ್ ಸಿಗುತ್ತೆ. ಹಾಗಾದ್ರೆ ಏನ್ ಸಿಗಬಹುದು ಅನ್ರಿಟರ್ನ್ ಅಂದ್ರೆ ಬಟ್ಟೆ ಚೂರುಗಳು, ಮಡಿಕೆ ಚೂರುಗಳು, ಪಳೆಯುಳಿಕೆಗಳು, ಪ್ರಾಣಿಯ ಮೂಳೆಗಳು, ಈ ರೀತಿಯ ವಸ್ತುಗಳು ಇಟ್ಕೊಂಡು ಅಧ್ಯಯನ ಮಾಡುವಂಥದ್ದು ಇತಿಹಾಸ ಪೂರ್ವ ಕಾಲ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಲಿಖಿತ, ಇದು ಅಲಿಖಿತ, ಇದು ಹಿಸ್ಟಾರಿಕಲ್, ಇದು ಪ್ರೀ ಹಿಸ್ಟಾರಿಕಲ್. ಮತ್ತೆರಡು ಕ್ವಶನ್ ಹೇಳೋದಾದ್ರೆ, ಇಂಥ ಇತಿಹಾಸ ಕಾಲದ ಪಿತಾಮಹ ಹೆರೋಡೋಟಸ್, ನಿಮ್ಗೆಲ್ಲರಿಗೂ ಗೊತ್ತಿದೆ, ಗ್ರೀಕ್ ದೇಶದವರು. ಇವತ್ತು ಹಿಸ್ಟೋರಿಯಾ ಎಂಬ ಕೃತಿ ಬರೀತಾರೆ. ಇವತ್ತು ಇತಿಹಾಸ ಅಂತ ಹುಟ್ಟಿದೆ ಫಸ್ಟ್ ಅವರಿಂದ, ಅವರೇ ಇತಿಹಾಸದ ಇವತ್ತಿಗೆ ಕರ್ತೃ ಅಂತ ಹೇಳ್ತೀವಿ. ಇದು ಇತಿಹಾಸ ಕಾಲದ ಪಿತಾಮಹ. ಆದರೆ ಇತಿಹಾಸ ಪೂರ್ವ ಕಾಲದ ಪಿತಾಮಹ ಕೂಡ ಇದ್ದಾರೆ. ಅದು ಯಾರಂತ ಇಲ್ಲೇ ಬರ್ದಿದ್ದೀನಿ, ರಾಬರ್ಟ್ ಬ್ರೂಸ್ ಫುಟ್. ಇವತ್ತು ಇತಿಹಾಸ ಪೂರ್ವ ಕಾಲದ ಪಿತಾಮಹ ಅಂತ ಕರೆಸ್ಕೊಡ್ತಾರೆ, ರಾಬರ್ಟ್ ಬ್ರೂಸ್ ಫುಟ್. ಓಕೆ, ಹಾಗಾದ್ರೆ ಇದರಲ್ಲಿ ಇನ್ನೇನು ಇತಿಹಾಸ ಕಾಲ ಅಂದ್ರೆ ಇನ್ನ ಮುಂದೆ ಸಾಕಷ್ಟು ಚಾಪ್ಟರ್ ನೋಡ್ತಾ ಹೋಗ್ತೀರಾ. ಆದ್ರೆ ಇದಕ್ಕಿಂತ ಮುಂಚೆ ಇತಿಹಾಸ ಪೂರ್ವ ಕಾಲ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇದು ಪ್ರೀ ಹಿಸ್ಟಾರಿಕಲ್ ಏಜ್. ಇಲ್ಲಿ ಲಿಖಿತ ಸಿಗಲ್ಲ, ಅಲಿಖಿತ ಆಧಾರಗಳು. ಈ ಅಲಿಖಿತ ಆಧಾರಗಳಿಗೆ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇವೆಲ್ಲ ಬಹಳ ಸರಿ ಕೇಳಿದ್ರೆ ಎಕ್ಸಾಮ್ಸ್ ಗೆ. ಹಾಗಾದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಇಲ್ಲಿ ಇತಿಹಾಸ ಪೂರ್ವ ಕಾಲ ಹೋಗೋಕ್ಕಿಂತ ಮುಂಚೆ 2 ಕಾನ್ಸೆಪ್ಟ್ ಬರ್ದಿದ್ದೀನಿ. ಒಂದು 460. ಏನಿದು 460, 70, 50, 30, 15 ಏನು ನಮ್ಗೆ ಗೊತ್ತಿರಲ್ಲ. ಆದ್ರೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ, ಫಸ್ಟ್ ಒನ್, ನಮ್ಮ ಇಡೀ ಜಗತ್ತಿನಲ್ಲಿ 460 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಉಗಮ ಆಗುತ್ತೆ. ಇವತ್ತು ಇಡೀ ವಿಶ್ವದಲ್ಲಿ ಫಸ್ಟ್ ಉಗಮ ಆಗಿದ್ದ ಭೂಮಿ 460 ಕೋಟಿ ವರ್ಷಗಳ ಹಿಂದೆ. ಇದೆಲ್ಲ ನಿಮಗೆ ಸೈನ್ಸ್ ಪಾಠ ಮಾಡೋರು, ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಪಾಠ ಮಾಡಿದವರು ಇದ್ರ ಬಗ್ಗೆ ಹೇಳ್ತಾರೆ. 460 ಕೋಟಿ ವರ್ಷಗಳಿಂದ ಭೂಮಿ ಉಗಮ ಆಗುತ್ತೆ. ನೆಕ್ಸ್ಟ್ 70 ಕೋಟಿ ವರ್ಷಗಳ ಹಿಂದೆ ಜೀವಿಗಳ ಉಗಮ ಆಗುತ್ತೆ. 70 ಕೋಟಿ ವರ್ಷಗಳ ಹಿಂದೆ ಜೀವಿಗಳ ಉಗಮ ಆಗುತ್ತೆ. ನೆಕ್ಸ್ಟ್ 50 ಕೋಟಿ ವರ್ಷಗಳ ಹಿಂದೆ ಅತ್ಯಂತ ಸೂಕ್ಷ್ಮಾಣ ಜೀವಿ ಅಮೀಬಾ ಉಗಮ ಆಗುತ್ತೆ. 50 ಕೋಟಿ ವರ್ಷಗಳ ಹಿಂದೆ ಅಮೀಬಾ ಉಗಮ ಆಗುತ್ತೆ. ಹಾಗಾದ್ರೆ 30 ಲಕ್ಷ ವರ್ಷಗಳ ಹಿಂದೆ ನಮ್ಮಲ್ಲಿ ಪ್ರಾಣಿಗಳ ಉಗಮ ಆಗುತ್ತೆ. ಫಾರ್ ಎಕ್ಸಾಂಪಲ್ ಚಿಂಪಾಂಜಿ,
ಗಿಬ್ಬನ್ಸ್, ಗೋರಿಲ್ಲ, ಈ ರೀತಿಯ ಪ್ರಾಣಿಗಳು ನಮ್ಮಲ್ಲಿ 30 ಲಕ್ಷ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಕಾಣಿಸ್ಕೊಳ್ಳುತ್ತೆ. ಆಗ ಇಲ್ಲೊಂದು ಪಾಯಿಂಟ್ ಇದೆ, ಇವತ್ತಿಗೆ 15 ಲಕ್ಷ ವರ್ಷಗಳ ಹಿಂದೆ ನಮ್ಮಂತ ಮಾನವರು ಉಗಮ ಆಗ್ತಾರೆ. ಇವತ್ತಿಗೆ ಮಂಗನಿಂದ ಮಾನವ ಅಂತ ಹೇಳ್ತೀವಲ್ರಿ, ಕಪಿ ಇದ್ದ ಮಾನವನ ಸ್ಥಿತಿಗೆ ಬರುವಂತ ಒಂದು ನೋಡ್ತೀರಾ, 15 ವರ್ಷಗಳ ಅಂದ್ರೆ ಬರೇ ವರ್ಷ ಅಲ್ಲ, 15 ಲಕ್ಷ ವರ್ಷಗಳ ಹಿಂದೆ ನಮ್ಮಲ್ಲಿ ಮಾನವನ ಉಗಮ ಆಯಿತು ಅಂತ ನಾವು ಹೇಳ್ತೀವಿ. ಅಂತ ಮಾನವರ ಬಗ್ಗೆ ಇಲ್ಲಿ ನೀವು ಅಧ್ಯಯನ ಮಾಡ್ತೀರಾ. ಹಾಗಾದ್ರೆ ಇದು ಬಹಳ ಇಂಪಾರ್ಟೆಂಟ್. ಯಾವ್ಯಾವ ವರ್ಷ ಅಂತ ಗೊತ್ತಾಯ್ತು. ಅದರಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮಾನವನ ಉಗಮ ಆಯಿತು ಅಂತ ಕೇಳ್ಬೋದು. ಇವತ್ತಿಗೆ 10-15 ಲಕ್ಷ ವರ್ಷಗಳಿಂದನೇ ನಮ್ಮಲ್ಲಿ ಇವತ್ತಿಗೆ ಮಾನವನ ಉಗಮ ಆಗುತ್ತೆ. ಇಂಥ ಮಾನವನ ವೈಜ್ಞಾನಿಕ ಹೆಸರು ಹೋಮೋಸೆಫಿಯನ್ ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿದೆ, ಅದು ಕೂಡ ಎಕ್ಸಾಮ್ಸ್ ಕೇಳ್ತಾರೆ. ಮಾನವನ ವೈಜ್ಞಾನಿಕ ಹೆಸರು, ಪ್ರತಿಯೊಂದಕ್ಕೂ ಸೈಂಟಿಫಿಕ್ ನೇಮ್ ಇದೆ. ಅಂತ ಮಾನವನಿಗೂ ಒಂದು ಸೈಂಟಿಫಿಕ್ ನೇಮ್ ಇದೆ. ಯಾವ್ದಪ್ಪ ಅಂದ್ರೆ ಹೋಮೋಸೆಫಿಯನ್. ಇದಕ್ಕೆ ಮೀನಿಂಗು ಕೂಡ ಇದೆ, ಬೌದ್ಧಿಕ ಮಾನವ, ಇಂಟೆಲೆಕ್ಚುಯಲ್ ಪರ್ಸನ್ ಅಂತ ಹೇಳ್ತೀವಿ. ಅತ್ಯಂತ ಬುದ್ಧಿವಂತನಾದಂತ ಪ್ರಾಣಿ ಇವತ್ತಿಗೆ ಮಾನವ. ಇವತ್ತಿಗೆ ಯಾಕೆ ನಾವು ಪ್ರಾಣಿಗಳಲ್ಲಿ ನಾವು ವಿಭಿನ್ನವಾಗಿದ್ದೀವಿ ಅಂದ್ರೆ, ನಾವು ಬುದ್ಧಿಶಕ್ತಿ ಉಳ್ಳವರು, ಎಲ್ಲಾ ರೀತಿಯ ನಮಗೆ ಜ್ಞಾನ ನಮಗಿದೆ. ಹಾಗಾಗಿ ಇವತ್ತಿಗೆ ಪ್ರಾಣಿ ಪಕ್ಷಿಗಳಿಗಿಂತ ನಾವೇ ಶ್ರೇಷ್ಠ. ಅದಕ್ಕೆ ಹೋಮೋಸೆಫಿಯನ್ ಅಂದ್ರೆ ಬೌದ್ಧಿಕ ಮಾನವ ಅಂತ ನಾವು ಹೇಳ್ತೀವಿ. ಇದಕ್ಕಿನ ಬಹಳ ಪ್ರಮುಖವಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ಇತಿಹಾಸ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಥವಾ ಶಿಲಾಯುಗ ಸಂಸ್ಕೃತಿ ಬರೋದಾದ್ರೆ ಫಸ್ಟ್ ಒನ್, ಇತಿಹಾಸ ಪೂರ್ವ ಕಾಲವನ್ನ ನಾವು ಪ್ರಾರಂಭದಲ್ಲಿ 2 ರೀತಿ ಡಿವೈಡ್ ಮಾಡ್ತೀವಿ. 2 divides. ದ ಫಸ್ಟ್ ಒನ್ ಶಿಲಾಯುಗ, ಇಂಗ್ಲಿಷ್ ಅಲ್ಲಿ ಸ್ಟೋನ್ ಏಜ್. ಸೆಕೆಂಡ್ ಒನ್ ಲೋಹ ಯುಗ, ಹಂಗಂದ್ರೆ ಮೆಟಲ್ ಏಜ್ ಅಂತ ಹೇಳ್ತೀವಿ. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತೇನೆ ಇದನ್ನ, ಶಿಲಾಯುಗ, ಲೋಹಯುಗ. 2 ಕ್ವಶನ್ ಇಲ್ಲೇ ಕೇಳ್ಬಿಡ್ತಾರೆ ನೋಡ್ರಿ. ಫಾರ್ ಎಕ್ಸಾಂಪಲ್, ಇತಿಹಾಸದ ಮಾನವ ಬಳಸಿದ ಮೊಟ್ಟ ಮೊದಲ ಶಿಲೆ ಅಂತ ಕೇಳ್ತಾರೆ. ಇಲ್ಲಿ ಇತಿಹಾಸದ ಮಾನವ ಬಳಸಿದ ಮೊಟ್ಟ ಮೊದಲ ಲೋಹ ಅಂತ ಕೇಳ್ತಾರೆ. ಕಂಡುಕೊಂಡಿದ್ದ ಲೋಹ ಯಾವುದು, ತಯಾರಿಸಿದ ಲೋಹ ಯಾವುದು, ಧರಿಸಿದಂತ ಲೋಹ ಯಾವುದು, ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿರುವಂತ ಲೋಹ ಯಾವುದು. ಇವತ್ತಿಗೆ ಇಲ್ಲಿ ಇತಿಹಾಸ ಮಾನವ ಬಳಸಿದ ಮೊಟ್ಟ ಮೊದಲ ಕಲ್ಲು ಅಂದ್ರೆ ಬೆಣಚು ಕಲ್ಲು, ಕ್ವಾರ್ಟಿಜಿಲಾ ಸ್ಟೋನ್ ಅಂತ ಕರಿತೀವಿ. ಆದ್ರೆ ಬಳಸಿದ ಮೊಟ್ಟ ಮೊದಲ ಲೋಹ ಅಂತ ಕೇಳ್ತಾರೆ. ಬಳಸಿದ್ದ ಯಾವುದು ಅಂದ್ರೆ ತಾಮ್ರ, ಕಾಪರ್ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆನೆ ಅವರಲ್ಲೇ ಚಿನ್ನದ ಒಂದು ಬಳಕೆ ಇತ್ತು, ಬಟ್ ಅದು ಆಯುಧಗಳಿಗೆ ಬರಲಿಲ್ಲ. ಅದು ಕೇವಲ ಸೌಂದರ್ಯವರ್ಧಕವಾಗಿ ಉಳಿದು ಬಿಡುತ್ತು. ಹಾಗಾಗಿ ಇಲ್ಲಿ ಬಳಸಿದು ಅಂತ ಅಂದ್ರೆ, ಬಳಸಿದ ಅಂದ್ರೆ ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಅವರ ಜೀವನದಲ್ಲಿ ಅದನ್ನ ಆಯುಧಗಳಾಗಿ ಬಳಸಿದ್ದು, ವೆಪನ್ಸ್ ಗಳಾಗಿ ಬಳಸಿದ್ದು, ಮನೆಯಲ್ಲಿ ಸಲಕರಣೆಗಳನ್ನಾಗಿ ಮಾಡ್ಕೊಂಡಿದ್ದು, ವಸ್ತುಗಳನ್ನ ತಯಾರಿಸಿರುವಂತಹ ಅತಿ ಹೆಚ್ಚಾದ ಲೋಹ ಅಂದ್ರೆ ತಾಮ್ರ. ಹಾಗಾಗಿ ಇತಿಹಾಸ ಮಾನವ ಬಳಸಿದ ಮೊಟ್ಟ ಮೊದಲ ಲೋಹ ಅಂದ್ರೆ ತಾಮ್ರ ಆಗುತ್ತೆ. ಇಲ್ಲಿ ಕಲ್ಲು ಆಗುತ್ತೆ ನೋಡ್ರಿ. ಹೆಡ್ಡಿಂಗ್ ಮೇಲೆ 2 ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಇವತ್ತಿಗೆ ಶಿಲಾಯುಗ, ಒಂದು ಲೋಹ ಯುಗ. ಈ ಹೆಸರೇ ಇದೆ ಕಂಪ್ಲೀಟ್ ಕಲ್ಲಿನ ಯುಗ ಅಂತ ಹೇಳ್ತೀವಿ. ಅತಿ ಯಥೇಚ್ಛವಾಗಿ ಬಳಸಿದ್ದೆ ಇಲ್ಲಿ ಬರೀ ಕಲ್ಲು ಅಷ್ಟೇ. ಕಲ್ಲಿನ ವಸ್ತುಗಳು ಬಿಟ್ರೆ ಯಾವ ವಸ್ತುಗಳು ಕೂಡ ನೀವು ಇಲ್ಲಿ ನೋಡಲ್ಲ. ಆಗ ಇಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ ಲೋಹದ ಒಂದು ಬಳಕೆ ಕಂಡು ಬರ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ಇತಿಹಾಸ ಪೂರ್ವ ಕಾಲವನ್ನ 2 ರೀತಿ ಡಿವೈಡ್ ಮಾಡ್ತಿದ್ವಿ, ಒಂದು ಶಿಲಾಯುಗ, ಮತ್ತೊಂದು ಲೋಹ ಯುಗ. ಹಾಗಾದ್ರೆ ನೆಕ್ಸ್ಟ್ ನಿಮಗೆ ಎಕ್ಸಾಮ್ಸ್ ಡೈರೆಕ್ಟ್ ಪ್ರಶ್ನೆ ಆದ್ರೆ ದ ಫಸ್ಟ್ ಒನ್ ಶಿಲಾಯುಗ ಅಂತ ತಕ್ಷಣ ಮತ್ತೆ 3 ರೀತಿ ಡಿವೈಡ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಬಂದಿದೆ. ಏನಂತ ನಾನು ಹೇಳ್ತೀನಿ. ಫಸ್ಟ್ ಒನ್ ಶಿಲಾಯುಗ, ಸ್ಟೋನ್ ಏಜ್ ಅಂತ ತಕ್ಷಣ 3 ಬರ್ತವೆ. ಒಂದು ಹಳೆ ಶಿಲಾಯುಗ. ಸೆಕೆಂಡ್ ಒನ್ ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗ. ಥರ್ಡ್ ಒನ್ ನವಶಿಲಾಯುಗ. ವೆರಿ ಇಂಪಾರ್ಟೆಂಟ್. ನಮ್ಮ ಶಿಲಾಯುಗದ 3 ರೀತಿ ಮತ್ತೆ ನಾವು ನೋಡ್ತಾ ಹೋಗ್ತೀವಿ. ಒಂದು ಹಳೆ ಶಿಲಾಯುಗ, ಮಧ್ಯ ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ. ವೆರಿ ಇಂಪಾರ್ಟೆಂಟ್. ಮತ್ತೆ ನಿಮಗೆ ಹೇಳೋದಾದ್ರೆ ಇಲ್ಲೇ ನಿಮಗೆ ಎಕ್ಸಾಮ್ ಅಲ್ಲಿ ಬಂದಿರೋದು ಒಂದು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಹಳೆ ಶಿಲಾಯುಗವನ್ನ ಪ್ಯಾಲಿಯೋಲಿಥಿಕ್, ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗವನ್ನ ಮೆಸೋ ಅಥವಾ ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ. ನವಶಿಲಾಯುಗವನ್ನ ನಿಯೋಲಿಥಿಕ್ ಅಂತ ಕರಿತೀವಿ. ನಿಮ್ಮ ಎಕ್ಸಾಮ್ ಅಲ್ಲಿ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಇದು ಕೇಳಿದಾನೆ, ನಿಯೋಲಿಥಿಕ್ ಅಂದ್ರೆ ಏನು ನೋಡಿ. ಮೊನ್ನೆ ಜಸ್ಟ್ ರೀಸೆಂಟ್ಲಿ ಎಕ್ಸಾಮ್ ಅಲ್ಲಿ ಬಂದಿರುವಂತದ್ದು. ನಿಯೋಲಿಥಿಕ್ ಅಂದ್ರೆ ಏನು ಅಂತ ಕೇಳಿದರೆ, ನಿಯೋಲಿಥಿಕ್ ಅಂದ್ರೆ ನವಶಿಲೆ, ಹೊಸ ಶಿಲೆ ಅಂತ ಹೇಳ್ತೀವಿ. ಈ ತರ ಪ್ರಶ್ನೆ ಬರುತ್ತೆ. ಇವತ್ತಿಗೆ ಪ್ಯಾಲಿಯೋಲಿಥಿಕ್ ಅಂದ್ರೆ ಓಲ್ಡ್ ಸ್ಟೋನ್ ಏಜ್ ಅಥವಾ ಹಳೆ ಶಿಲಾಯುಗ. ಈ ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್ ಏನದವಲ್ಲ, ಇವೆಲ್ಲ ಗ್ರೀಕ್ ದೇಶದ ಪದಗಳು. ಅದಕ್ಕೆ ಪ್ಯಾಲಿಯೋ ಅಂದ್ರೆ ಹಳೆ, ಮೆಸೋ ಅಂದ್ರೆ ಮಧ್ಯ, ಮೈಕ್ರೋ ಅಂದ್ರೆ ಸೂಕ್ಷ್ಮ, ನಿಯೋ ಅಂದ್ರೆ ಹೊಸ. ದೆನ್ ಲಿಥಿಕ್ ಅಂದ್ರೆ ಶಿಲೆ, ಕಲ್ಲು ಅಂತ ಹೇಳ್ತೀವಿ. ಅದಕ್ಕೆ ಇವತ್ತಿಗೆ ಹಳೆ ಶಿಲಾಯುಗ,
ಅತ್ಯಂತ ಹಳೆಯದಾದಂತಹ ಯುಗ, ಓಲ್ಡ್ ಸ್ಟೋನ್ ಏಜ್ ಅಂತ ಕರಿತೀವಿ. ಪ್ಯಾಲಿಲಿಥಿಕ್, ಮೆಸೋಲಿಥಿಕ್, ಮೈಕ್ರೋ, ನಿಯೋಲಿಥಿಕ್ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲೇ ಇದರಲ್ಲೇ ನಿಮಗೆ ಎಷ್ಟೋ ಕ್ವಶನ್ಸ್ಗಳು ಕೇಳುವಂತ ವಿಚಾರಗಳು ಕೂಡ ನಿಮ್ಗೆ ಮುಂದೆ ಸಿಗುತ್ತೆ. ಒಟ್ಟು ಶಿಲಾಯುಗವನ್ನ 3 ಡಿವೈಡ್ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತಿಗೆ ಶಿಲಾಯುಗದ ಅವಧಿ ಕೆಲವೊಂದು ಬುಕ್ಕಲ್ಲಿ ನಿಮಗೆ ತುಂಬಾ ಎಲ್ಲ ಸರಿಸುಮಾರು ಇಸ್ವಿಗಳು ಹೇಳಿರೋದು ನಿಖರವಾಗಿ ಯಾರು ಹೇಳಕ್ಕಾಗಿಲ್ಲ. ಬಟ್ ಆದ್ರೂ ಕೂಡ ಎಲ್ಲ ಬುಕ್ಕಲ್ಲಿ ಡಿಫ್ರೆಂಟ್ ಆಗಿದೆ. ಬಟ್ ಆದ್ರೂ ಒಂದು ಫೈನಲೈಸ್ ಮಾಡೋದಾದ್ರೆ ಹಳೆ ಶಿಲಾಯುಗದ ಅವಧಿ ಕ್ರಿಸ್ತಪೂರ್ವ 35,000 20,000 ಹಳೆ ಶಿಲಾಯುಗದ ಅವಧಿ. ಹಾಗಾದ್ರೆ ಮಧ್ಯದ ಸೂಕ್ಷ್ಮ ಶಿಲಾಯುಗದ ಅವಧಿ ಕ್ರಿಸ್ತಪೂರ್ವ 20,000 10,000. ಹಾಗಾದ್ರೆ ನವಶಿಲಾಯುಗ ಅಂದ್ರೆ ಕ್ರಿಸ್ತಪೂರ್ವ 10,000 5,000. ಇದು ನಮ್ಮ ಶಿಲಾಯುಗದ ಒಂದು ಅದರಲ್ಲಿ ಬರುವಂತಹ ಯುಗಗಳ ಕಾಲಾವಧಿ. ಇದು ಒಂದು ಶಿಲಾಯುಗ. ಹಾಗಾದ್ರೆ ಮತ್ತೆ ಈ ಕಡೆ ಬರೋದಾದ್ರೆ ಲೋಹ ಯುಗದಲ್ಲಿ ಮತ್ತೆ 2 ನೋಡ್ತೀವಿ. ಅದು ವೆರಿ ಇಂಪಾರ್ಟೆಂಟ್. ಒಂದು ತಾಮ್ರ ಯುಗ, ಮತ್ತೊಂದೇದು ಕಬ್ಬಿಣ ಯುಗ. ಆದರೆ ತಾಮ್ರ ಯುಗವನ್ನ ಚಾಲ್ಕೋಲಿಥಿಕ್ ಏಜ್ ಅಂತ ಕರಿತೀವಿ. ಚಾಲ್ಕೋಲಿಥಿಕ್ ಏಜ್ ಅಂತ ಕರಿತೀವಿ. ಕಬ್ಬಿಣ ಯುಗವನ್ನ ಮೆಗಾಲಿಥಿಕ್ ಏಜ್ ಅಂತ ಕರಿತೀವಿ ಅಥವಾ ಐರನ್ ಏಜ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇವತ್ತಿಗೆ ತಾಮ್ರ ಯುಗ ಇಂಪಾರ್ಟೆಂಟ್, ಕಬ್ಬಿಣ ಯುಗ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಚಾಲ್ಕೋ ಅನ್ನೋದು ತಾಮ್ರ ಅಂತ ಹೇಳ್ತೀವಿ. ಲಿಥಿಕ್ ಅಂದ್ರೆ ಚಾಲ್ಕೋಲಿಥಿಕ್ ಅಂದ್ರೆ ತಾಮ್ರ ಶಿಲಾ ಸಂಸ್ಕೃತಿ ಅಂತ ಕೂಡ ಹೇಳ್ತೀವಿ. ತಾಮ್ರ ಜೊತೆಗೆ ಶಿಲೆಯನ್ನು ಕೂಡ ಬಳಸ್ಕೊಳ್ತಾರೆ, ಕಲ್ಲಿನ ಜೊತೆಗೆ ತಾಮ್ರವನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಇದರ ತಾಮ್ರ ಶಿಲಾ ಸಂಸ್ಕೃತಿ ಅಂತ ಕೂಡ ನಾವು ಕರಿತೀವಿ. ಇವಂತ ಬಹಳ ಪ್ರಮುಖವಾದಂಥದ್ದು. ಇವೆಲ್ಲ ಗ್ರೀಕ್ ದೇಶದ ಪದಗಳು. ಪ್ಯಾಲಿಯೋ, ಮೆಸೋ, ಮೈಕ್ರೋ, ನಿಯೋ, ಚಾಲ್ಕೋ ಅಂಡ್ ಮೆಗಾಲಿಥಿಕ್ ಇವೆಲ್ಲ ಗ್ರೀಕ್ ದೇಶದ ಪದಗಳು ಅಂತ ಹೇಳ್ತೀವಿ. ಆದರೆ ಇದರ ಅವಧಿ ಕ್ರಿಸ್ತಪೂರ್ವ 1,500 ಕ್ರಿಸ್ತಪೂರ್ವ 1,000 ಅಂತ ಹೇಳ್ತೀವಿ. ಆದರೆ ಕಬ್ಬಿಣ ಯುಗ ಕ್ರಿಸ್ತಪೂರ್ವ 1,000 ಪ್ರಸ್ತುತ ಟಿಲ್ ನಾವು ಇವತ್ತಿನವರೆಗೂ ಕಬ್ಬಿಣ ಯುಗ. ಇವತ್ತಿನ ಅತಿ ಹೆಚ್ಚಾಗಿ ಬಳಸ್ತಿರೋದೇನು ಕಬ್ಬಿಣವನ್ನೇ. ಅತಿ ಹೆಚ್ಚಾಗಿ ಚಿನ್ನ ಬಳಸ್ತಿಲ್ಲ, ಅತಿ ಹೆಚ್ಚಾಗಿ ವಜ್ರ ಬಳಸಕ್ಕಾಗ್ತಿಲ್ಲ, ಅತಿ ಹೆಚ್ಚಾಗಿ ನಾವು ಪ್ಲಾಟಿನಂ ಬಳಸಕ್ಕಾಗ್ತಿಲ್ಲ, ಅತಿ ಹೆಚ್ಚಾಗಿ ಸಿಲ್ವರ್ ಬಳಸಕ್ಕಾಗ್ತಿಲ್ಲ. ಅತಿ ಹೆಚ್ಚಾಗಿ ಪ್ರತಿಯೊಬ್ಬ ಮಾನವ ಬಳಸುವಂತದ್ದ ಪ್ರಮುಖ ಒಂದು ವೆಪನ್ ಅಥವಾ ಪ್ರಮುಖವಾದಂತಹ ಲೋಹವೇ ಕಬ್ಬಿಣ. ಇವತ್ತಿಗೆ ಏನು ಕಬ್ಬಿಣವನ್ನು ಅತಿ ಹೆಚ್ಚಾಗಿ ನೋಡ್ತಿರೋ ಅವಾಗ ಬರೇ ಕಲ್ಲಿನ ಒಂದು ಜೀವನವನ್ನು ನೋಡ್ತೀರಾ. ಹಾಗಾಗಿ ಇದು ನೆಕ್ಸ್ಟ್ ಮುಂದೆ ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಒಟ್ಟು 5 ಏನಪ್ಪಾ ಅಂದ್ರೆ ಈ 1 2 3 4 5 ಇದು ಆರ್ಡರ್ ವೈಸ್ ಕೂಡ ಕೇಳ್ಬೋದು. ಈ 5 ಏನಪ್ಪಾ ಅಂದ್ರೆ ಮಾನವನ 5 ಹಂತಗಳು. ನಮ್ಮ ಮಾನವನ ಹ್ಯೂಮನ್ 5 ಸ್ಟೇಜಸ್, ನಮ್ಮ ನಿಜವಾದಂತ ಮಾನವನ 5 ಹಂತಗಳು ಏನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಯ್ತು. ಇವತ್ತಿಗೆ ಮಂಗನಿಂದ ಮಾನವ ಅಂತ ಏನಾದ್ರು ಕಾನ್ಸೆಪ್ಟ್ ಇದ್ರೆ ಇಲ್ಲಿಂದ ಇಲ್ಲಿ ಬರೋದ್ರೊಳಗೆ ಮಂಗನಿಂದ ಮಾನವ ಪರಿವರ್ತನೆ ಆದಂತ ಕಾಲ. ಹಾಗಾಗಿ ನೀವು ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ನೀವೇನ್ ತಿಳ್ಕೊಬೇಕಂದ್ರೆ ಪ್ರತಿಯೊಂದು ಯುಗದ ನೀವು 5 ಹಂತಗಳು ನೋಡ್ತಾ ಇದ್ದೀರಿ. ಈ ಪ್ರತಿಯೊಂದು ಯುಗದ ಫಸ್ಟ್ ಏನ್ ಕೇಳ್ತಾನೆ, ಜೀವನ ಕ್ರಮ ಕೇಳ್ತಾನೆ. ಮೀನ್ಸ್ ಲೈಫ್ ಸ್ಟೈಲ್ ಹೇಗಿತ್ತು, ಅವನ ಜೀವನ ಹೇಗಿತ್ತು, ಯಾವ ರೀತಿ ಜೀವನ ಮಾಡ್ತಾ ಇದ್ದ, ಏನ್ ಗೊತ್ತಿತ್ತು, ಏನ್ ಗೊತ್ತಿರಲಿಲ್ಲ, ಅವನ ಜೀವನ ಹೆಂಗಿತ್ತು ಅನ್ನೋದನ್ನ ನೀವು ತಿಳ್ಕೊಳ್ಳಬೇಕಾಗುತ್ತೆ. ಮತ್ತೇನಪ್ಪ ಅಂದ್ರೆ ಇಂಥ ಹಳೆ ಶಿಲಾಯುಗದ ಅಥವಾ ನವಶಿಲಾಯುಗ, ಮಧ್ಯ ಶಿಲಾಯುಗ, ನೀವೇನ್ ಯುಗಗಳು ಕೇಳಿದ್ರಲ್ಲ ಈ ಎಲ್ಲ ಯುಗಗಳ ಅದಕ್ಕೆ ಸಂಬಂಧಪಡುವಂತ ಆಧಾರಗಳು ಎಲ್ಲಿ ಸಿಕ್ಕಿದೆ, ಅದಕ್ಕೆ ಪ್ರಮುಖ ನೆಲೆಗಳು ಅಂತ ಕೇಳ್ತದ, ಫೇಮಸ್ ಸೈಟ್ಸ್. ಆದ್ರೆ ಯಾವ ಯಾವ ಯುಗಕ್ಕೆ ಸಂಬಂಧಪಡುವಂತ ಆಧಾರ ಯಾವ ಯಾವ ಸ್ಥಳದಲ್ಲಿ ಸಿಕ್ಕಿದೆ, ಇದು ಬಹಳ ಇಂಪಾರ್ಟೆಂಟ್. ಎಲ್ಲ ಕಡೆಯಲ್ಲೂ ಸಿಕ್ಕಿರುವಂತದ್ದೇ, ಅದರಲ್ಲಿ ಬಹಳ ಪ್ರಮುಖವಾಗಿ ಸಿಕ್ಕಿರುವಂತದ್ದು ಎಲ್ಲಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ನೀವು ತಿಳ್ಕೊಳ್ಳುವಂಥದ್ದು 2, ಒಂದು ಜೀವನ ಕ್ರಮ, ಮತ್ತೊಂದು ಪ್ರಮುಖ ನೆಲೆಗಳು ಅಂತ ಕರಿತೀವಿ. ಇಂಥ ಯುಗಕ್ಕೆ ಸಂಬಂಧಪಡುವಂತ ಫಸ್ಟ್ ಆಧಾರವನ್ನ ಕಂಡುಕೊಂಡವನೇ ರಾಬರ್ಟ್ ಬ್ರೂಸ್ಫುಟ್. ಆಗ ಇವನನ್ನ ಇತಿಹಾಸ ಪೂರ್ವ ಕಾಲದ ಪಿತಾಮಹ ಅಂತ ಕರಿತೀವಿ. ಇವತ್ತಿಗೆ ಇವರೇ 1863ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವ್ರು ಏನ್ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತ ಕುರುಹುಗಳನ್ನ ಪತ್ತೆ ಹಚ್ಚುತ್ತಾರೆ. ಈ ಗುಜರಾತ್, ಆಂಧ್ರ ಪ್ರದೇಶ್, ಕರ್ನಾಟಕ ಈ ರೀತಿಯ ರಾಜ್ಯಗಳಲ್ಲಿ ಪ್ರಮುಖವಾಗಿ ಫಸ್ಟ್ ಟೈಮ್ ಇವರು ನೆಲೆಗಳನ್ನ ಅಥವಾ ವಸ್ತುಗಳನ್ನ ಆಧಾರಗಳನ್ನ ಪತ್ತೆ ಹಚ್ಚುವಂತ ಕೆಲಸ ಇವರಿಂದ ಸ್ಟಾರ್ಟ್ ಆಗುತ್ತೆ. ಆಗ ಇವರನ್ನೇ ಇವತ್ತಿಗೆ ಈ ಯುಗದ ಪಿತಾಮಹ ಅಂತ ನಾವು ಕರಿತೀವಿ. ಹಾಗಾದ್ರೆ ಒಟ್ಟಾರೆ ಇತಿಹಾಸ ಪೂರ್ವ ಕಾಲದ ಕಾನ್ಸೆಪ್ಟ್ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ. ಹೆಂಗಾಯ್ತು ಅನ್ನೋದಾದ್ರೆ ಫಸ್ಟ್ ಒನ್, ಇತಿಹಾಸ ಪೂರ್ವ ಕಾಲದ ಮಾನವ ಹೆಂಗಿದ್ದ ಅಂದ್ರೆ ಫಸ್ಟ್ ಒನ್ ಪ್ರಾಣಿ ಜೀವನದಿಂದ ಹಿಡಿದು ಅಂದ್ರೆ ಪ್ರಾಣಿ ಜೀವನವನ್ನ ಮಾಡ್ತಾ ಇದ್ದವನು, ಕಂಪ್ಲೀಟ್ ಬೆತ್ತಲೆಯಾಗಿ ಜೀವನವನ್ನು ಮಾಡ್ತಾ ಇದ್ದವನು, ಪ್ರಾಣಿಯಂಗೆ ವರ್ತಿಸುತ್ತಿದ್ದಂತ ಮಾನವ ನಾಗರಿಕ ಜೀವನಕ್ಕೆ ಕಾಲಿಡುತ್ತಾನೆ. ವೆರಿ ಇಂಪಾರ್ಟೆಂಟ್. ಒಬ್ಬ ನಮ್ಮ ಸಮಾಜದಲ್ಲಿ ನಮ್ಮ ಒಂದು ಸ್ಥಾನಮಾನ ಉಳಿಸ್ಕೋಬೇಕಂತ ಒಂದು ಜೀವನಕ್ಕೆ ಕಾಲಿಡುತ್ತಾನೆ. ಪ್ರತಿಯೊಂದು ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರಾಣಿ ಜೀವನವನ್ನ ಮಾಡ್ತಾ ಇದ್ದವನು ನಾಗರಿಕ ಜೀವನಕ್ಕೆ ಬರ್ತಾನೆ.
ಎರಡನೇದಾಗಿ ಆಹಾರವನ್ನ ಸಂಗ್ರಹಣೆ ಮಾಡ್ತಾ ಇದ್ದವನು ಆಹಾರವನ್ನ ಉತ್ಪಾದನೆ ಮಾಡ್ತಾನೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ನಾಳೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಹಳೆ ಶಿಲಾಯುಗದ ಪ್ರಮುಖ ಕಸುಬು ಏನಾಗಿತ್ತು? ಆಹಾರ ಸಂಗ್ರಹಣೆ. ಏನು ಸಂಗ್ರಹಣೆ ಅಂದ್ರೆ ಆಹಾರವನ್ನು ಹುಡುಕ್ತಾ ಇದ್ದ, ಕಲೆಕ್ಟ್ ಮಾಡ್ತಾ ಇದ್ದ ಅಷ್ಟೇ. ಅವನಿಗೆ ಪ್ರೊಡಕ್ಟ್ ಮಾಡ್ಬೇಕನ್ನೋದು ಗೊತ್ತಿರಲಿಲ್ಲ. ಇವತ್ತಿನ ನಾವೆಲ್ಲ ನಮ್ಮ ಆಹಾರಗಳನ್ನ ನಾವೇ ಉತ್ಪಾದನೆ ಮಾಡ್ಕೊಂಡು ಇವತ್ತಿಗೆ ಸೇವನೆ ಮಾಡ್ತಾ ಇರೋದು. ಅವಾಗ ಹಂಗಿರ್ಲಿಲ್ಲ. ಹೆಂಗಿತ್ತು? ಫಸ್ಟ್ ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಇದ್ದವನು. ಎಲ್ಲೆಲ್ಲಿ ಸಿಕ್ತಿತ್ತೋ ಗೆಡ್ಡೆ ಗೆಣಸುಗಳು ಅದೋ ಇದು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದ, ತಿಂತಿದ್ದ, ಖಾಲಿ ಮಾಡ್ತಿದ್ದ, ಮತ್ತೆ ಮುಂದಕ್ಕೆ ಜೀವನ ಮಾಡ್ತಾ ಇದ್ದ. ಮತ್ತೆ ಎಲ್ಲಿ ಸಿಗುತ್ತೆ ಈ ತರ ಸರ್ಚಿಂಗ್, ಫುಡ್ಡಿಗೋಸ್ಕರ, ಆಹಾರಕ್ಕೋಸ್ಕರ ಸರ್ಚ್ ಮಾಡ್ತಾ ಇದ್ರು. ಸಂಗ್ರಹಣೆ ಮಾಡ್ತಾ ಇದ್ದಂತ ಒಬ್ಬ ಮಾನವ ಏನಾದ, ಆಹಾರವನ್ನ ಉತ್ಪಾದನೆ ಮಾಡುವಂತ ಕೆಲಸಕ್ಕೆ ಬರ್ತಾನೆ, ಪ್ರಾಡಕ್ಟ್ ಮಾಡುವಂತದಕ್ಕೆ ಬರ್ತಾನೆ, ಆಹಾರವನ್ನ ತಾನೇ ಉತ್ಪಾದನೆ ಮಾಡುವಂತ ಸಂಸ್ಕೃತಿ ಕಲ್ತ್ಕೊಳ್ತಾನೆ. ಮತ್ತೊಂದು, ಅಲೆಮಾರಿ ಜೀವನದಿಂದ ಹಿಡಿದು ಸ್ಥಿರ ಜೀವನಕ್ಕೆ ಬರ್ತಾನೆ. ನಾರ್ಮ್ಯಾಡಿಕ್ ಲೈಫ್ ಇಂದ ಹಿಡಿದು ಸೆಟಲ್ಡ್ ಲೈಫ್, ಒಂದು ಹುಚ್ಚುನಾಯಿ ರೀತಿ ಜೀವನವನ್ನ ಮಾಡ್ತಾ ಇದ್ದವನು, ನೆಲೆ ಇಲ್ಲದಂತ ಮಾನವ, ಒಬ್ಬ ಅಲೆಮಾರಿ ಆಗಿದ್ದವನು ಸ್ಥಿರ ಜೀವನಕ್ಕೆ ಬರ್ತಾನೆ. ಶಾಶ್ವತವಾಗಿ ಒಂದೇ ಕಡೆ ನೆಲೆಯೂರುವಂತಹ ಒಂದು ಸಂಸ್ಕೃತಿ ಇಲ್ಲಿ ಈ ಚಾಪ್ಟರ್ ನೋಡ್ತೀರಾ. ಮತ್ತೊಂದು ವೆರಿ ಇಂಪಾರ್ಟೆಂಟ್, ಕತ್ತಲೆಯಿಂದ ಬೆಳಕಿನಡೆಗೆ ಬಂದಂತಹ ಒಂದು ಕಾಲವಾಗಿರುವಂತದ್ದು. ಒಟ್ಟಾರೆ ಇತಿಹಾಸ ಪೂರ್ವ ಕಾಲದ ಮಾನವನ 5 ಹಂತಗಳನ್ನು ನೀವು ಓದೋದಾದ್ರೆ ಈ 5 ಹಂತಗಳಲ್ಲಿ ಈ ರೀತಿಯ ಬದಲಾವಣೆಯನ್ನು ನಾವು ಕಾಣಬಹುದು. ಇದು ಬಹಳ ಪ್ರಮುಖವಾದದ್ದು. ನಿಮಗೆ ತುಂಬಾ ಚೆನ್ನಾಗಿ ನಾನು ಅರ್ಥ ಮಾಡಿಸಿದ್ದೀನಿ, ನಿಮಗೆ ತುಂಬಾ ಚೆನ್ನಾಗಿ ಇದು ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಶಿಲಾಯುಗದಲ್ಲಿ ಈ 3 ಏನ್ ಡಿಫ್ರೆನ್ಸ್ ಇದೆ, ಇವೆರಡರಲ್ಲಿ 2 ಏನ್ ಡಿಫ್ರೆನ್ಸ್ ಇದೆ ಅಂತ ನಾನು ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ನಿಮಗೆ ತಿಳಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತಾ, ಏನೇ ನಿಮ್ಮ ಒಂದು ಡೌಟ್ಸ್ಗಳು ಇದ್ರೆ ನೀವು ಕಾಮೆಂಟ್ ಮಾಡಿರಿ, ನಮಗೆಲ್ಲ ತಿಳಿಯುತ್ತೆ. ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾರ್ಟ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ವೆರಿ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಬೆಂಬಲ ನಮ್ಮ ಜೊತೆ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ಎಸ್, ಓಕೆ. ನಾನು ಇವತ್ತು ನಿನ್ನೆ ನಾನು ಇತಿಹಾಸ ಪೂರ್ವ ಕಾಲದ ಇನ್ಫಾರ್ಮೇಶನ್ಸ್ ಅನ್ನು ತಿಳಿಸಿದ್ದೆ. ಇತಿಹಾಸ ಪೂರ್ವ ಕಾಲ ಅಂದ್ರೆ ಏನು, ಅದರಲ್ಲಿ ಎಷ್ಟು ಡಿವೈಡ್ ಆಗುತ್ತೆ, ಅದರಲ್ಲಿ ಯಾವ್ಯಾವ ಸ್ಟೇಜಸ್ ಬರುತ್ತೆ, ಟೋಟಲ್ ನಮ್ಮ ಮಾನವನ ಹಂತಗಳು ಎಷ್ಟು, ಟೋಟಲ್ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಾನ್ಸೆಪ್ಟ್ ಅನ್ನ ತಿಳಿಸಿದ್ದೆ. ಹಾಗೆ ಇವತ್ತು ಡೈರೆಕ್ಟ್ ಆಗಿ ಚಾಪ್ಟರ್ಗೆ ಬರೋದಾದ್ರೆ, ಇಂಥ ಇತಿಹಾಸ ಪೂರ್ವ ಕಾಲದಲ್ಲಿ ಬರುವಂತಹ ಒಂದು ಭಾಗ ಶಿಲಾಯುಗ ಅಂತ ಹೇಳ್ತೀವಿ, ಸ್ಟೋನ್ ಏಜ್ ಅಂತ ಹೇಳ್ತೀವಿ. ಈ ಶಿಲಾಯುಗವನ್ನ 3 ರೀತಿ ಡಿವೈಡ್ ಮಾಡಿದೀವಿ. ಅದು ನಿಮ್ಗೆ ಗೊತ್ತಾಗಿದೆ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ನಾನು ನೆನ್ನೆನೆ ಹೇಳಿದ್ದೀನಿ ಇವರ ಜೀವನ ಕ್ರಮಗಳ ಬಗ್ಗೆ, ಮತ್ತೆ ಈ ಯುಗಕ್ಕೆ ಸಂಬಂಧಪಟ್ಟಂತ ನೆಲೆಗಳು ಎಲ್ಲೆಲ್ಲಿ ದೊರಕಿದೆ ಅನ್ನೋದ್ರ ಬಗ್ಗೆ ನಾನು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರಂತ ಹೇಳಿದ್ದೆ. ಹಾಗಾದ್ರೆ ಇವತ್ತು ಇತಿಹಾಸ ಪೂರ್ವ ಕಾಲದಲ್ಲಿ ಶಿಲಾಯುಗದಲ್ಲಿ ಬರುವಂತಹ ಒಂದು ಯುಗ, ಮೊಟ್ಟ ಮೊದಲ ಇತಿಹಾಸ ಪೂರ್ವ ಕಾಲದ ಹಂತ ಅಂತ ಹೇಳೋದಾದ್ರೆ ಎಸ್, ಯಾವ್ದಪ್ಪ ಅಂದ್ರೆ ಹಳೆ ಶಿಲಾಯುಗ, ಪಿಯಾಲಿಯೋಲಿಥಿಕ್ ಏಜ್ ಎಂಬುದರ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳಿಯಕ್ಕೆ ಪ್ರಯತ್ನ ಮಾಡೋಣ. ಇದು ನನ್ನ 30ನೆಯ ವಿಡಿಯೋ ಆಗಿರುವಂತದ್ದು. ಏನಪ್ಪಾ ಅಂದ್ರೆ ಮೇಲೆ ಬರೆದಿದ್ದೀನಿ, ಇತಿಹಾಸ ಪೂರ್ವ ಕಾಲದಲ್ಲಿ ಬರುವಂತಹ ಒಂದು ಭಾಗ ಶಿಲಾಯುಗ, ಸ್ಟೋನ್ ಏಜ್ ಅಂತ ಕರಿತೀವಿ. ಇವತ್ತಿಗೆ ಶಿಲಾಯುಗ ಏನಪ್ಪಾ ಅದು ಅಂದ್ರೆ ನಿಮಗೆ ಗೊತ್ತಿದೆ, ಹೆಸರಲ್ಲೇ ಇದೆ. ಇವತ್ತಿಗೆ ಕಲ್ಲಿನ ಆಯುಧಗಳನ್ನ ಹೆಚ್ಚಾಗಿ ಬಳಸಿದ ಯುಗ ಅಂತ ಹೇಳ್ತೀವಿ. ಇವತ್ತಿಗೆ ಏನು ಪ್ರಸ್ತುತ ಕಬ್ಬಿಣದ ಆಯುಧವನ್ನು ಏನು ಹೆಚ್ಚಾಗಿ ಬಳಸ್ತಿದೀವೋ ಎಲ್ಲದಕ್ಕೂ, ಅದೇ ರೀತಿ ಹಳೆ ಶಿಲಾಯುಗ ಮೀನ್ಸ್ ಟೋಟಲ್ ಶಿಲಾಯುಗ ಅಂದ್ರೆ ಏನಪ್ಪ ಅಂದ್ರೆ ಈ 3 ಯುಗದಲ್ಲಿ ನೋಡೋದಾದ್ರೆ ಕಲ್ಲಿನ ಆಯುಧಗಳನ್ನ ಹೆಚ್ಚಾಗಿ ಬಳಸಿದಂತಹ ಯುಗವನ್ನ ಶಿಲಾಯುಗ ಅಂತ ಕರಿತೀವಿ. ಬಿಟ್ರೆ ಇಂಥ ಶಿಲಾಯುಗಕ್ಕೆ ಸಂಬಂಧಪಡುವಂತಹ ಪ್ರಮುಖ ಅಂದ್ರೆ ಏನಪ್ಪಾ ಅಂದ್ರೆ ಈ ಶಿಲಾಯುಗಕ್ಕೆ ಸಂಬಂಧಪಡುವಂತಹ ಆಧಾರಗಳು ಯಥೇಚ್ಛವಾಗಿ ಸಿಕ್ಕಿರುವಂತದ್ದು ಎಲ್ಲಿಯಪ್ಪ ಅಂದ್ರೆ ನಾನು ಹೇಳಿದ್ದೀನಿ ದಕ್ಷಿಣ ಭಾರತ. ಅದಕ್ಕೆ ಇವತ್ತಿಗೆ ದಕ್ಷಿಣ ಭಾರತ ಶಿಲಾಯುಗ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿದೆ. ಯಾಕಂದ್ರೆ ಹೆಚ್ಚಿನದಾಗಿ ಈ ಯುಗಕ್ಕೆ ಸಂಬಂಧಪಡುವಂತ ಸಾಕ್ಷ್ಯಗಳು ಯಾವ ಯುಗ, ಶಿಲಾಯುಗಕ್ಕೆ ಸಂಬಂಧಪಡುವಂತ ಅತಿ ಹೆಚ್ಚು ಆಧಾರಗಳು ಹೆಚ್ಚಾಗಿ ದೊರಕಿರುವಂತದ್ದೇ ನಮ್ಮ ದಕ್ಷಿಣ ಭಾರತದಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ದಕ್ಷಿಣ ಭಾರತದಲ್ಲಿ ಶಿಲಾಯುಗದ ಸಂಸ್ಕೃತಿಯ ಕೇಂದ್ರ ಅಂತ ಕೂಡ ಕರಿತೀವಿ. ಬಿಟ್ರೆ ಎಲ್ಲಿಯಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ದಕ್ಕನಿನಲ್ಲಿ ಬರುವಂತಹ, ನಮ್ಮ ದಕ್ಷಿಣ ಭಾರತದಲ್ಲಿ ಬರುವಂತಹ ಕೃಷ್ಣಾ ನದಿ ಇರ್ಬೋದು, ನರ್ಮದಾ ನದಿ ಇರ್ಬೋದು, ಗೋದಾವರಿ ಇರ್ಬೋದು, ಕಾವೇರಿ ನದಿಯ ಬಯಲುಗಳಲ್ಲಿ, ಹಳೆ ಮೈಸೂರು ಪ್ರಾಂತ್ಯಗಳಲ್ಲಿ ಮತ್ತು ತಮಿಳುನಾಡಿನ ಆದಿಚ್ಚನೆಲ್ಲೂರು ಅಂತ ಬರುತ್ತೆ. ಇವೆಲ್ಲ ಇನ್ನೂ ಪ್ರಮುಖವಾದಂತಹ ದಕ್ಷಿಣ ಭಾರತದಲ್ಲಿ ಪ್ರಮುಖ
ಪ್ರಮುಖವಾದಂತಹ ನೆಲೆಗಳು. ಇವೆಲ್ಲ ಕಡೆಯಲ್ಲಿ ಶಿಲಾಯುಗದ ಸಂಸ್ಕೃತಿಯ ಆಧಾರಗಳು ನಮಗೆ ಸಿಕ್ಕಿರುವಂತದ್ದು. ಹಾಗಾದ್ರೆ ಇಂಥ ಶಿಲಾಯುಗ ಕಲ್ಲನ್ನ ಅತಿ ಹೆಚ್ಚಾಗಿ ಬಳಸಿದಂತ ಯುಗ ಅಂತ ಕರಿತೀವಿ. ಇಂಥ ಶಿಲಾಯುಗವನ್ನ ನಾವು ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ, ಅದ್ರಾಗ ಫಸ್ಟ್ ಒನ್ ಹಳೆ ಶಿಲಾಯುಗ ಅಂತ ಕರಿತೀವಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಹಳೆ ಶಿಲಾಯುಗ ಇದನ್ನ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಪ್ಯಾಲಿಯೋ ಅಂದ್ರೆ ಹಳೆಯದಾದ, ಅತಿ ಹಳೆ, ಓಲ್ಡ್ ಸ್ಟೋನ್ ಅಂತ ಕರಿತೀವಿ. ಅದಕ್ಕೆ ಇದು ಕೂಡ ಕ್ವಶನ್ಸ್ ಕೇಳ್ತಾರೆ. ಪ್ಯಾಲಿಯೋ ಮೀನ್ಸ್ ಹಳೆಯದಾದ, ಲಿಥಿಕ್ ಅಂದ್ರೆ ಶಿಲೆ, ಮೀನ್ಸ್ ಏಜ್ ಅಂದ್ರೆ ಯುಗ. ಒಟ್ಟು ಪ್ಯಾಲಿಯೋಲಿಥಿಕ್ ಏಜ್ ಅಂದ್ರೆ ಹಳೆ ಶಿಲಾಯುಗ. ಆದ್ರೆ ಫಸ್ಟ್ ಒನ್ ಹಳೆ ಶಿಲಾಯುಗದ ಜೀವನ ಕ್ರಮ, ಲೈಫ್ ಸ್ಟೈಲ್ ಹೇಗಿತ್ತು, ಇದಕ್ಕೆ ಸಂಬಂಧಪಡುವಂತಹ ಪ್ರಮುಖ ನೆಲೆಗಳು ಯಾವ್ಯಾವ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ಅದು ಫಸ್ಟ್ ಒನ್. ಹಾಗಾದ್ರೆ ಹೇಗಿತ್ತು, ಇಲ್ಲಿ ಕಾನ್ಸೆಪ್ಟ್ ಒಳಗೆ ಕಡಿಮೆ, ನೆಕ್ಸ್ಟ್ ಬರುವಂತ ಯುಗದಲ್ಲಿ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಬರುತ್ತೆ. ಹಾಗಾದ್ರೆ ಇಲ್ಲಿ ಹೇಗೆ ತಿಳ್ಕೋಬೇಕು ಅಂದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಹಾಗಾದ್ರೆ ಹಳೆ ಶಿಲಾಯುಗದ ಜೀವನ ಕ್ರಮ ನೋಡಿದ್ರೆ ಫಸ್ಟ್ ಒನ್, ಇವರ ಜೀವನ ಹೇಗಿತ್ತಪ್ಪ ಅಂದ್ರೆ ಅಲೆಮಾರಿ ಜೀವನವನ್ನ ನಡೆಸ್ತಾ ಇದ್ರು. ಅಲೆಮಾರಿ, ನಾರ್ಮ್ಯಾಟಿಕ್ ಲೈಫ್. ನಾನು ಹೇಳಿದ್ದೀನಿ ಅಲೆಮಾರಿ ಜೀವನ ಅಂದ್ರೆ ಎಲ್ಲನ ನೆಲೆ ಇಲ್ಲ ರೀ. ಒಂದು ಕಡೆಯಲ್ಲೇ ಒಂದಿನ ಇರ್ತಿದ್ರು, 2 ದಿನ ಇರ್ತಿದ್ರು, ವರ್ಷ ಪೂರ್ತಿ ಇರ್ತಿದ್ರು, ಏನು ಗೊತ್ತಿಲ್ಲ, 1 ನಿಮಿಷ ಇರ್ತಿದ್ರು, 1 ಸೆಕೆಂಡ್ ಇರ್ತಿದ್ರು, ನೆಲೆನೇ ಇಲ್ಲ. ಸುಮ್ನೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಸುಮ್ನೆ ಹೋಗು ಆಹಾರಕ್ಕೋಸ್ಕರ ಸುಮ್ನೆ ತಿರುಗಾಡುತ್ತಿದ್ದಂತ ಒಂದು ಜೀವನವನ್ನ ಫಸ್ಟ್ ನೋಡ್ತೀರಿ. ಇವತ್ತಿಗೆ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ 3 ಡಿಫ್ರೆನ್ಸ್ ಇದೆ. ಅಲೆಮಾರಿ ಜೀವನ ಎಲ್ಲಿತ್ತು, ವಲಸೆ ಜೀವನ ಎಲ್ಲಿತ್ತು, ಸ್ಥಿರ ಜೀವನ ಎಲ್ಲಿತ್ತು ಅಂತ ಪ್ರಶ್ನೆ ಕೇಳ್ತಾರೆ. ಇವತ್ತು ಹಳೆ ಶಿಲಾಯುಗದ ಜೀವನ ಹೇಗಿತ್ತಪ್ಪ ಅಂದ್ರೆ ಅಲೆಮಾರಿ ಜೀವನವನ್ನ ನಡೆಸ್ತಾ ಇದ್ರು. ಅಲೆಮಾರಿ ಅಂದ್ರೆ ನೆಲೆನೇ ಇಲ್ಲ. ಹಾಗಾದ್ರೆ ಎಲ್ಲಿ ನೆಲೆಸ್ತಿದ್ರು ಅಂದ್ರೆ ಅಟ್ಲೀಸ್ಟ್ ಒಂದು ವಿಶ್ರಾಂತಿ ಅಂತ ಆಗ್ತಿದ್ರು ಅಷ್ಟೇ. ಎಲ್ಲೇ ಅಪ್ಪ ಅಂದ್ರೆ ನದಿ ತೀರಗಳಲ್ಲಿ, ಅರಣ್ಯ ತೀರಗಳಲ್ಲಿ, ಮರದ ಪೊಟರಗಳಲ್ಲಿ ಮಾತ್ರ ಅವರಿಗೆ ವಿಶ್ರಾಂತಿ ಬೇಕು ಅಂತ ತಕ್ಷಣ ವಾಸವಾಗ್ತಿದ್ರು. ಆ ವಿಶ್ರಾಂತಿ ಆದ ತಕ್ಷಣ ಮತ್ತೆ ಸುಮ್ಮನೆ ಹೋಗ್ತಾ ಇದ್ರು. ಈ ರೀತಿಯ ಲೈಫ್ ಫಸ್ಟ್ ನಮ್ಮ ಮಾನವನ ಯುಗದಲ್ಲಿ ನೋಡ್ತೀರಾ, ಅಲೆಮಾರಿ ಜೀವನವನ್ನ ಫಸ್ಟ್ ನಡೆಸ್ತಾ ಇದ್ರು. ಹಾಗಾದ್ರೆ ಯಾವ ರೀತಿ ಇದ್ರಪ್ಪ ಅಂದ್ರೆ ಇವರು ಪ್ರಾಣಿಗಳಂತೆ ಬೆತ್ತಲೆಯಾಗಿ ಜೀವನವನ್ನ ನಡೆಸ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ, ಪ್ರಾಣಿಯಂಗೆ ಬೆತ್ತಲೆ, ಪ್ರಾಣಿಗೂ ಮತ್ತು ಮನುಷ್ಯನಿಗೆ ವ್ಯತ್ಯಾಸ ಇರಲಿಲ್ಲ. ಪ್ರಾಣಿಗಳಂತಾನೆ ಇವರು ಕೂಡ ಈ ಬೆತ್ತಲೆಯಾದಂತ ಒಂದು ಜೀವನವನ್ನ ನಡೆಸ್ತಾ ಇದ್ರು. ಯಾಕೆ ನಾನು ಇದನ್ನ ಸ್ಪೆಸಿಫಿಕ್ ಆಗಿ ಬೆತ್ತಲೆ ಅಂತ ಹೇಳ್ತಿದೀವಿ ಅಂದ್ರೆ ಮುಂದೆ ಸ್ವಲ್ಪ ಬದಲಾವಣೆ ಆಗುತ್ತೆ, ಉಡುಪುಗಳಲ್ಲಿ ಬದಲಾವಣೆ ಆಗುತ್ತೆ. ಎಲ್ಲಿ ಏನಂತ ಮುಂದೆ ನೋಡ್ತಾ ಹೋಗೋಣ. ಹಾಗಾದ್ರೆ ಇವರು ಪ್ರಾಣಿಗಳಂತೆ ಬೆತ್ತಲೆಯಾಗಿತ್ತನ್ನ ಜೀವನವನ್ನ ನಡೆಸ್ತಾ ಇರ್ತಾರೆ. ಹಾಗಾದ್ರೆ ಕಂಪ್ಲೀಟ್ ಅನಾಗರಿಕರು ಅಂತ ಹೇಳಬಹುದು. ನಾವ್ ಹೇಳಿದ್ವಲ್ಲ, ನಾಗರಿಕತೆಯಿಂದ ಅನಾಗರಿಕ ಅಂತೀವಲ್ಲ, ಮೀನ್ಸ್ ಅನಾಗರಿಕದಿಂದ ನಾಗರಿಕತೆಗೆ ಅಂತೀವಲ್ಲ, ಅನಾಗರಿಕತೆಯ ಒಂದು ಜನ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಪ್ರಾಣಿಗೆ ಬೆತ್ತಲೆಯಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ಹಾಗಾದ್ರೆ ಪ್ರಮುಖ ಕಸುಬು ಏನಾಗಿತ್ತು ಅಂದ್ರೆ ಎರಡೇ, ಒಂದು ಬೇಟೆಯಾಡುವಂತದ್ದು, ಇದೇ ಬಹಳ ಮೇನು. ಬಿಟ್ರೆ ಆಹಾರವನ್ನ ಸಂಗ್ರಹಣೆ ಮಾಡ್ತಾ ಇದ್ದವರು. ಇದು ಬಹಳ ಸರಿ ಕೇಳ್ತಾರೆ ಎಕ್ಸಾಮು. ಹಳೆ ಶಿಲಾಯುಗದ ಪ್ರಮುಖ ಕಸುಬು ಏನಪ್ಪಾ ಅಂದ್ರೆ ಆಹಾರ ಸಂಗ್ರಹಣೆ, ಮತ್ತೊಂದು ಬೇಟೆಯಾಡುವಂಥದ್ದು. ಈಗ ಬೇಟೆಯಾಡೋದು ಎಲ್ಲಾ ಯುಗದಲ್ಲಿ ನೋಡ್ತಾ ಹೋಗ್ತಾರ. ಹಾಗಾದ್ರೆ ಆಹಾರವನ್ನ ಸಂಗ್ರಹಣೆಯನ್ನ ಮಾಡೋದು ಮಾತ್ರ ನಾವಿಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗ್ತಾರ. ಇಲ್ಲಿ ನೋಡ್ತೀರಾ, ಮುಂದಿನ ಹಂತದಲ್ಲಿ ನೋಡ್ತೀರಾ, ಮುಂದಿನ ಹಂತದಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ. ಅದು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಆಹಾರ ಉತ್ಪಾದನೆಯಲ್ಲಿ, ಆಹಾರ ಸಂಗ್ರಹಣೆಯಲ್ಲಿ. ಹಾಗಾದ್ರೆ ಏನು ಆಹಾರ ಸಂಗ್ರಹಣೆ ಅಂದ್ರೆ ಆಹಾರಕ್ಕೋಸ್ಕರ ಅಲೆದಾಡ್ತಾ ಇದ್ರು, ಸಂಗ್ರಹಣೆ ಮಾಡೋಕ್ಕೋಸ್ಕರ ತಿರುಗಾಡ್ತಾ ಇದ್ರು. ಎಲ್ಲಿ ಬೇಟೆ ಆಡ್ಬೇಕಾಗಿತ್ತು, ಬೇಟೆ ಅಂದ್ರೆ ಇಲ್ಲಿ ಸುಮ್ಮನೆ ಹೆಂಗ್ ಬೇಕಂಗಲ್ಲ, ಗುಂಪು ಗುಂಪಾಗಿ ಬೇಟೆ ಆಡ್ತಿದ್ರಂತೆ. ಒಂದು ಪ್ರಾಣಿ ಇದೆ ಅಂದ್ರೆ, ಕ್ರೂರ ಪ್ರಾಣಿ ಇದೆ ಅಂದ್ರೆ, ಆ ಪ್ರಾಣಿಯನ್ನ ಕೊಲೆ ಮಾಡಿ ಆಹಾರ ಸೇವನೆ ಮಾಡಕ್ಕೆ ಗುಂಪು ಗುಂಪುಗಳಾಗಿ ಹೋಗಿ ಆ ಒಂದು ಪ್ರಾಣಿಗಳನ್ನ ಸಾಯಿಸಿ ಏನ್ ಮಾಡ್ತಾ ಇದ್ರು. ಇವರ ಭಕ್ಷಣೆ ಬಹಳ ಇಂಪಾರ್ಟೆಂಟ್. ಈ ಬೇಟೆಯಾಡೋದು ಮತ್ತೆ ಆಹಾರ ಸಂಗ್ರಹಣೆ ಬಹಳ ಇಂಪಾರ್ಟೆಂಟ್. ಗುಂಪು ಗುಂಪಾಗಿ ಬೇಟೆ ಆಡ್ತಾ ಇದ್ರು, ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಇದ್ರು. ಯಾಕೆ ಗುಂಪು ಗುಂಪು ಹೇಳ್ತೀನಿ ಅಂತ ಅನ್ನೋದಾದ್ರೆ ಮುಂದೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಎಸ್, ಅದೇನಂತ ಮುಂದೆ ನೋಡೋಣ. ಆದ್ರೆ ಇಲ್ಲಿ ಗುಂಪು ಗುಂಪಾಗಿ ಬೇಟೆ ಆಡ್ತಾ ಇದ್ರು, ಆಹಾರವನ್ನ ಸಂಗ್ರಹಣೆ ಮಾಡ್ತಾ ಇದ್ದಿದ್ದು ಪ್ರಮುಖ ಕಸುಗಳಾಗಿದ್ದು. ಹಾಗಾದ್ರೆ ಇವರು ಬೇಟೆಯಾಡಕ್ಕೆ ಇವರು ಮಾಡಿದಂತ ಪ್ರಮುಖ ಕೆಲಸ ಏನು ಅಂದ್ರೆ ಇವರು ಬಳಸಿದಂತಹ ಆಯುಧಗಳು ಭಾರಿ ಇಂಪಾರ್ಟೆಂಟ್. ಹಾಗಾದ್ರೆ ಇವರು ಯಾವ ರೀತಿಯ ಆಯುಧಗಳನ್ನ ಬಳಸಿ ಬೇಟೆ ಆಡ್ತಾ ಇದ್ರು ಅಂದ್ರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಒರಟು ಕಲ್ಲಿನ ಉಪಕರಣ, ದ ರಫ್ ಸ್ಟೋನ್ ಮೆಟೀರಿಯಲ್. ಒರಟಾದಂತಹ ಕಲ್ಲಿನ ಉಪಕರಣಗಳನ್ನ, ಕೈ ಕೊಡಲಿಗಳನ್ನ,
ಕತ್ತಿ ಮುಂತಾದ ಆಯುಧಗಳನ್ನ ಅವ್ರ ಗಮನಕ್ಕೆ ಹೆಂಗ್ ಬರ್ತಿತ್ತೋ ಆ ರೀತಿ ರಚನೆ ಮಾಡಿ, ಇದಕ್ಕೆ ಗಾತ್ರ ಇರ್ಲಿಲ್ಲ, ಮತ್ತೆ ಆಕಾರ ಇರ್ಲಿಲ್ಲ, ಅವ್ರಿಗೆ ಹೆಂಗ ತಿಳಿಯುತ್ತೋ ಆ ರೀತಿಯ ಒಂದು ಬೇಟೆಯಾಡಕ್ಕೆ ಯಾವ ರೀತಿ ಅದನ್ನ ಅವರಿಗೆ ಮಾಡ್ಕೊಂತಿದ್ರು ಆ ರೀತಿ ಆಯುಧಗಳನ್ನ ರೆಡಿ ಮಾಡ್ಕೊಂಡು ಇವರು ಏನ್ ಮಾಡ್ತಾ ಇದ್ರು, ಪ್ರಾಣಿಗಳನ್ನ ನಾಶ ಮಾಡ್ತಾ ಇದ್ರು, ಆ ಮಾಂಸಗಳನ್ನ ಕತ್ತರಿಸುವಂತ ಕೆಲಸಕ್ಕೆ ಮಾಡ್ತಾ ಇದ್ರು, ಮತ್ತೆ ಗೆಡ್ಡೆ ಗೆಣಸುಗಳನ್ನ ಕತ್ತರಿಸಕ್ಕೆ ಹಲವಾರು ಆಯುಧಗಳನ್ನ ರೆಡಿ ಮಾಡ್ಕೊಂಡಿದ್ರು. ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ಸ್ ಕೇಳ್ತಾರೆ, ಹಾಗಾದ್ರೆ ಇಲ್ಲಿರುವ ಆಯುಧಗಳು ಯಾವ ಒಂದು ಕಲ್ಲಿನಿಂದ ಅಂತ ಕೇಳ್ತಾರೆ. ಯಾವ ಕಲ್ಲನ್ನ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿದ ಅಂದ್ರೆ ಬೆಣಚು ಕಲ್ಲು. ನಾಳೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಇವತ್ತಿಗೆ ಹಳೇ ಶಿಲಾಯುಗದ ಜನರನ್ನ ಬೆಣಚು ಕಲ್ಲು ಮಾನವ ಅಂತ ಕರೀತಾರೆ. ಕ್ವಾರ್ಟಿಜಿಲಾ ಸ್ಟೋನ್, ಈ ಬೆಣಚು ಕಲ್ಲಿನಿಂದ ಮಾಡಿದಂತಹ ಒರಟೊರಟಾದ ಕಲ್ಲಿನ ಉಪಕರಣಗಳನ್ನ, ಕೈ ಕೊಡಲಿಗಳನ್ನ ಮುಂತಾದ ಆಯುಧಗಳನ್ನ ಬಳಸಿಕೊಂಡು ಬೇಟೆಯನ್ನ ಆಡ್ತಾ ಇದ್ರು. ಇದು ಬಹಳ ಇಂಪಾರ್ಟೆಂಟ್. ಬೆಣಚು ಕಲ್ಲನ್ನು ಇಲ್ಲಿ ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ಹಾಗಾದ್ರೆ ಮುಂದೆ ಬೇರೆ ಕಲ್ಲು ಬರುತ್ತೆ, ಮತ್ತೆ ಮುಂದೆ ಬೇರೆ ಕಲ್ಲು ಬರುತ್ತೆ. ಹಾಗಾದ್ರೆ ಇಲ್ಲಿ ಇವರು ಬಳಸಿದಂತಹ ಒಂದು ಪ್ರಮುಖ ಕಲ್ಲು ಯಾವ್ದಪ್ಪ ಅಂದ್ರೆ ಬೆಣಚು ಕಲ್ಲು. ಎಸ್, ಕ್ವಾರ್ಟಿಜಿಲಾ ಸ್ಟೋನ್, ಬೆಣಚು ಕಲ್ಲನ್ನ ಬಳಸುವುದರ ಮೂಲಕ ಅದರ ಆಯುಧಗಳನ್ನ ಬಳಸಿ ಬೇಟೆನ ಆಡ್ತಾ ಇದ್ರು. ಬಿಟ್ರೆ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೇ ರೀತಿಯಾದಂತಹ ಶೇಪ್ ಇರ್ಲಿಲ್ಲ, ಆಕಾರ ಇರ್ಲಿಲ್ಲ, ಗಾತ್ರಗಳು ಇರ್ಲಿಲ್ಲ, ಯಾವ ಸೈಜ್ ಬೇಕೋ ಆ ಸೈಜ್ ಹಿಡ್ಕೊಂತಿದ್ರು, ಬೇಟೆ ಆಡ್ತಿದ್ರು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬದಲಾವಣೆ ಆಗುತ್ತೆ. ಹಾಗಾದ್ರೆ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇಂತಹ ಆಯುಧಗಳಿಗೆ ಮೂಳೆಗಳನ್ನ, ಪ್ರಾಣಿಗಳ ಮೂಳೆಗಳನ್ನ ಜೋಡಿಸಿ ಆಯುಧಗಳನ್ನಾಗಿ ಮಾಡ್ಕೊಳ್ತಾ ಇದ್ರು. ಯಾಕೆ ಅಂದ್ರೆ ಮುಂದೆ ಮತ್ತೆ ಚೇಂಜ್ ಆಗುತ್ತೆ. ಇಲ್ಲಿ ಮೂಳೆಗಳನ್ನ ಬಳಸ್ತಾ ಹೋಗ್ತಾರೆ ಆಯುಧಗಳಿಗೆ, ಮುಂದೆ ಮರದ ತುಂಡುಗಳನ್ನ ಬಳಸ್ತಾ ಹೋಗ್ತಾರೆ, ಮುಂದೆ ಕಂಪ್ಲೀಟ್ ಒಂದೇ ಕಲ್ಲಿನ ಆಯುಧಗಳನ್ನು ನೋಡ್ತಾ ಹೋಗ್ತೀರಾ, ಮುಂದೆ ಕಲ್ಲುಗಳಿಗೆ ಲೋಹಗಳನ್ನ ಬಳಸುವಂತ ಆಯುಧ ನೋಡ್ತೀರಾ. ಬಹಳ ಚೆನ್ನಾಗಿದೆ, ಸಿಸ್ಟಮ್ಯಾಟಿಕಲ್ ಇದೆ ಇವೆಲ್ಲ ಕಾನ್ಸೆಪ್ಟ್. ಏನಪ್ಪಾ ಅಂದ್ರೆ ಶಿಲಾಯುಧಗಳಿಗೆ, ಕಲ್ಲಿನ ಆಯುಧಗಳಿಗೆ ಮೂಳೆಗಳನ್ನ ಜೋಡಿಸುವುದರ ಮೂಲಕ ಆಯುಧಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ರು. ಇದು ಕೂಡ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಬಿಟ್ರೆ ಇವರ ಒಂದು ಜೀವನ ಶೈಲಿ ವೆರಿ ಡಿಫ್ರೆಂಟ್. ಏನಪ್ಪಾ ಅಂದ್ರೆ ಇವರು ಹಸಿ ಮಾಂಸವನ್ನ ಮತ್ತೆ ಹಸಿ ಗೆಡ್ಡೆಗಳನ್ನ ಮಾತ್ರ ಇವರು ಸೇವಿಸ್ತಾ ಇದ್ರು. ಹಸಿ ಮಾಂಸ ನೆನ್ಪಿಡ್ಕೊಳ್ಳಿ, ಹಸಿ ಮಾಂಸ ಎಲ್ಲಿ, ಬೇಯಿಸಿದ ಮಾಂಸ ಎಲ್ಲಿ, ಹಸಿ ಗೆಡ್ಡೆಗೆಣಸು ಎಲ್ಲಿ, ಬೇಯಿಸಿದ ಗೆಡ್ಡೆಗೆಣಸು ಎಲ್ಲಿ. ಈ ಬೇಯಿಸುವಂತ ಕಲ್ಚರ್ ಸ್ಟಾರ್ಟ್ ಆಗಿದ್ದು ಮುಂದಿನ ಹಂತದಲ್ಲಿ. ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಕೇವಲ ಹಸಿ ಮಾಂಸಗಳನ್ನ ಮಾತ್ರ ಮತ್ತೆ ಹಸಿ ಗೆಡ್ಡೆಗೆಣಸುಗಳನ್ನ ಮಾತ್ರ ಏನ್ ಮಾಡ್ತಾ ಇದ್ರು, ಸೇವನೆ ಮಾಡ್ತಾ ಇದ್ರು. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ನೆನ್ಪಿಡ್ಕೊಳ್ಳಿ, ಹಸಿ ಮಾಂಸ ಮತ್ತು ಹಸಿ ಗೆಡ್ಡೆಗೆಣಸುಗಳು. ಹಸಿ ಗೆಡ್ಡೆಗೆಣಸುಗಳಿಗೆ ಆಹಾರ ಸಂಗ್ರಹಣೆ ಮಾಡಕ್ಕೆ ಕಲೆಕ್ಟ್ ಮಾಡ್ತಾ ಇದ್ರು, ಬೇಟೆಯಾಡಿ ಹಸಿ ಮಾಂಸವನ್ನ ತಿಂತಾ ಇದ್ರು. ಎಸ್, ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿನ ಹಳೆಯ ಶಿಲಾಯುಗದ ಜನರು ನೀಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ರು. ಕೆಲವು ಜನಾಂಗನು ಕೇಳ್ತಾರೆ, ಇಲ್ಲಿ ಯಾವ ಜನಾಂಗ, ಮುಂದೆ ಯಾವ ಜನಾಂಗ, ಅಲ್ಲಿ ಯಾವ ಜನಾಂಗ ಅಂತ ಬರುತ್ತೆ. ಇಲ್ಲಿನ ಜನಾಂಗ ನೀಗ್ರೋ, ನೆಗ್ರಿಟೋ ಜನಾಂಗ ಅಂತ ಹೇಳ್ತೀವಿ. ಇವತ್ತಿಗೆ ಇಂಥ ಜನಾಂಗ ಎಲ್ಲಿ ನೋಡ್ತೀರಪ್ಪ ಅಂದ್ರೆ ಅಟ್ ಪ್ರೆಸೆಂಟ್ ಅಂಡಮಾನ್ ಮತ್ತೆ ನಿಕೋಬಾರ್ ಎಂಬ ಒಂದು ಸ್ಥಳ ಏನಿದೆ, ಆ ಸ್ಥಳದಲ್ಲಿ ಈ ಒಂದು ಜನಾಂಗದ ಒಂದು ಜನಗಳನ್ನ ನೋಡ್ತೀರಾ. ಇಲ್ಲಿ ಇವರ ಒಂದು ಸ್ಟೈಲ್ ಏನಪ್ಪಾ ಅಂದ್ರೆ ತುಂಬಾ ಕುಳ್ಳಗೆ ಇರ್ತಾರೆ, ದಪ್ಪದಾದಂತ ಚರ್ಮ ಇರುತ್ತೆ, ಜೊತೆಗೆ ಚಪ್ಪಟೆಯಾದ ಮೂಗಿರುತ್ತೆ, ಮತ್ತೆ ಮೈ ತುಂಬಾ ರೋಮಗಳನ್ನ ಹೊಂದಿರುವಂತ ಒಂದು ಜನಾಂಗ. ಎಸ್, ಇದು ನೀಗ್ರೋ ಜನಾಂಗ. ಇದನ್ನ ನೀವು ಜಿಯೋಗ್ರಫಿಯನ್ನು ಓದುವಂತ ಸಂದರ್ಭದಲ್ಲಿ ನೀಗ್ರೋ ಜನಾಂಗದ ಬಗ್ಗೆ ನೀವು ಸ್ಟಡಿ ಮಾಡ್ತೀರಾ. ಈ ರೀತಿಯ ಒಂದು ಕಲ್ಚರ್, ಈ ರೀತಿಯ ಒಂದು ಲಕ್ಷಣಗಳನ್ನ ಈ ನೀಗ್ರೋ ಜನಾಂಗದಲ್ಲಿ ನೋಡ್ತೀರಾ. ಇಂಥ ನೀಗ್ರೋ ಜನಾಂಗಕ್ಕೆ ಸೇರಿದವರು ಹಳೆ ಶಿಲಾಯುಗದ ಜನರು. ಹಾಗಾದ್ರೆ ಮತ್ತೆ ನೋಡ್ತಾ ಹೋಗೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳುವಂತದ್ದು ಏನಪ್ಪಾ ಅಂದ್ರೆ, ಇಂಥ ಹಳೆ ಶಿಲಾಯುಗದ ಜನರಿಗೆ ಯಾವುದರ ಬಗ್ಗೆ ಪರಿಚಯವಿರಲಿಲ್ಲ, ಯಾವುದರ ಬಗ್ಗೆ ಜ್ಞಾನ ಇರಲಿಲ್ಲ, ಏನು ಇವರಿಗೆ ಗೊತ್ತಿರಲಿಲ್ಲ ಅಂತ ಕ್ವಶನ್ಸ್ ಕೇಳ್ತಾರೆ. ಇವರ ನೆಗೆಟಿವ್ಸ್ ಗಳ ಬಗ್ಗೆ ನಿಮಗೆ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಏನಪ್ಪಾ ಅಂದ್ರೆ, ಇಂಥ ಹಳೆ ಶಿಲಾಯುಗದ ಜನರಿಗೆ ಪರಿಚಯವಿಲ್ಲದ್ದು ಏನಪ್ಪಾ ಅಂದ್ರೆ, ಇವ್ರಿಗೆ ಏನ್ ಗೊತ್ತಿರಲಿಲ್ಲ ಅಂದ್ರೆ, ಫಸ್ಟ್ ಒನ್, ಭಾಷೆಯ ಬಗ್ಗೆ ಮಾಹಿತಿ ಇರಲಿಲ್ಲ. ದ ನೋ ಲ್ಯಾಂಗ್ವೇಜ್, ಭಾಷೆನೇ ಗೊತ್ತಿರಲಿಲ್ಲ. ಸನ್ನೆಗಳು ಮುಂದೆ ಬರ್ತಾ ಹೋಗುತ್ತೆ, ಭಾಷೆ ಮುಂದೆ ಬರ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಒನ್, ಭಾಷೆ ಬಗ್ಗೆ ಜ್ಞಾನ ಇರಲಿಲ್ಲ. ನೆಕ್ಸ್ಟ್, ಬೆಂಕಿಯ ಪರಿಚಯ ಇರಲಿಲ್ಲ. ಫೈರ್, ಬೆಂಕಿಯ ಬಗ್ಗೆ ಇವರಿಗೆ ಜ್ಞಾನ ಗೊತ್ತಿರಲಿಲ್ಲ. ನೆಕ್ಸ್ಟ್, ಶವ ಸಂಸ್ಕಾರ, ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿಗೆ ಒಬ್ರು ಸತ್ತ ಅಂದ್ರೆ ಅವನನ್ನ ಅಲ್ಲೇ ಬಿಟ್ಟು ಹೋಗ್ಬಿಡೋದು, ಅನಾಥ ಶವವಾಗಿ ಬಿಟ್ಟು ಹೋಗ್ತಾ ಇದ್ರು. ಶವ ಸಂಸ್ಕಾರ ಮಾಡಬೇಕು ಅಂತನೂ ಇಂಥ ಜನಗಳಿಗೆ ಗೊತ್ತಿರಲಿಲ್ಲ. ಇವೆಲ್ಲ ಮುಂದೆ ಬರ್ತಾ ಹೋಗುತ್ತೆ. ಇಲ್ಲಿ ಏನ್ ಗೊತ್ತಿರಲ್ಲ ಅನ್ನೋದಷ್ಟೇ ಹೇಳ್ತಾ ಇದೀವಿ. ಇಲ್ಲಿ ಶವ ಸಂಸ್ಕಾರದ ಬಗ್ಗೆ ಮಾಹಿತಿ ಇರಲಿಲ್ಲ. ಅದೇ ರೀತಿ ಪಶುಪಾಲನೆ, ಅನಿಮಲ್ ಹಸ್ಬ್ಯಾಂಡ್ರಿ ಅಂತ ಹೇಳ್ತೀವಿ, ಪಶುಗಳನ್ನ ಸಾಕುವಂತದ್ದು ಇವರಿಗೆ ಜ್ಞಾನ ಇರಲಿಲ್ಲ. ಅದೇ ರೀತಿ ಮಡಿಕೆಗಳ ಬಗ್ಗೆ ಮಾಹಿತಿ ಇರಲಿಲ್ಲ. ಪಾಟ್ರೀಸ್,
ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಎಲ್ಲ ಮುಂದೆ ಪ್ರಶ್ನೆ ಮತ್ತೆ ಬರುತ್ತೆ. ಮಡಿಕೆ ಯಾರಿಗೆ ಗೊತ್ತಿರಲಿಲ್ಲ, ಕೈಯಿಂದ ಮಡಿಕೆ ಯಾರಿಗೆ ಗೊತ್ತಿತ್ತು, ವೀಲ್ ಮೇಡ್ ಪಾಟ್ರಿ ಚಕ್ರದ ಸಹಾಯದ ಮಡಿಕೆ ಯಾರಿಗೆ ಗೊತ್ತಿತ್ತು, ಬಣ್ಣ ಬಣ್ಣದ ಮಡಿಕೆಗಳು ಎಲ್ಲಿ ಕಂಡು ಬಂದು, ಇವೆಲ್ಲ ಪ್ರಶ್ನೆ ಮಡಿಕೆ ಮೇಲೆ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್, ಮಡಿಕೆಗಳ ಬಗ್ಗೆ ಇವರಿಗೆ ಜ್ಞಾನ ಇರಲಿಲ್ಲ. ಇವೆಲ್ಲದರ ಬಗ್ಗೆ ಇವರಿಗೆ ಟೋಟಲ್ ಮಾಹಿತಿನೇ ಇರಲಿಲ್ಲ. ಗೊತ್ತೇ ಇರದಂತ ಜನ ಅಂದ್ರೆ ಹಳೇ ಶಿಲಾಯುಗದ ಜನರು. ಯಾವ್ದಾದ್ರು ಫಸ್ಟ್ ಒನ್, ಭಾಷೆ ಗೊತ್ತಿರಲಿಲ್ಲ, ಬೆಂಕಿ ಗೊತ್ತಿರಲಿಲ್ಲ, ಶವ ಸಂಸ್ಕಾರ ಪದ್ಧತಿಯ ಬಗ್ಗೆ ಆಚರಣೆ ಗೊತ್ತಿರಲಿಲ್ಲ, ಪಶುಪಾಲನೆ ಬಗ್ಗೆ ಗೊತ್ತಿರಲಿಲ್ಲ, ಮಡಿಕೆಯ ಬಗ್ಗೆ ಗೊತ್ತಿರಲಿಲ್ಲ. ಎಸ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಲೈಫ್ ಸ್ಟೈಲ್ಸ್ ಆಫ್ ಪ್ಯಾಲಿಯೋಲಿಥಿಕ್ ಏಜ್ ಪೀಪಲ್ಸ್, ಹಳೆ ಶಿಲಾಯುಗದ ಜನರ ಜೀವನ ಶೈಲಿ. ಇಷ್ಟೇ, ಏನು ಇಲ್ಲ, ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಯಾಕಂದ್ರೆ ಇಷ್ಟೇ ಇವ್ರಿಗೆ ಗೊತ್ತಿರೋಂಥದ್ದು. ಹಾಗಾಗಿ ಸ್ವಲ್ಪ ಆಹಾರ ಸಂಗ್ರಹಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಬೆಣಚುಕಲ್ಲು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಗೊತ್ತಿರಲಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾನು ಹೇಳಿದ್ರವೆಲ್ಲ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಹೈಲೈಟ್ ಮಾಡಿ ಕೇಳುವಂತದ್ದು. ಹಾಗಾಗಿ ನಾನು ಏನು ಎಕ್ಸಾಮ್ ಬೇಕು ಅಷ್ಟು ಕಾನ್ಸೆಪ್ಟ್ ಅನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗಾದ್ರೆ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಹಂತದಲ್ಲಿ ಇನ್ನು ಹೆಚ್ಚಾಗಿ ತಿಳ್ಕೊಳ್ತಾ ಹೋಗ್ತೀರಾ, ಅದರ ಮುಂದೆ ಇನ್ನು ಜಾಸ್ತಿ ತಿಳ್ಕೊಳ್ತಾ ಹೋಗ್ತೀರಾ. ಹಾಗಾದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವ ಶಿಲಾಯುಗದ ಡಿಫ್ರೆನ್ಸಸ್ ಅಲ್ಲಿ ಫಸ್ಟ್ ಒನ್ ಹಳೆ ಶಿಲಾಯುಗದ ಬಗ್ಗೆ ನೋಡ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ನೋಡಿದ್ರೆ ಈ ಹಳೆ ಶಿಲಾಯುಗದ ನೆಲೆಗಳು, ಇದಕ್ಕೆ ಸಂಬಂಧಪಡುವಂತಹ ಆಧಾರಗಳು ಎಲ್ಲಿ ಸಿಕ್ಕಿದೆ ಅಂತ ನೋಡೋದಾದ್ರೆ ದ ಫಸ್ಟ್ ಒನ್, ಅದಕ್ಕೆ ಬರೆದಿದ್ದೀನಿ ನೆಲೆಗಳು. ದ ಫಸ್ಟ್ ಒನ್, ಅದರಲ್ಲಿ ಈ ಒಂದು ಹಳೆ ಶಿಲಾಯುಗದ ಮೊಟ್ಟ ಮೊದಲ ಕುರುಹುಗಳು, ಮೊಟ್ಟ ಮೊದಲ ಆಧಾರಗಳು ಸಿಕ್ಕಿರೋದೆಲ್ಲಪ್ಪ ಅಂದ್ರೆ ಇವರಿಗೆ ಪಾಕಿಸ್ತಾನ ಮತ್ತು ಪಂಜಾಬಿನ ಸೋಹಾನ್ ಕಣಿವೆ ಅಂತ ಇದೆ. ಈ ಸೋಹಾನ್ ಕಣಿವೆಯಲ್ಲಿ ಈ ಒಂದು ಯುಗದ ಮೊಟ್ಟ ಮೊದಲ ನೆಲೆ ದೊರಕಿದೆ, ಮೊಟ್ಟ ಮೊದಲ ನಿವೇಶನಗಳು ದೊರಕಿದೆ, ಮೊಟ್ಟ ಮೊದಲ ಆಧಾರಗಳು ದೊರಕಿರುವಂತದ್ದು ನಮ್ಮ ಉತ್ತರ ಭಾರತದಲ್ಲಿ. ಎಲ್ಲಿ ಅಂದ್ರೆ ನಮ್ಮ ಪಾಕಿಸ್ತಾನ ಪಂಜಾಬ್ನ ಭಾಗದಲ್ಲಿ ಬರುವಂತಹ ಸೋಹಾನ್ ಕಣಿವೆ. ಎಸ್, ಅದೇ ರೀತಿ ಮತ್ತೊಂದು ಈ ಬಿಯಾಸ್ ನದಿಯ ದಡದಲ್ಲೂ ಕೂಡ ಇದರ ಮೊಟ್ಟ ಮೊದಲ ನಿವೇಶನ ಕೂಡ ದೊರಕಿದೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ. ಮತ್ತೆ ಜೊತೆಗೆ ಫಸ್ಟ್ ಇದಕ್ಕೆ ಸಂಬಂಧಪಡುವಂತ ನೆಲೆ ಸಿಕ್ಕಿರುವಂತದ್ದೇ ಈ ಸೋಹಾನ್ ಕಣಿವೆ. ಬಿಟ್ರೆ ಹಳೆಯ ಮದ್ರಾಸ್ನ ಅತ್ತಿರಂಪಕಂ ಎಂಬ ಒಂದು ಸ್ಥಳದಲ್ಲೂ ಕೂಡ ಇದರ ನೆಲೆಗಳು ಕೂಡ ಸಿಕ್ಕಿದೆ. ನಾನು ಬಹಳ ಪ್ರಮುಖವಾಗಿ ಮಾತ್ರ ಹೇಳ್ತಿದ್ದೀನಿ, ಯಾಕಂದ್ರೆ ಇಡೀ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಸಿಕ್ಕಿದೆ. ಬಟ್ ಎಕ್ಸಾಮ್ಸ್ ಅಲ್ಲಿ ಹೈಲೈಟ್ ಮಾಡುವಂತಹ ನೆಲೆಗಳ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ತಾ ಇರೋದು. ಹಾಗಾದ್ರೆ ಹಳೆ ಮದ್ರಾಸ್ನ ಹತ್ತಿರಂಪಕಂ ಅಲ್ಲಿ ಬೆಣಚುಕಲ್ಲಿಗೆ ಸಂಬಂಧಪಡುವಂತಹ ಆಧಾರಗಳು ಕೂಡ ದೊರಕಿದೆ. ಅದಕ್ಕೆ ಏನ್ ಹೇಳಿದಲ್ಲ, ಇವತ್ತಿಗೆ ನಮ್ಮ ಇತಿಹಾಸದ ಮಾನವ ಬಳಸಿದ ಮೊಟ್ಟ ಮೊದಲ ಕಲ್ಲು ಶಿಲೆ ಅಂದ್ರೆ ಬೆಣಚುಕಲ್ಲು. ಇದು ಕೂಡ ಕ್ವಶನ್ಸ್ ಬರುತ್ತೆ. ಇವತ್ತಿಗೆ ಹಳೆ ಮದ್ರಾಸ್ನ ಹತ್ತಿರ ಕೂಡ ಸಿಕ್ಕಿದೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ದಕ್ಷಿಣ ಭಾರತದಲ್ಲಿ ಇದರ ನೆಲೆ ಮೊಟ್ಟ ಮೊದಲ ಬಾರಿಗೆ ಇದಕ್ಕೆ ಸಂಬಂಧಪಟ್ಟಂತ ಕುರುಹು ಸಿಕ್ಕಿದೆ. ಎಲ್ಲಿ ಅಂದ್ರೆ 1843ರಲ್ಲಿ ನಮ್ಮ ರಾಯಚೂರಿನ ಲಿಂಗಸೂಗೂರು ಎಂಬ ಒಂದು ಸ್ಥಳದಲ್ಲಿ ಹಳೆ ಶಿಲಾಯುಗದ ಮೊಟ್ಟ ಮೊದಲ ಮಾನವನ ನೆಲೆ ದೊರಕಿದೆ. 1843ರಲ್ಲಿ ರಾಯಚೂರಿನ ಲಿಂಗಸೂಗೂರಿನಲ್ಲಿ ಹಳೆ ಶಿಲಾಯುಗದ ಮೊಟ್ಟ ಮೊದಲ ಮಾನವನ ನೆಲೆ ದೊರಕಿರುವಂತದ್ದು ನಮ್ಮ ಲಿಂಗಸೂಗೂರು. ಇದು ಕೂಡ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಬಿಟ್ರೆ 1955ರಲ್ಲಿ ಈ ಮಲಪ್ರಭಾ ಎಂಬ ನದಿಯ ದಂಡೆಯಲ್ಲಿ 35 ಹಳೆ ಶಿಲಾಯುಗದ ಮಾನವನ ನಿವೇಶನ ಕೂಡ ದೊರಕಿದೆ. ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಈ ನರ್ಮದಾ ನದಿ ದಡದಲ್ಲಿ ಹತ್ನೂರ್ ಅಂತ ಒಂದು ಸ್ಥಳ ಬರುತ್ತೆ. ಹತ್ನೂರ್ ಸ್ಥಳದಲ್ಲಿ ಸೆಟೆದು ನಡೆಯುವ ಮಾನವನ ಪಳವಳಿಕೆಗಳು ಕೂಡ ಇಲ್ಲಿ ದೊರಕಿದೆ. ಇಲ್ಲಿ ಸಿಕ್ಕಿರುವಂತಹ ಪಳೆಯುಳಿಕೆಗಳು ಹೆಂಗಿದ್ವು ಅಂದ್ರೆ ಸೆಟೆದು ನಿಂತಿರುವಂತಹ ಮಾನವನ ಪಳೆಯುಳಿಕೆಗಳು ಕೂಡ ಇಲ್ಲಿ ದೊರಕಿರುವಂತದ್ದು. ಇದು ಕೂಡ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಬಿಟ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿಯೊಂದು ಯುಗಕ್ಕೆ ಸಂಬಂಧಪಟ್ಟಂತ ನೆಲೆಗಳು ನಮ್ಮ ಕರ್ನಾಟಕದಲ್ಲೂ ಕೂಡ ಸಿಕ್ಕಿದೆ. ನಮ್ಮ ಕರ್ನಾಟಕವನ್ನು ಕೂಡ ಫೋಕಸ್ ಮಾಡಿ ಕೇಳ್ತಾನೆ. ಬೇರೆ ರಾಜ್ಯದಲ್ಲಿ ಹೆಂಗೆ ಫೋಕಸ್ ಆಗುತ್ತೋ ನಮ್ಮ ಸ್ಟೇಟ್ ಅಲ್ಲೂ ಕೂಡ ಫೋಕಸ್ ಆಗುವಂತಹ ಸ್ಥಳಗಳಿದಾವೆ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ಅದರಲ್ಲಿ ತುಮಕೂರಿನಲ್ಲಿ ಬರುವಂತಹ ಬಾಣಸಂದ್ರ ಬೆಟ್ಟಗಳಲ್ಲಿ ಕೈ ಕೊಡಲಿಗಳಾಗಿರ್ಬೋದು, ಕಿಬ್ಬನಹಳ್ಳಿ ಮತ್ತು ಬಿಳಿಗೆರೆ ಎಂಬ ಒಂದು ಸ್ಥಳದಲ್ಲಿ ಈ ಹಳೆ ಶಿಲಾಯುಗದ ನೆಲೆಗಳು ಸಿಕ್ಕಿದೆ. ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಸಿಕ್ಕಿರುವಂತದ್ದು ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಆಯುಧಗಳು, ಇವರು ಬಳಸಿದಂತಹ ಆಯುಧಗಳು ಕೂಡ ಇಲ್ಲಿ ಸಿಕ್ಕಿದೆ. ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ತುಮಕೂರಿನ ಬಾಣಸಂದ್ರ ಬೆಟ್ಟ, ಕಿಬ್ಬನಹಳ್ಳಿ, ಬಿಳಿಗೆರೆ. ಬಿಟ್ಟರೆ ಬಳ್ಳಾರಿಯಲ್ಲಿ ನಿಟ್ಟೂರು ಮತ್ತು ಅಣಗವಾಡಿ ಎಂಬ ಒಂದು ಸ್ಥಳದಲ್ಲೂ ಕೂಡ ದೊರಕಿದೆ. ಇವೆರಡೇ ಪ್ಲೇಸ್ ಅಂತಲ್ಲ, ಎಲ್ಲ ಕಡೆಗೂ ಸಿಕ್ಕಿದೆ. ಇದಿಷ್ಟೇ ಅಲ್ಲ, ಇನ್ನು ನಮ್ಮ ಚಿತ್ರದುರ್ಗ ಇರಬಹುದು,
ಇರ್ಬೋದು, ರಾಯಚೂರು ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಕೂಡ ಸಾಕಷ್ಟು ಇಲ್ಲಿ ಪ್ರಮುಖ ಸಾಕ್ಷಿಗಳು ಕೂಡ ದೊರಕಿದೆ. ಬಟ್ ಬಹಳ ಪ್ರಮುಖವಾಗಿ ಎಕ್ಸಾಮ್ಸ್ ಅಲ್ಲಿ ಕೇಳೋದು ತುಮಕೂರಿನಲ್ಲಿ ಬರುವಂತದ್ದೇ ಬಹಳ ಇಂಪಾರ್ಟೆಂಟ್. ಅದು ಬಾಣಸಂದ್ರ ಬೆಟ್ಟ ಮತ್ತೆ ಕಿಬ್ಬನಹಳ್ಳಿ ಬಿಟ್ರೆ ಇವೆಲ್ಲ ಬಿಟ್ರೆ ಮತ್ತೆ ನೋಡೋದಾದ್ರೆ ಸಿಂಗರೌಲಿ ಬೇಸಿನ್ ಅಂತ ಈ ಉತ್ತರ ಪ್ರದೇಶದಲ್ಲಿ ನೋಡ್ತೀರಾ, ಚೋಟಾನಾಗಪುರ ಜಾರ್ಖಂಡ್, ದೆನ್ ಕರ್ನೂಲ್ ಆಂಧ್ರ ಪ್ರದೇಶ್, ಆದಮ್ಗರ್ ಮತ್ತೆ ಬಿಂಬೆಟ್ಕಾ ಗುಹೆಗಳು ಅಂತ ಬಹಳ ಇಂಪಾರ್ಟೆಂಟ್. ಇದು ಮಧ್ಯಪ್ರದೇಶದಲ್ಲಿ ಬರುವಂತ ಸ್ಥಳಗಳು. ತಿರುನಲ್ವೇಲಿ ತಮಿಳುನಾಡು, ಸಬರಮತಿ ಕಣಿವೆ ಗುಜರಾತ್. ಈ ರೀತಿ ಹೇಳ್ತಾ ಹೋದ್ರೆ ಇನ್ನು ಹೆಚ್ಚಿನದಾಗಿ ನಮ್ಮ ಎಲ್ಲಾ ಕಡೆಗಳಲ್ಲೂ ಕೂಡ ಸಿಕ್ಕಿರುವಂತದ್ದು ಬಹಳ ಪ್ರಮುಖವಾಗಿ ಸಿಕ್ಕಿರೋದು ಇಷ್ಟೇ. ಬಹಳ ಪ್ರಮುಖ ಒಂದು ಸೋಹಾನ್ ಕಣಿವೆ, ಒಂದು ಹತ್ತಿರಂಪಕಂ, ನಮ್ಮ ಲಿಂಗಸೂಗೂರು, ನಮ್ಮ ಕರ್ನಾಟಕದ ಬಾಣಸಂದ್ರ ಮತ್ತು ಕಿಬ್ಬನಹಳ್ಳಿ. ಇವೇ ಬಹಳ ಪ್ರಮುಖವಾದಂತಹ ಸ್ಥಳಗಳು. ಬಿಟ್ಟರೆ ಎಲ್ಲ ಕಡೆಗೂ ದೊರಕಿದೆ. ಇದು ಇವತ್ತು ಕೇವಲ ಏನಾಯ್ತು ಅಂದ್ರೆ ನಮ್ಮ ಶಿಲಾಯುಗವನ್ನ 3 ರೀತಿಯ ಹಂತವನ್ನಾಗಿ ಮಾಡ್ತೀವಿ. ಅದರ ಮೊದಲ ಹಂತ ಹಳೇ ಶಿಲಾಯುಗದ ಬಗ್ಗೆ ಮಾತ್ರ ನಾನು ಇವತ್ತಿನ ಮಾಹಿತಿ ಕೊಟ್ಟಿದ್ದೀನಿ. ಇದು ಇತಿಹಾಸ ಪೂರ್ವ ಕಾಲದ ಶಿಲಾಯುಗದ ಹಳೇ ಶಿಲಾಯುಗದ ಒಂದು ಮಾಹಿತಿ. ಇದು ಪಾರ್ಟ್ 2. ನೆನ್ನೆ ಪಾರ್ಟ್ 1 ಮಾಡಿದ್ದೆ, ಇವತ್ತು ಪಾರ್ಟ್ 2 ಮಾಡಿದ್ದೇನೆ. ನಾಳೆ ಪಾರ್ಟ್ 3 ಮಾಡ್ತೀನಿ. ಇದೇ ರೀತಿ ಇವೆಲ್ಲ ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಅಂತ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಮಧ್ಯ ಶಿಲಾಯುಗದಲ್ಲಿ ಇದರಲ್ಲಿ ಏನೇನು ಬದಲಾವಣೆ ಆಯ್ತು, ಇವೆಲ್ಲ ಹಾಗೆ ಇದ್ರೂ ಕೂಡ ಮತ್ತೆ ಸ್ವಲ್ಪ ಯಾಡ್ ಆಗುತ್ತೆ, ಇರೋದ್ರಲ್ಲಿ ಮತ್ತೆ ಚೇಂಜಸ್ ಆಗುತ್ತೆ. ಹಾಗಾದ್ರೆ ಮುಂದಿನ ಕ್ಲಾಸ್ ಅಲ್ಲಿ ನಾವು ಮಧ್ಯ ಶಿಲಾಯುಗದ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳಿಯೋಣ. ಇದು ನಿಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ. ನಿಮ್ದೇನೇ ನಿಮ್ಮ ಸಮಸ್ಯೆಗಳಿದ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನಮಗೆ ಕಾಮೆಂಟ್ ಅನ್ನ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಎಸ್, ಮತ್ತೆ ನಮ್ಮ ಚಾನಲ್ ಗಳನ್ನ ಇವತ್ತು ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಯಾಕಂದ್ರೆ ನಾನು ಇವತ್ತು 30ನೇ ವಿಡಿಯೋ ಮಾಡಿದ್ದೀನಿ. ಕೆಲವರಿಗೆ ಇನ್ನೂ ಮಾಹಿತಿನೇ ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ಸ್ ಗಳಿಗೆ ನನಗೆ 30 ವಿಡಿಯೋಗಳು ಬೇಕು, ಬೇರೆ ಬೇರೆ ಸಬ್ಜೆಕ್ಟ್ ವಿಡಿಯೋಗಳು ಬೇಕು ಅಂತ ಕನ್ಫ್ಯೂಸ್ ಇದ್ರೆ ಅವ್ರಿಗೆ ಏನಾದ್ರು ಎಲ್ಲ ವಿಡಿಯೋಗಳು ಅವ್ರಿಗೆ ಬೇಕಾಗುತ್ತೆ ಅಂದ್ರೆ ನೀವು ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಸಕ್ಕೆ ಹೇಳಿ. ಅವ್ರು ಸಬ್ಸ್ಕ್ರೈಬ್ ಆದ್ರೆ ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ ನಲ್ಲಿ ಇರುವಂತ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ, ಮುಂದೆ ಕೂಡ ಸಿಗುವಂತ ಕೆಲಸ ಆಗುತ್ತೆ. ಎಸ್, ಥ್ಯಾಂಕ್ ಯು, ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ಇವತ್ತು ನನ್ನ ಈ 31ನೇ ವಿಡಿಯೋಕ್ಕೆ ನಾನು ಬಂದಿದ್ದೀನಿ. ಎಲ್ಲ ನಿಮಗೆ ಎಲ್ಲ ವಿಡಿಯೋಗಳು ಬೇಕು ಆದ್ರೆ 31 ವಿಡಿಯೋಗಳು ಕೂಡ ನಿಮಗೆ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ನೋಟಿಫಿಕೇಶನ್ ಉಚಿತವಾಗಿ ಪಡೆಯಿರಿ. ಮುಂದೆ ಎಲ್ಲ ವಿವಿಧ ಬೇರೆ ಬೇರೆ ವಿಷಯದ ಕ್ಲಾಸಸ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಕ್ಲಾಸಸ್ ಗಳನ್ನ ನೀವು ಮನೆಯಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ, ಇವತ್ತು ನಾನು ಮತ್ತೊಂದು ಪ್ರಮುಖ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ದೀನಿ. ಏನಪ್ಪಾ ಅಂದ್ರೆ, ನಾವು ಮೊಟ್ಟ ಮೊದಲ ಬಾರಿಗೆ ಇತಿಹಾಸ ಪೂರ್ವ ಕಾಲದ ಒಂದು ಕಾಲಘಟ್ಟ ನೋಡಿದ್ವಿ. ಎರಡನೇದಾಗಿ ನಿನ್ನೆ ಕ್ಲಾಸ್ ಅಲ್ಲಿ ಹಳೇ ಶಿಲಾಯುಗದ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಮತ್ತೊಂದು ಯುಗ ಶಿಲಾಯುಗದಲ್ಲಿ 2ನೇ ಯುಗ ಅಂತ ಕರಿತೀವಿ. ಯಾವ್ದಪ್ಪ ಅಂದ್ರೆ ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗ. ಎಸ್, ಇದು ಕೂಡ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಫೋಕಸ್ ಮಾಡಿ ಕೇಳುವಂತಹ ಒಂದು ಕಾನ್ಸೆಪ್ಟ್. ಯಾಕೆಂದ್ರೆ ಇವತ್ತಿಗೆ ಈ ಕಾಲವನ್ನ ನಾವು ಕತ್ತಲೆಯಿಂದ ಬೆಳಕಿನೆಡೆಗೆ ಕಾಲಿಡುವ ಕಾಲ ಅಂತ ಹೇಳ್ತೀವಿ. ಇವತ್ತಿಗೆ ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗವನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ಕಾಲಿಡುವಂತ ಕಾಲ ಅಂತ ಹೇಳ್ತೀವಿ. ಜೊತೆಗೆ ಬದಲಾವಣೆಯ ಯುಗ ಅಂತ ಕರಿತೀವಿ. ಇದನ್ನ ಸಂಕಾಲಿ ಎಂಬುವರು ಈ ವಿಚಾರವನ್ನು ಹೇಳ್ತಾರೆ. ಏನಪ್ಪಾ ಅಂದ್ರೆ ಬದಲಾವಣೆಯ ಯುಗ. ಯಾಕಂದ್ರೆ ನೀವು ನೆನ್ನೆ ಹಳೆ ಶಿಲಾಯುಗದ ಬಗ್ಗೆ ನೋಡಿದ್ರಿ, ಅಲ್ಲಿ ಏನು ಕಾನ್ಸೆಪ್ಟ್ ಏನಂತ ಇರಲಿಲ್ಲ. ಹಾಗಾದ್ರೆ ಇಲ್ಲಿ ಅವೆಲ್ಲ ಕಾನ್ಸೆಪ್ಟ್ಗಳ ಜೊತೆಗೆ ಮತ್ತು ಹೊಸ ಕಾನ್ಸೆಪ್ಟ್ಗಳು ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಆದಂತ ಬದಲಾವಣೆಯೇ ಇವತ್ತಿಗೆ ಬದಲಾವಣೆ ಯುಗ ಅಂತ ಕರೆಸ್ಕೊಳ್ಳುತ್ತೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಕಾಲಿಡುವಂತ ಕಾಲ ಅಂತ ಹೇಳ್ತೀವಿ. ಇವತ್ತಿಗೆ ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗದ 2ನೆಯ ಹಂತ ಅಂತ ಹೇಳ್ತೀವಿ. ಹಾಗಾದ್ರೆ ಯಾಕೆ ಇದನ್ನ ಮಧ್ಯ ಶಿಲಾಯುಗ ಅಂತ ಕರೆದ್ವಿ, ಯಾಕೆ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ? ಇವತ್ತಿಗೆ ಗೊತ್ತಿದೆ, ಹೆಸರಲ್ಲೇ ಇದೆ. ಮಧ್ಯ ಶಿಲಾಯುಗ ಅಂದ್ರೆ ಹಳೇ ಶಿಲಾಯುಗ ಮತ್ತೆ ನವಶಿಲಾಯುಗದ ಮಧ್ಯ ಭಾಗದಲ್ಲಿರುವಂತದ್ದು ಅಥವಾ ಮಧ್ಯದಲ್ಲಿ ಬರುವುದಕ್ಕೆ ಇದನ್ನ ಮಧ್ಯ ಶಿಲಾಯುಗ ಅಂತ ಕರಿತೀವಿ. ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತ ಯಾಕೆ ಕರಿತೀವಿ ಅಂದ್ರೆ ಹೆಸರಲ್ಲೇ ಇದೆ, ಸೂಕ್ಷ್ಮ ಶಿಲಾಯುಗ. ಸೂಕ್ಷ್ಮ ಅಂದ್ರೆ ತುಂಬಾ ಚಿಕ್ಕದಾದಂತಹ ಕಲ್ಲುಗಳನ್ನ ಬಳಸ್ತಾ ಹೋಗ್ತಾರೆ.
ಆಯುಧಗಳಲ್ಲಿ ಚಿಕ್ಕದಾದಂತ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ. ಶಿಲೆಗಳಲ್ಲಿ ಚಿಕ್ಕದಾದಂತ ಬದಲಾವಣೆ ಆಗುವಂತದಕ್ಕೆ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ಹಾಗಾದ್ರೆ ಏನ್ ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಯಾಕೆಂದ್ರೆ ಇಲ್ಲೂ ಕೂಡ ನೀವು ಮಧ್ಯಶಿಲಾಯುಗದ ಒಂದು ಜೀವನ ಕ್ರಮವನ್ನು ತಿಳ್ಕೊಳ್ಳೇಬೇಕು. ಎರಡನೇದಾಗಿ ನೆಲೆಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ನಾನು ನಿಮಗೆ ಕೇವಲ ಎಕ್ಸಾಮ್ಸ್ ಗೆ ಮಾತ್ರ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಇನ್ನು ನೀವು ಜಾಸ್ತಿ ಓದ್ಬೇಕಾಗುತ್ತೆ. ನೀವು ಕುತ್ಕೊಂಡು ಓದೋರು ನೀವೇನ್ ಮನೇಲಿ ಓದ್ತಾ ಇರ್ತೀರಿ, ಸ್ಟಡಿ ಮಾಡ್ತಾ ಇರ್ತೀರಿ, ಇದನ್ನ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ಸ್ ಮತ್ತೆ ನೀವು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನೋಡ್ತಾ ಹೋಗೋಣ. ಮಧ್ಯ ಅಥವಾ ಸೂಕ್ಷ್ಮ ಶಿಲಾಯುಗ ಅಂತಷ್ಟೇ ಜೀವನ ಕ್ರಮ. ಇದು ಈ ಕ್ಲಾಸ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನಿನ್ನೆ ವಿಡಿಯೋ ನೀವು ನೋಡಿರ್ಬೇಕು. ಯಾಕಂದ್ರೆ ಹಳೆಯ ಶಿಲಾಯುಗದ ಜೀವನ ಕ್ರಮಕ್ಕೂ ಮಧ್ಯ ಶಿಲಾಯುಗದ ಜೀವನ ಕ್ರಮಕ್ಕೂ ಬದಲಾವಣೆ ಆಗುತ್ತೆ. ಮುಂದಿನ ಒಂದು ನವಶಿಲಾಯುಗ ಕೂಡ ಬದಲಾವಣೆ ಆಗುತ್ತೆ. ಒಂದು ವಿಡಿಯೋ ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಲಿಂಕ್ ಇದ್ರೆ ಮಾತ್ರ ನಿಮಗೆ ಈ ಕಾನ್ಸೆಪ್ಟ್ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಜೀವನ ಕ್ರಮಕ್ಕೆ ಬರೋದಾದ್ರೆ ಮಧ್ಯಶಿಲಾಯುಗದ ಜೀವನ ಕ್ರಮ ಹೇಗಿತ್ತಪ್ಪ ಅಂದ್ರೆ ವಲಸೆ ಜೀವನ, ಮೈಗ್ರೇಟರಿ ಲೈಫ್. ಆದ್ರೆ ಹಳೆಯ ಶಿಲಾಯುಗದ ಜೀವನ ಹೇಗಿತ್ತು, ಅಲೆಮಾರಿ ಜೀವನ ಇದ್ರೆ ಇವತ್ತಿಗೆ ಸ್ವಲ್ಪ ಬದಲಾವಣೆ ಜೀವನದಲ್ಲಿ ಆಗುತ್ತೆ, ವಲಸೆ ಜೀವನ. ಫಾರ್ ಎಕ್ಸಾಂಪಲ್ ಬಾಡಿಗೆ ಮನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಲೆಮಾರಿ ಜೀವನ ಅಂದ್ರೆ ಇವತ್ತಿಗೆ ನೆಲೆನೇ ಇಲ್ದಂಗೆ ಇದ್ದಂತ ಒಂದು ಜನಾಂಗ ಇಲ್ಲೇನಾಗುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ವಲಸೆ ಜೀವನಕ್ಕೆ ಬರ್ತಾರೆ. ಅವ್ರಿಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಒಂದ್ ಕಡೆ ನೆಲೆಸ್ತಾರೆ. ಅದರಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಅದರಿಂದ ಮತ್ತೊಂದು ಕಡೆ ಹೋಗುವಂತ ಒಂದು ಜೀವನವನ್ನ ವಲಸೆ ಜೀವನ ಅಂತ ಕರಿತೀವಿ. ಈ ವಲಸೆ ಜೀವನವನ್ನ ಈ ಒಂದು ಹಂತದಲ್ಲಿ ನೀವು ನೋಡ್ತೀರಾ. ಇದು ಒಂದು ಬದಲಾವಣೆ ಆಗುವಂತದ್ದು. ಹಾಗಾಗಿ ಇದನ್ನ ಬದಲಾವಣೆ ಯುಗ ಅಂತ ಯಾಕೆ ಕರಿತೀವಿ ಅಂದ್ರೆ ಇವೆಲ್ಲ ಕಾನ್ಸೆಪ್ಟ್ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಹಾಗಾದ್ರೆ ಇವರ ಕಾಲದ ಅಥವಾ ಈ ಒಂದು ಯುಗದ ಮುಖ್ಯ ಕಸುಬು ಯಾವ್ದಪ್ಪ ಅಂದ್ರೆ ಹಳೆಯ ಶಿಲಾಯುಗದಲ್ಲಿ ಗೊತ್ತಿದ್ದು ಒಂದೇ, ಏನಪ್ಪ ಅಂದ್ರೆ ಬೇಟೆಯಾಡೋದಷ್ಟೇ. ಹಾಗಾದ್ರೆ ಇಲ್ಲೇನಿತ್ತು, ಬೇಟೆಯಾಡುವುದರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಮೀನುಗಾರಿಕೆಯನ್ನ ಮೊಟ್ಟ ಮೊದಲ ಬಾರಿಗೆ ಕಟ್ಕೊಳ್ತಾರೆ. ಇವತ್ತಿನ ಮೀನುಗಾರಿಕೆ ಅನ್ನೋದು ಮೊದಲ ಬಾರಿಗೆ ನೋಡುವಂತ ಒಂದು ಯುಗ ಅಂದ್ರೆ ಮಧ್ಯಕಾಲೀನ ಯುಗ. ಬೇಟೆಯಾಡುವುದರ ಜೊತೆಗೆ ಮೀನುಗಾರಿಕೆ ಬರುತ್ತೆ. ಅಲ್ಲಿ ಬೇಟೆಯಾಡೋದು ಇತ್ತು, ಮತ್ತೆ ಆಹಾರವನ್ನ ಸಂಗ್ರಹಣೆ ಮಾಡೋದಿತ್ತು. ಇಲ್ಲೂ ಕೂಡ ಆಹಾರ ಸಂಗ್ರಹಣೆ ಮಾಡೋದು ಇತ್ತು, ಬೇಟೆಯಾಡೋದು ಇತ್ತು. ಅವೆರಡರ ಜೊತೆಗೆ ಮತ್ತೊಂದು ಯಾವ್ದಾಗುತ್ತೆ, ಮೀನುಗಾರಿಕೆ. ಓಕೆ, ಈ ಮೂರು ಕಾನ್ಸೆಪ್ಟ್ ನೀವು ತಿಳ್ಕೋಬೇಕು. ಬೇಟೆಯಾಡೋದು, ದೆನ್ ಆಹಾರ ಸಂಗ್ರಹಣೆ ಮಾಡೋದು, ಮತ್ತೊಂದು ಜೊತೆಗೆ ಹೊಸದಾದಂತ ಒಂದು ಬದಲಾವಣೆ ಮೀನುಗಾರಿಕೆಯಲ್ಲಿ ಮೊದಲ ಬಾರಿಗೆ ಸ್ಟಾರ್ಟ್ ಆಗುತ್ತೆ. ಆಗ ನೆಕ್ಸ್ಟ್ ನೋಡೋದಾದ್ರೆ ಆಗ ಇಲ್ಲಿನ ಆಯುಧಗಳು ಯಾವ ಒಂದು ಕಲ್ಲಿನಿಂದ ಮಾಡಲ್ಪಟ್ಟಿದ್ದಾವೆ. ಯಾಕಂದ್ರೆ ಹಳೆಯ ಶಿಲಾಯುಗದಲ್ಲಿ ಬೆಣಚು ಕಲ್ಲಿನಿಂದ ಆಯುಧವನ್ನ ತಯಾರಿಸಿದ್ರೆ ಇಲ್ಲಿ ಚಕಮಕಿ, ಕ್ಯಾಲ್ಸಿಡಿನಿ ಅಂತ ಕರಿತೀವಿ, ಮತ್ತೊಂದು ಸಿಲಿಕೇಟ್ ಕಲ್ಲುಗಳನ್ನ ಆಯುಧಗಳನ್ನಾಗಿ ಮಾಡ್ಕೊಳ್ತಾರೆ. ಅಂದ್ರೆ ಬೆಣಚು ಕಲ್ಲನ್ನ ಬಿಟ್ಟು ಈ ಒಂದು ಕಲ್ಲು, ಅದಕ್ಕಿಂತ ಇದು ಸ್ವಲ್ಪ ಸ್ಟ್ರಾಂಗ್ ಆದಂತ ಕಲ್ಲುಗಳು, ಈ ಕಲ್ಲುಗಳಿಂದ ಇವರು ಆಯುಧಗಳನ್ನ ರಚನೆ ಮಾಡ್ತಾರೆ. ಆದ್ರೆ ಚಕಮಕಿ ಮತ್ತು ಸಿಲಿಕೇಟ್ ಕಲ್ಲುಗಳನ್ನ ಬಳಸುವುದರ ಮೂಲಕ ಇವರು ಆಯುಧಗಳನ್ನ ರೆಡಿ ಮಾಡ್ಕೊಳ್ತಾರೆ. ಏನಕ್ಕೆ ಅಂದ್ರೆ ಬೇಟೆಯಾಡಕ್ಕೆ. ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್, ಈ ಆಯುಧಗಳಿಗೆ ಮರದ ಇಡಿಯನ್ನ ಜೋಡಿಸಿ ಬಳಕೆಯನ್ನ ಮಾಡ್ತಾ ಹೋಗ್ತಾರೆ. ಹಳೆಯ ಶಿಲಾಯುಗದಲ್ಲಿ ಏನ್ ಮಾಡಿದ್ರು, ಪ್ರಾಣಿಯ ಮೂಳೆಗಳನ್ನ ಜೋಡಿಸಿ ಆಯುಧವನ್ನ ಬಳಸ್ಕೊಂಡ್ರೆ ಇಲ್ಲಿ ಆ ಕಲ್ಲಿನ ಆಯುಧಗಳಿಗೆ ಮರದ ಒಂದು ಇಡಿಯನ್ನ ಇಟ್ಕೊಂಡು ಆಯುಧಗಳನ್ನಾಗಿ ರೆಡಿ ಮಾಡಿಕೊಂಡು ಬೇಟೆಯಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಬದಲಾವಣೆ ತುಂಬಾ ಆಗುತ್ತೆ. ಯಾಕಂದ್ರೆ ಇದೇ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಆಯುಧಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಹೋಗುತ್ತೆ. ಎಸ್, ಹಾಗಾದ್ರೆ ಕಲ್ಲಲ್ಲೂ ಬದಲಾವಣೆ, ಆಯುಧಗಳಲ್ಲೂ ಬದಲಾವಣೆ. ಏನು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಯಾವ ರೀತಿ ಆಯುಧಗಳಂದ್ರೆ ಎಕ್ಸಾಮ್ಸ್ 100% ಇಂಪಾರ್ಟೆಂಟ್ ಆಗಿರುವಂತದ್ದು ಯಾವ ರೀತಿ ಅಂದ್ರೆ ಹಳೆಯ ಶಿಲಾಯುಗದಲ್ಲಿ ಆಕಾರ ಗೊತ್ತಿರಲಿಲ್ಲ, ಗಾತ್ರ ಗೊತ್ತಿರಲಿಲ್ಲ, ಏನು ಅವ್ರಿಗೆ ತಿಳಿಯುತ್ತಾ ಅದನ್ನ ಹಿಡ್ಕೊಳೋರು, ಅದೇ ಆಯುಧವಂತ ತಿಳ್ಕೊಳೋರು. ಬಟ್ ಇಲ್ಲಿ ಬದಲಾವಣೆ ಆಗುತ್ತೆ. ಏನ್ ಬದಲಾವಣೆ ಅಂದ್ರೆ ಕೇವಲ 1-5 ಸೆಂಟಿಮೀಟರ್. ಎಷ್ಟ್ರಿ 1-5 ಸೆಂಟಿಮೀಟರ್ ಅಂದ್ರೆ ಒಂದು ಇಷ್ಟಷ್ಟೇ. 1-5 ಸೆಂಟಿಮೀಟರ್ ಗಾತ್ರದ, ಕೇವಲ 1 ಸೆಂಟಿಮೀಟರ್ ಇಂದ ಹಿಡಿದು 5 ಸೆಂಟಿಮೀಟರ್ ಒಳಗಿನ ಗಾತ್ರದ, ಸಣ್ಣ ಗಾತ್ರದ, ನಾಜೂಕಾದ, ನಯವಾದ, ಹರಿತವಾದಂತಹ ಆಯುಧಗಳನ್ನ ಬಳಸ್ತಾ ಹೋಗ್ತಾರೆ. ಇದಕ್ಕೆ ಇದರ ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ವೆರಿ ಸ್ಟ್ರಾಂಗ್, ವೆರಿ ಶಾರ್ಪ್ನೆಸ್, ಬಹಳ ಸ್ಟ್ರಾಂಗ್ ಆಗಿರುವಂತದ್ದು, ತುಂಬಾ ಹರಿತವಾದಂತಹ, ಶಾರ್ಪ್ ಆಗಿರುವಂತಹ ಆಯುಧಗಳನ್ನ ಬಳಸ್ತಾ ಹೋಗ್ತಾರೆ. ಎಷ್ಟ್ರಿ, ಕೇವಲ 1-5 ಸೆಂಟಿಮೀಟರ್ ಗಾತ್ರದ ಆಯುಧಗಳನ್ನ ಮಾತ್ರ ಇವರು ಬಳಸ್ತಾ ಹೋಗ್ತಾರೆ. ಏನಕ್ಕೆ, ಬೇಟೆಯಾಡಕ್ಕೆ. ಹಾಗಾದ್ರೆ ಒಂದು ಕಾನ್ಸೆಪ್ಟ್ ನಿಮ್ಗೆ ತಲೆ ಬರ್ತಾ ಇದೆ ಅನ್ಸುತ್ತೆ, ಅದು ಮುಂದೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ 1-5 ಸೆಂಟಿಮೀಟರ್ ಗಾತ್ರದ ಆಯುಧಗಳನ್ನ ಬಳಸಿದ್ರೆ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತ ನಾವು ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವ ಕಲ್ಲುಗಳನ್ನ ಬಳಸಿರೋ ಅಂತ ಕೂಡ ತಿಳಿಸಿದ್ದೇನೆ. ಅದು ಹಳೆಯ ಶಿಲಾಯುಗದಲ್ಲಿ ಕೂಡ ಗೊತ್ತಿದೆ. ಅಲ್ಲಿ ಒರಟು ಕಲ್ಲು, ಉಪಕರಣ
ನೋಡೋಣ ಅಂತ ಇತ್ತು. ಬಟ್ ಇಲ್ಲಿ ನೋಡೋದಾದ್ರೆ ಇವರ ಪ್ರಮುಖ ಆಯುಧಗಳು ಚಿಕ್ಕದಾದ ಕೊಡಲಿ ಇರ್ಬೋದು, ಬಾಚಿ, ಗತ್ತಿ, ಈ ರೀತಿಯ ಮುಂತಾದ ಆಯುಧಗಳನ್ನು ಬಳಸ್ತಾ ಹೋಗ್ತಾರೆ. ಆ ಒಟ್ಟಾರೆ ಒಂದು ಕಾನ್ಸೆಪ್ಟ್ ತೆಗೆದುಕೊಳ್ಳೋದಾದ್ರೆ 1.5 ಸೆಂಟಿಮೀಟರ್ ಗಾತ್ರದ ಆಯುಧಗಳನ್ನ ಬಳಸ್ತಾ ಹೋಗ್ತಾರೆ. ಇದು ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಇಲ್ಲಿ ಬರುತ್ತೆ ಏನಪ್ಪಾ ಅಂದ್ರೆ, ಅಲ್ಲಿ ಏನು ಇರ್ಲಿಲ್ವೋ, ಹಳೇ ಶಿಲಾಯುಗದ ಜನರಿಗೆ ಏನು ಗೊತ್ತಿರ್ಲಿಲ್ವೋ ಇಲ್ಲಿ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ, ಎಲ್ಲದರಲ್ಲೂ ಬದಲಾವಣೆ ಆಗ್ತಾ ಹೋಗುತ್ತೆ. ಎಸ್, ನೋಡ್ತಾ ಹೋಗೋಣ. ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಬಿಲ್ಲು ಬಾಣದ ಬಳಕೆ ಆಗುತ್ತೆ. ನೋಡ್ರಿ, ಬಿಲ್ಲು ಬಾಣದ ಬಳಕೆ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಂತ ಹಂತವೇ ನಮ್ಮ ಸೂಕ್ಷ್ಮ ಅಥವಾ ಮಧ್ಯ ಶಿಲಾಯುಗ. ನೋಡ್ರಿ, ಅವಾಗ ಹಳೆ ಶಿಲಾಯುಗದಲ್ಲಿ ಒಂದು ಪ್ರಾಣಿಯನ್ನ ಬೇಟೆ ಆಡ್ಬೇಕಾಗಿತ್ತು ಅಂದ್ರೆ ಗುಂಪಾಗಿ ಹೋಗಿ ಬೇಟೆ ಆಡ್ತಾ ಇದ್ರು. ಆದ್ರೆ ಇಲ್ಲೇನಾದ್ರೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಬಿಲ್ಲು ಬಾಣಗಳ ಮೂಲಕ ಪ್ರಾಣಿಯನ್ನ ಬೇಟೆಯಾಡುವಂತ ಒಂದು ಸಂಸ್ಕೃತಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಬಾಣಕ್ಕೆ ಈ 1.5 ಸೆಂಟಿಮೀಟರ್ ಗಾತ್ರದ ಆಯುಧಕ್ಕೆ ವಿಷದ ಲೇಪನವನ್ನ ಲೇಪಿಸಿ ಬೇಟೆಯಾಡುವಂತ ಕೆಲಸ ಆಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಬಿಲ್ಲು ಬಾಣದ ಬಳಕೆಯನ್ನು ನೋಡೋದಾದ್ರೆ ಮಧ್ಯ ಶಿಲಾಯುಗ ಫಸ್ಟ್ ಒನ್. ಇವತ್ತಿಗೆ ಬಿಲ್ಲು ಬಾಣದ ಬಳಕೆ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಂತಹ ಹಂತ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತದ್ದು ಮೊಟ್ಟ ಮೊದಲ ಬಾರಿಗೆ ಲಾರೆಂಟ್ ಫೈರ್, ಬೆಂಕಿಯ ಉಪಯೋಗವನ್ನ ಕಂಡುಕೊಳ್ತಾರೆ. ಬೆಂಕಿಯ ಉಪಯೋಗ ಫಸ್ಟ್ ಹುಟ್ಟಿದ್ದೆ ಮಧ್ಯ ಶಿಲಾಯುಗದಲ್ಲಿ. ಇದನ್ನ ಕಂಡುಕೊಂಡಂತ ಜನಾಂಗ ಅಂತ ಕೂಡ ಕ್ವಶನ್ಸ್ ಕೇಳ್ತಾರೆ. ಓಮೋ ಇರ್ಬಾಸ್ ಎಂಬ ಜನಾಂಗ ಮೊಟ್ಟ ಮೊದಲ ಬಾರಿಗೆ ಬೆಂಕಿಯ ಉಪಯೋಗವನ್ನ ಕಂಡುಕೊಳ್ತಾರೆ. ಬೆಂಕಿ ಯಾಕೆ ಕಂಡುಕೊಂಡ್ರು ನಿಮ್ಗೆ ಗೊತ್ತಾಗಿರ್ಬೋದು. ಯಾಕೆಂದ್ರೆ ಹಳೆ ಶಿಲಾಯುಗದಲ್ಲಿ ಹಸಿಮಾಂಸವನ್ನ ತಿನ್ನೋದೇ ಅವರ ಒಂದು ಜೀವನ ಆಗಿತ್ತು. ಇಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಆ ಮಾಂಸವನ್ನ ಬೇಯಿಸ್ಕೊಳಕ್ಕೆ ಬೆಂಕಿಯ ಉಪಯೋಗ ಆಯಿತು. ಜೊತೆಗೆ ಅವನ ಮೈಯನ್ನ ಚಳಿಗಾಲದ ಬೆಚ್ಚಿಡ್ಕೊಳ್ಳೋಕ್ಕೋಸ್ಕರ ಬೆಂಕಿಯನ್ನ ಕಂಡುಕೊಂಡ ಅಂತ ಹೇಳ್ಬೋದು. ಮತ್ತೊಂದೇನಪ್ಪ ಅಂದ್ರೆ, ಗುಹೆಗಳಲ್ಲಿ ಇರುವಂತ ಪ್ರಾಣಿಗಳನ್ನ ಓಡಿಸಲಿಕ್ಕೆ ಬೆಂಕಿಯನ್ನ ಕಂಡುಕೊಂಡ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ವಲಸೆ ಜೀವನ ಅಂತ ನೋಡೋದಾದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಗುಹೆಗಳಲ್ಲಿ ಮತ್ತು ಗುಡಾರಗಳನ್ನು ನಿರ್ಮಿಸಿಕೊಂಡು ಜೀವನವನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿಗೆ ಬೆಂಕಿಯ ಉಪಯೋಗ ಹಲವಾರು ಕಾರಣಗಳನ್ನು ಹಿಡ್ಕೊಂಡು ಇವರು ಬೆಂಕಿಯ ಉಪಯೋಗನ ಕಂಡಿಡಿದು ಅಂತ ನಮ್ಮ ಇತಿಹಾಸ ತಜ್ಞರು ಹೇಳ್ತಾರೆ. ಒಟ್ಟಾರೆ ಒಂದು ಕಾನ್ಸೆಪ್ಟ್ ಕಡೆ ಬೆಂಕಿಯ ಉಪಯೋಗ ಫಸ್ಟ್ ಕಂಡುಕೊಂಡಿದ್ದೆ ನಮ್ಮ ಮಧ್ಯ ಶಿಲಾಯುಗದ ಜನರು. ಜನಾಂಗ ಅಂತ ಕೇಳಿದ್ರೆ ಓಮೋ ಇರ್ಬಾಸ್ ಎಂಬ ಜನಾಂಗ ಬೆಂಕಿಯ ಉಪಯೋಗವನ್ನ ಕಂಡುಕೊಳ್ಳುತ್ತೆ. ಹಾಗಾದ್ರೆ ಮತ್ತೆ ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಮೊಟ್ಟ ಮೊದಲ ಬಾರಿಗೆ ಪಶುಪಾಲನೆಯನ್ನ ಕಂಡುಕೊಳ್ತಾರೆ. ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತೀವಿ. ಮೊಟ್ಟ ಮೊದಲ ಬಾರಿಗೆ ಪಶುಪಾಲನೆ, ಅಲೆಮಾರಿ ಜೀವನ ಮೀನ್ಸ್ ಹಳೇ ಶಿಲಾಯುಗದ ಜನರಿಗೆ ಗೊತ್ತಿರಲಿಲ್ಲ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಶುಪಾಲನೆ ಎನ್ನುವಂತ ಒಂದು ಸಂಸ್ಕೃತಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಕುರಿಯನ್ನ, ನಾಯಿಯನ್ನ, ಕುದುರೆಯನ್ನ, ಜಿಂಕೆಯನ್ನ ಸಾಕು ಪ್ರಾಣಿಗಳನ್ನಾಗಿ ಸಾಕುವಂತ ಒಂದು ಲಕ್ಷಣವನ್ನು ಕೂಡ ನೋಡ್ತೀರಾ. ಇಲ್ಲಿ ಪ್ರಮುಖವಾಗಿ ಇವು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಕುರಿ, ನಾಯಿ, ಕುದುರೆ ಮತ್ತೆ ಜಿಂಕೆ ಎಂಬ ಪ್ರಾಣಿಗಳನ್ನ ಸಾಕ್ತಾ ಇದ್ರು. ಒಟ್ಟು ಪಶುಪಾಲನೆ ಅಂತ ಒಂದು ವೃತ್ತಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಮಧ್ಯ ಶಿಲಾಯುಗದಲ್ಲಿ. ಹಾಗೆ ಮತ್ತೆ ನೋಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಕೈಯಿಂದ ಮಡಿಕೆಯನ್ನ ತಯಾರಿಸ್ತಾರೆ. ಯಾಂಡ್ ಮೇಡ್ ಪಾಟ್ರೀಸ್, ಕೈಯಿಂದ ಮಡಿಕೆ ಮಾಡುವುದನ್ನ ಫಸ್ಟ್ ಕರೀತಾರೆ ಮಧ್ಯ ಶಿಲಾಯುಗದಲ್ಲಿ. ಹಳೆ ಶಿಲಾಯುಗದಲ್ಲಿ ಮಡಿಕೆನೇ ಇರಲಿಲ್ಲ, ಮಡಿಕೆ ಅನ್ನೋದು ಕಾನ್ಸೆಪ್ಟೇ ಇರಲಿಲ್ಲ. ಬಟ್ ಇಲ್ಲಿ ಇವತ್ತಿಗೆ ಮಡಿಕೆ ಎಂಬ ಒಂದು ಕಾನ್ಸೆಪ್ಟ್, ಜೇಡಿ ಮಣ್ಣಿನಿಂದ ಮಡಿಕೆ ಮಾಡುವುದನ್ನ ಫಸ್ಟ್ ಇಲ್ಲಿ ಕರೀತಾರೆ. ಕೈಯಿಂದ ಮಡಿಕೆ ನೆನ್ಪಿಡ್ಕೊಳ್ಳಿ, ಹ್ಯಾಂಡ್ ಮೇಡ್ ಪಾಟ್ರೀಸ್, ಕೈಯಿಂದ ಮಡಿಕೆ. ಯಾಕೆ ಮಡಿಕೆಯನ್ನ ತಯಾರಿಸಿ ನಿಮ್ಗೆ ಗೊತ್ತಾಗಿರ್ಬೋದು. ಯಾಕೆಂದ್ರೆ ಆಹಾರವನ್ನ ಬೇಯಿಸ್ಕೊಳ್ಳಕ್ಕೆ ಮಡಿಕೆ ಉಪಯೋಗ ಆಗುತ್ತೆ. ಜೊತೆಗೆ ಏನಾಗುತ್ತೆ, ನೀರನ್ನ ಸಂಗ್ರಹಣೆ ಮಾಡಕ್ಕೆ ಉಪಯೋಗ ಆಗುತ್ತೆ. ಆಹಾರವನ್ನ ಶೇಖರಣೆ ಮಾಡಕ್ಕೆ ಹಲವಾರು ಕಾರಣಗಳನ್ನ ಇಟ್ಕೊಂಡು ಮಡಿಕೆಯನ್ನು ತಯಾರಿಸ್ತಾರೆ. ಇವತ್ತಿಗೆ ಬಹಳ ಪ್ರಮುಖವಾದಂತಹ ಬದಲಾವಣೆ, ಕೈಯಿಂದ ಮಡಿಕೆ ಮಾಡುವುದನ್ನು ಕೂಡ ಫಸ್ಟ್ ಇಲ್ಲಿ ಕೈಗೊಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋದ್ರೆ ಮೊಟ್ಟ ಮೊದಲ ಬಾರಿಗೆ ಏನಾಗುತ್ತೆ, ಶವ ಸಂಸ್ಕಾರ ಪದ್ಧತಿ, ಕ್ರಿಮೇಷನ್ ಸಿಸ್ಟಮ್ ಅಂತ ಕೂಡ ಹೇಳ್ಬೋದು. ಈ ಶವ ಸಂಸ್ಕಾರ ಪದ್ಧತಿ ಮೊಟ್ಟ ಮೊದಲ ಬಾರಿಗೆ ರೂಢಿಗೆ ಬಂದಿದ್ದೆ ಮಧ್ಯ ಶಿಲಾಯುಗದಲ್ಲಿ. ಹಳೆ ಶಿಲಾಯುಗದಲ್ಲಿ ಇಲ್ಲೇನಿರಲಿಲ್ಲ, ಟೋಟಲಿ ಶವ ಸಂಸ್ಕರಣೆ ಗೊತ್ತಿರಲಿಲ್ಲ, ಅನಾಥ ಶವವಾಗಿ ಬಿಡ್ತಾ ಇದ್ರು.
ಎಲ್ಲಂದ್ರಲ್ಲೇ ಶವವನ್ನ ಬಿಸಾಕ್ತಾ ಇದ್ರು. ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಅವ್ರಿಗೆ ಏನು ಜ್ಞಾನ ಇತ್ತೋ ಕೇವಲ ಅರ್ಧಂಬರ್ಧ ಉಳುವಂತ ಒಂದು ಪದ್ಧತಿಯಲ್ಲಿ ಸ್ಟಾರ್ಟ್ ಆಗುತ್ತೆ. 50-50 ಅಂತ ಹೇಳ್ಬೋದು. ಫುಲ್ ಉಳ್ತಾ ಇರ್ಲಿಲ್ಲ, ಕಂಪ್ಲೀಟ್ ಬಿಡ್ತಾ ಇರ್ಲಿಲ್ಲ. ಆ ಒಂದು ಏನೋ ಒಂದು ಶವಕ್ಕೆ ಒಂದು ಸಂಸ್ಕಾರ ಅಂತ ಮಾಡಬೇಕು ಅನ್ನೋದು ಮೊಟ್ಟ ಮೊದಲ ಬಾರಿಗೆ ಹುಟ್ಟಿದ್ದೆ ನಮ್ಮ ಮಧ್ಯ ಶಿಲಾಯುಗದಲ್ಲಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವತ್ತು ಶವ ಸಂಸ್ಕಾರ ಪದ್ಧತಿ ಮೊದಲ ಬಾರಿಗೆ ಹುಟ್ಟುಕೊಳ್ಳುತ್ತೆ. ಹಾಗಾಗಿ ನೆಕ್ಸ್ಟ್ ನೋಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಗುಡಾರಗಳನ್ನ ನಿರ್ಮಿಸಿಕೊಂಡರು. ಗುಡಾರಗಳ ವ್ಯವಸ್ಥೆ ಇವರು ವಾಸ ಮಾಡಕ್ಕೆ ಗುಡಾರಗಳನ್ನಾಗಿ ಮಾಡ್ಕೊಳ್ತಾರೆ. ಜೊತೆಗೆ ಗುಹೆಗಳಲ್ಲಿ ಪ್ರಾಣಿಗಳನ್ನ ಓಡಿಸಿ, ಬೆಂಕಿಯ ಸಹಾಯದಿಂದ ಪ್ರಾಣಿಗಳನ್ನ ಓಡಿಸಿ, ಮೃಗಗಳನ್ನ ಓಡಿಸಿ ಅಲ್ಲಿ ಜೀವನವನ್ನ ಮಾಡಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇಲ್ಲಿ ನೆಲೆನೇ ಇಲ್ಲದಂತ ಒಬ್ಬ ಮಾನವ ಸ್ವಲ್ಪ ನೆಲೆಯನ್ನ ಕಂಡುಕೊಡ್ತಾನೆ ನಮ್ಮ ಮಧ್ಯ ಶಿಲಾಯುಗದಲ್ಲಿ. ಅದಕ್ಕೆ ಮೊದಲ ಬಾರಿಗೆ ಗುಡಾರಗಳನ್ನ ನಿರ್ಮಿಸಿಕೊಳ್ಳುವಂತ ಕೆಲಸ ಕೂಡ ಇಲ್ಲ ಆಗುತ್ತೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಲೆಮಾರಿ ಜೀವನ ಮಾಡ್ತಾ ಇದ್ದಂತ ಹಳೆ ಶಿಲಾಯುಗದ ಜನರಿಗೆ ಹೆಂಗಿದ್ರಪ್ಪ ಅಂದ್ರೆ ಪ್ರಾಣಿ ಹೆಂಗೆ ಬೆತ್ತಲೆ ಇರ್ತಾರೆ, ಹಾಗಾದ್ರೆ ಇಲ್ಲಿ ಕಂಪ್ಲೀಟ್ ಬದಲಾವಣೆ ಆಗುತ್ತೆ. ತನ್ನ ಮಾನವನ ಮುಚ್ಕೋಬೇಕು ಎಂಬ ಒಂದು ಆಲೋಚನೆಯಲ್ಲಿ ಏನ್ ಮಾಡ್ತಾರೆ, ಇವರು ಪ್ರಾಣಿಗಳ ಚರ್ಮಗಳನ್ನ ಬೇರ್ಪಡಿಸಿ ಮತ್ತೆ ಎಲೆ ತೊಗಟೆಗಳನ್ನ ತನ್ನ ಉಡುಪುಗಳನ್ನಾಗಿ ಧರಿಸ್ತಾರೆ. ಇದು ಬಹಳ ಒಳ್ಳೆ ಬದಲಾವಣೆ. ಯಾಕೆಂದ್ರೆ ಏನು ಪ್ರಾಣಿಗೆ ಇದ್ದಂತವನು ಒಬ್ಬ ಮಾನವನ ಸ್ಥಿತಿಗೆ ಬರುವಂತ ಕೆಲಸ ಆಗುತ್ತೆ. ಇವತ್ತಿಗೆ ಪ್ರಾಣಿಗಳ ಚರ್ಮಗಳನ್ನ ಬೇರ್ಪಡಿಸುವುದರ ಮೂಲಕ ಆ ಚರ್ಮವನ್ನ ಮತ್ತೆ ಎಲೆ ತೊಗಟೆಗಳನ್ನ ತನ್ನ ಉಡುಪುಗಳನ್ನಾಗಿ ಮಾಡುವಂತ ಸಂಸ್ಕೃತಿ ಫಸ್ಟ್ ಹುಟ್ಟಿದ್ದೆ ನಮ್ಮ ಮಧ್ಯ ಶಿಲಾಯುಗದಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಜೀವನ ಶೈಲಿ. ಇಷ್ಟೆಲ್ಲ ಬದಲಾವಣೆ ಹಳೆ ಶಿಲಾಯುಗದ ಇರಲಿಲ್ಲ. ಹಳೆ ಶಿಲಾಯುಗ 0, ಇಲ್ಲಿ +1 ಅಂದ್ರೆ ಇಲ್ಲಿ ಕಂಪ್ಲೀಟ್ ಪ್ರತಿಯೊಂದರಲ್ಲಿ ಸ್ವಲ್ಪ ಏನಾಗುತ್ತೆ ಬದಲಾವಣೆ ಆಗುತ್ತೆ. ಇವತ್ತಿಗೆ ಇಲ್ಲಿ ಬಾಗಿರುವಂತ ಬದಲಾವಣೆ ಇವತ್ತಿನ ಜಗತ್ತಿಗೆ ನೀವೆಲ್ಲ ನೋಡ್ತಾ ಇದ್ದೀರಾ ಅಲ್ವೇನ್ರಿ. ಇವತ್ತಿಗೆ ಅಂತ ಬದಲಾವಣೆ ಆಗಿದ್ದಕ್ಕೆ ಇವತ್ತಿಗೆ ಕತ್ತಲೆಯಿಂದ ಬೆಳಕಿನಡೆಗೆ ಬಂದಂತ ಕಾಲ ಅಂತ ಹೇಳ್ಬೋದು, ಅಥವಾ ಬದಲಾವಣೆ ಯುಗ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್. ಇವತ್ತಿಗೆ ಮಧ್ಯ ಶಿಲಾಯುಗದ ಪಾರ್ಟ್ 3 ಅಲ್ಲಿ ನಾವು ಇದೀವಿ. ವೆರಿ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ತಿಳ್ಕೊಳ್ತಿದ್ದೀರಾ. ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ನೆಲೆಗಳು ಅಂತ ನೋಡೋದಾದ್ರೆ, ಯಾಕಂದ್ರೆ ಹಳೆಯ ಶಿಲಾಯುಗದ ನೆಲೆನ ನೋಡಿದ್ರಿ, ಎಲ್ಲ ಸಾಕು ಹೇಳಿನಲ್ಲ, ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮಲ್ಲಿ ನೆಲೆಗಳು ಸಿಕ್ಕಿದೆ. ಹಾಗಾದ್ರೆ ಪ್ರಮುಖವಾಗಿ ಎಕ್ಸಾಮ್ಸ್ ಅಲ್ಲಿ ಪಾಯಿಂಟ್ ಔಟ್ ಮಾಡಿ ಕೇಳುವಂತ ನೆಲೆಗಳು ಯಾವ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಒನ್ ಇವತ್ತಿಗೆ ಈ ಎಲ್ಲಾ ಮಧ್ಯ ಶಿಲಾಯುಗದ ಒಂದು ಬೆಂಕಿ ಆಗಿರ್ಬೋದು, ಬಿಲ್ಲು ಬಣ ಆಗಿರ್ಬೋದು, ಪಶುಪಾಲನೆ ಆಗಿರ್ಬೋದು, ಅವರ ವಸತಿ ಗೃಹಗಳಾಗಿರ್ಬೋದು, ಮೀನನ್ನು ಹಿಡಿಯುವಂತಹ ಒಂದು ಸಂಸ್ಕೃತಿ ಬಗ್ಗೆ ಇರ್ಬೋದು, ಶವ ಸಂಸ್ಕಾರ ಇರ್ಬೋದು, ಒಟ್ಟು ಇವೆಲ್ಲ ಕುರುಹುಗಳು ಸಿಕ್ಕಿರುವಂತಹ ನೆಲೆಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಲಂಗನಾಜ್ ಎಂಬ ಒಂದು ಸ್ಥಳ ಬರುತ್ತೆ. ಇವತ್ತಿಗೆ ವಸತಿ ಪ್ರದೇಶಕ್ಕೆ ಸಂಬಂಧಪಡುವಂತ ಸಾಕ್ಷಿ ಕೂಡ ಸಿಕ್ಕಿದೆ. ಇವತ್ತಿಗೆ ಗುಜರಾತ್ ನಲ್ಲಿ ಇದೆ, ಲಾಂಗ್ನಾಜ್ ಅಂತ ಹೇಳ್ತೀವಿ. ಮತ್ತೊಂದು ಛೋಟಾ ನಾಗಪುರ ಮತ್ತು ಬಿಂಬಡ್ಕ ಗುಹೆಗಳು ಅಂತ ಸಿಗ್ತವೆ. ಬಹಳ ಇಂಪಾರ್ಟೆಂಟ್ ಬಿಂಬಡ್ಕ ಗುಹೆಗಳು ಅಂತ, ಮಧ್ಯ ಶಿಲಾಕ್ಕೆ ಸಂಬಂಧಪಟ್ಟಂತ ಗುಹೆಗಳು. ಇವತ್ತಿಗೆ ಛೋಟಾ ನಾಗಪುರ, ಬಿಂಬಡ್ಕ, ಇವತ್ತಿಗೆ ಛೋಟಾ ನಾಗಪುರ ಪಶು ಸಂಗೋಪನೆಗೆ ಸಾಕ್ಷಿಯಾಗಿರುವಂತಹ ಸ್ಥಳ. ಮತ್ತೆ ಗುಹೆಗಳು ಬಿಂಬಡ್ಕ ಗುಹೆಗಳು ಅಂತ ಸಿಗುತ್ತೆ. ಇದು ಮಧ್ಯಪ್ರದೇಶದಲ್ಲಿ ಬರುವಂತಹ ನೆಲೆಗಳು, ಬಹಳ ಪ್ರಮುಖವಾದಂತಹ ನೆಲೆಗಳು. ನೆಕ್ಸ್ಟ್ ದಿಲ್ವಾರ, ಬಾಗೂರ್ ಮತ್ತೆ ತಿವಾರಿ ಎಂಬ ಸ್ಥಳಗಳು, ಇವು ರಾಜಸ್ಥಾನದಲ್ಲಿ ಬರುವಂತಹ ಪ್ರಮುಖ ಸ್ಥಳಗಳು. ಅದರಲ್ಲಿ ಈ ಬಾಗೂರ್ ಅನ್ನೋದೇನಿದೆ ಇವತ್ತಿಗೆ ನಮ್ಮ ಭಾರತದ ಮಧ್ಯ ಶಿಲಾಯುಗದ ಅತ್ಯಂತ ದೊಡ್ಡ ನೆಲೆ ಅಂತ ಕರಿತೀವಿ. ಇವತ್ತಿಗೆ ಬಾಗೂರ್ ಅನ್ನೋದು ಬಹಳ ಪ್ರಮುಖವಾದಂತಹ ಒಂದು ಸೈಟ್, ಅತ್ಯಂತ ಒಂದು ದೊಡ್ಡದಾದಂತಹ ಸೈಟ್ ಅಂತ ಹೇಳ್ತೀವಿ ನಮ್ಮ ನಮ್ಮ ಮಧ್ಯ ಶಿಲಾಯುಗದಲ್ಲಿ. ಇದು ಕೂಡ ರಾಜಸ್ಥಾನದಲ್ಲಿ ಬರುವಂತದ್ದು. ನೆಕ್ಸ್ಟ್ ಲೆಖಾಗಿಯಾ ಮತ್ತು ಸರೈನಹಾರ್ ಅಂತ ಬರುತ್ತೆ. ಇದು UP ಉತ್ತರ ಪ್ರದೇಶದಲ್ಲಿ ಬರುವಂತಹ ನೆಲೆಗಳು. ದೆನ್ ಅಹಮದ್ ನಗರ್ ಮಹಾರಾಷ್ಟ್ರ, ಬಿರ್ಬಾನಾಪುರ್ ವೆಸ್ಟ್ ಬೆಂಗಾಲ್, ದೆನ್ ಕರ್ನೂಲ್ ಕಡಪ ಆಂಧ್ರ ಪ್ರದೇಶ್, ತಿರುನಲ್ವೇಲಿ ತಮಿಳುನಾಡು. ಇವೆಲ್ಲ ಮಧ್ಯ ಶಿಲಾಯುಗಕ್ಕೆ ಸಂಬಂಧಪಡುವಂತ ನೆಲೆಗಳು ದೊರಕಿರುವಂತ ಸ್ಥಳಗಳು. ನಿಮ್ಮ ಎಕ್ಸಾಮ್ಸ್ ಏನ್ ಕೇಳ್ತಾರೆ ಅಂದ್ರೆ, ಇಲ್ಲಿ ನೆಲೆಗಳನ್ನ ಕೊಟ್ಟು ಇಲ್ಲಿ ಯಾವ ರಾಜ್ಯದಲ್ಲಿ ಈ ನೆಲೆಗಳು ಬರುತ್ತೆ ಅಂತ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಈ ತರ ಕೇಳುವಂತದ್ದು. ಹಾಗಾಗಿ ನೀವು ಇದನ್ನ ಕಾನ್ಸೆಪ್ಟ್ ನ ಕರೆಕ್ಟ್ ಇಟ್ಕೊಳ್ಳಿ. ಯಾಕಂದ್ರೆ UP ನೀವು ಎರಡ ಕಡೆ ಸಿಕ್ಕಿಲ್ಲ, ಎಲ್ಲ ಕಡೆಯಲ್ಲೂ ಸಿಕ್ಕಿದೆ. ಬಹಳ ಇನ್ನ ಜಾಸ್ತಿ ಪ್ಲೇಸಸ್ ಬರ್ತವೆ. ಇಂಪಾರ್ಟೆಂಟ್ ಆಗಿ ಎಲ್ಲಿ ಸಿಕ್ಕಿದೆ ಅಂತ ಮಾತ್ರ ನಾನು ಇಂಪಾರ್ಟೆಂಟ್ ಆಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಬಿಟ್ರೆ ನೆಕ್ಸ್ಟ್ ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ, ನಮ್ಮ ಸ್ಟೇಟ್ ಅಲ್ಲೂ ಕೂಡ ಇವತ್ತಿಗೆ ಸಾಕಷ್ಟು ಇದಕ್ಕೆ ಸಂಬಂಧಪಡುವಂತ ನೆಲೆಗಳು ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಇವತ್ತಿಗೆ ಜಾಲಹಳ್ಳಿ ಮತ್ತು ರಾಗಿಗುಡ್ಡ ಅಂತ ಕೇಳಿದಿರಿ. ನಮ್ಮ ಬೆಂಗಳೂರಿನಲ್ಲಿ ಬರುವಂತದ್ದು ಇವತ್ತಿಗೆ SR ರಾವ್ ಅನ್ನೋರು ಇಲ್ಲಿ ಆವಿಷ್ಕಾರವನ್ನು ಮಾಡ್ತಾರೆ. ಇವತ್ತಿಗೆ ಜಾಲಹಳ್ಳಿ ರಾಗಿಗುಡ್ಡ ಬಹಳ ಪ್ರಮುಖವಾದಂತ ನೆಲೆಗಳು. ಯಾಕೆಂದ್ರೆ ಮಧ್ಯ ಶಿಲಾಯುಗದ ಮಾನವನ ನೆಲೆಗಳು, ಅವನಿಗೆ ಸಂಬಂಧಪಡುವಂತ ಆಧಾರಗಳು ಸಿಕ್ಕಿರುವಂತ ನಮ್ಮ ಕರ್ನಾಟಕದ ಪ್ರಮುಖ ಪ್ರದೇಶಗಳು ಅಂದ್ರೆ ಜಾಲಹಳ್ಳಿ ಮತ್ತು ರಾಗಿಗುಡ್ಡ, ಬೆಂಗಳೂರು. ಬಿಟ್ರೆ ಸಂಗನಕಲ್ಲು ಅಂತ ಬರುತ್ತೆ, ಬಳ್ಳಾರಿ.
ಒಟ್ಟಾರೆ ಇವೆಲ್ಲ ನೀವು ಅಶೋಕನ ಶಾಸನಗಳು ಕೂಡ ಇಲ್ಲೆಲ್ಲ ನೋಡ್ತೀರಾ. ದೆನ್ ತೇರದಾಳ ಅಂತ ಬರುತ್ತೆ, ಬಾಗಲಕೋಟೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಶಹಪುರ ಅಂತ ಬರುತ್ತೆ, ಗುಲ್ಬರ್ಗ. ಇಲ್ಲಿ 25 ನೆಲೆಗಳು ಸಿಕ್ಕಿದೆ ಅಂತ ಕೂಡ ನಮ್ಮಲ್ಲಿ ಮಾಹಿತಿ ಇದೆ. ಒಟ್ಟಾರೆ ಇದು ಮಧ್ಯಶಿಲಾಯುಗದ ಜನರ ಜೀವನ ಮತ್ತು ಅವರ ನೆಲೆಗಳು. ಇದಿಷ್ಟು ನೀವು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ತಿಳ್ಕೊಳ್ಳಿ. ಇವತ್ತು ಹಳೆ ಶಿಲಾಯುಗಕ್ಕೂ ಮಧ್ಯಶಿಲಾಯುಗಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಮುಂದೆ ಬರುವಂತ ನವಶಿಲಾಯುಗದಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಈ ಮೂರು ತಿಳ್ಕೊಂಡ್ಬಿಟ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕಬ್ಬಿಣ ಯುಗ ಮತ್ತು ತಾಮ್ರ ಯುಗ ಅಂತ ಬಂದ್ರೆ ಅದು ನೆಕ್ಸ್ಟ್ ವೇದಗಳ ಕಾಲ ಮತ್ತೆ ಸಿಂಧು ನಾಗರಿಕತೆ ಓದುವಂತ ಸಂದರ್ಭದಲ್ಲಿ ಅದರಲ್ಲಿ ರೀಚ್ ಆಗುತ್ತೆ. ಹಾಗೆ ಈ ಚಾಪ್ಟರ್ ಅಲ್ಲೇನು ಡೆವಲಪ್ ಆಯ್ತು, ಅಲ್ಲೇನು ಚೇಂಜಸ್ ಆಯ್ತು ಅಂತ ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಒಟ್ಟಾರೆ ಇದು ಇವತ್ತಿನ ಮಧ್ಯಶಿಲಾಯುಗದ ನಮ್ಮ ಜನರ ಜೀವನ ಮತ್ತು ಅದಕ್ಕೆ ಸಂಬಂಧಪಡುವಂತ ನೆಲೆಗಳು ನಿಮಗೆ ಗೊತ್ತಾಯ್ತು. ಒಟ್ಟಾರೆ ಕತ್ತಲೆಯಲ್ಲಿ ಇದ್ದವನು, ಅನಾಗರಿಕನಾದಂತವನು ಸ್ವಲ್ಪ ನಾಗರಿಕ ಸ್ಥಿತಿಗೆ ಬರ್ತಾನೆ, ಸ್ವಲ್ಪ ಬೆಳಕಿನಡೆಗೆ ಬರ್ತಾನೆ. ಇವತ್ತಿಗೆ ಆಹಾರವನ್ನೇ ಬೇಯಿಸ್ಕೊಂಡು ತಿನ್ನಂತ ಸಂಸ್ಕೃತಿ ಇಲ್ದಂತವನು ಆಹಾರವನ್ನು ಬೇಯಿಸ್ಕೊಳ್ಳುವಂತ ಪದ್ಧತಿಗೆ ಬರ್ತಾನೆ. ಸಾಕಷ್ಟು ಬದಲಾವಣೆಗಳು ಈ ಒಂದು ಯುಗದಲ್ಲಿ ಆಗುತ್ತೆ. ಓಕೆ, ಈ ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಮ್ಮೆ ನಿಮಗೆ ಪದೇ ಪದೇ ಹೇಳ್ತಿದ್ದೀವಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನ. ಎಲ್ಲ ನೋಟಿಫಿಕೇಶನ್ ಅನ್ನ, ಎಲ್ಲ ವಿಡಿಯೋಗಳನ್ನ ಉಚಿತವಾಗಿ ಪಡೆಯಿರಿ. ನಮಸ್ಕಾರ, ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ನಾನು ಇವತ್ತು ಈ 32ನೇ ವಿಡಿಯೋಕ್ಕೆ ಬಂದಿದ್ದೀನಿ. ನೀವು ಕಳೆದ ವಿಡಿಯೋ ನೋಡ್ತಾ ಇದ್ದೀರಾ. ಮೊದಲ ವಿಡಿಯೋದಲ್ಲಿ ಇತಿಹಾಸ ಪೂರ್ವ ಕಾಲದ ಬಗ್ಗೆ ಹೇಳಿದ್ದೆ. ಎರಡನೇ ವಿಡಿಯೋದಲ್ಲಿ ಹಳೆ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಏಜ್ ಬಗ್ಗೆ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಧ್ಯಶಿಲಾಯುಗ, ಮೆಸೋಲಿಥಿಕ್ ಅಥವಾ ಮೈಕ್ರೋಲಿಥಿಕ್ ಏಜ್ ಗಳ ಬಗ್ಗೆ ಹೇಳಿದ್ದೆ. ಹಾಗಾಗಿ ಇವತ್ತು ವೆರಿ ಇಂಪಾರ್ಟೆಂಟ್ ಆದಂತಹ ಮತ್ತೊಂದು ಸ್ಟೇಜ್, ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಿಮಗೆ ಅಲ್ಲೇ ಬೋರ್ಡಲ್ಲಿ ಕಾಣ್ತಾ ಇದೆ. ಏನಪ್ಪಾ ಅಂದ್ರೆ, ಶಿಲಾಯುಗದಲ್ಲಿ ಬರುವಂತಹ ಮೂರನೆಯ ಒಂದು ಶಿಲಾಯುಗ ಅಂದ್ರೆ ನವ ಅಥವಾ ಹೊಸ ಶಿಲಾಯುಗ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್, ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಇದುವರೆಗೂ ನಮ್ಮ ಯಾರು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲಾ ವಿಡಿಯೋಗಳು ಮತ್ತೆ ಮುಂದೆ ಬರುವಂತಹ ಎಲ್ಲಾ ವಿಡಿಯೋಗಳು ನಿಮಗೆ ಉಚಿತವಾಗಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನೋಡ್ತಾ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ನವ ಶಿಲಾಯುಗ ಅಥವಾ ಹೊಸ ಶಿಲಾಯುಗ ಅಂತ ಹೇಳ್ತೀವಿ. ಇದನ್ನು ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಏನ್ ಪ್ರಶ್ನೆ ಬಂದಿತ್ತಪ್ಪ ಅಂದ್ರೆ, ನಿಯೋಲಿಥಿಕ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ದ. ಮೊನ್ನೆ PC ಎಕ್ಸಾಮ್ ಅಲ್ಲಿ ಕೇಳಿದಾನೆ. ನಿಯೋಲಿಥಿಕ್ ಅಂದ್ರೆ ಹೊಸ ಶಿಲಾಯುಗ. ನಿಯೋ ಅಂದ್ರೆ ಹೊಸ, ಲಿಥಿಕ್ ಅಂದ್ರೆ ಶಿಲೆ. ಹೊಸ ಶಿಲಾಯುಗವನ್ನು ನಿಯೋಲಿಥಿಕ್ ಅಂತ ಕರಿತೀವಿ. ಈ ನಿಯೋಲಿಥಿಕ್ ಎಂಬ ಪದಗಳು ನಿಮಗೆ ಆಲ್ರೆಡಿ ಹೇಳಿದೀನಿ, ಗ್ರೀಕ್ ದೇಶದ ಪದಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಇವತ್ತಿಗೆ ಹೊಸ ಶಿಲಾಯುಗ ಅಂದ ತಕ್ಷಣ ಏನ್ ಹೇಳ್ಬೋದಪ್ಪ ಅಂದ್ರೆ, ಇವತ್ತಿಗೆ ಮಾನವನ ಬದುಕಿನಲ್ಲಿ ಮೊದಲ ಬಾರಿಗೆ ನಡೆದ ಪ್ರಗತಿಯ ಹಂತ ಅಂತ ಹೇಳ್ತೀವಿ. ಇವತ್ತಿಗೆ ನಮ್ಮ ಮಾನವನ ಕುಲದಲ್ಲಿ ಏನಾದ್ರೂ ಒಂದು ಹೊಸದಾದಂತಹ ಪ್ರಗತಿಯಾಗಿರುವಂತಹ ಒಂದು ಹಂತ ಅಂದ್ರೆ ಅದು ನಮ್ಮ ನವಶಿಲಾಯುಗ ಅಂತ ಹೇಳ್ತೀವಿ. ಮತ್ತೊಂದು, ಇಡೀ ವಿಶ್ವದಲ್ಲೇ ನಮ್ಮ ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಕೃಷಿಕರು ಅಂದ್ರೆ, ರೈತರು ಅಂದ್ರೆ ನಮ್ಮ ನವಶಿಲಾಯುಗದ ಜನರು. ಹಾಗಾದ್ರೆ ಇಡೀ ವಿಶ್ವಕ್ಕೆ ಫಸ್ಟ್ ಕೃಷಿಯ ಒಂದು ಅಭಿವೃದ್ಧಿಯನ್ನ, ಕೃಷಿಯನ್ನ ಬೆಳಕಿಗೆ ತಂದವರೇ ನಮ್ಮ ನವಶಿಲಾಯುಗದ ಜನರು. ಹಾಗಾಗಿ ಈ ಭೂಮಿಯ ಮೇಲೆ ಪ್ರಥಮ ಕೃಷಿಕರೇ ನವಶಿಲಾಯುಗದರು. ಮತ್ತೆ ಈ ಟೋಟಲ್ ನಮ್ಮ ಹೊಸ ಶಿಲಾಯುಗವನ್ನ ಬೆಳವಣಿಗೆ ಹಂತ ಅಂತ ಕರಿತೀವಿ. ನಾನು ನಿನ್ನೆ ಹೇಳಿದೀನಿ, ಮಧ್ಯಕಾಲ ಶಿಲಾಯುಗವನ್ನ ಕತ್ತಲಿನಿಂದ ಬೆಳಕಿನಡೆಗೆ ಬಂದಂತ ಹಂತ ಅಂತ ಕರೆದ್ರೆ, ಇಲ್ಲಿ ಬೆಳಕಿನಡೆಗೆ ಬಂದಂತ ಹಂತ ಪ್ರಗತಿಯ ಮಟ್ಟಕ್ಕೆ ಬರುವಂತಹ ಹಂತವಾಗಿರುವಂತದ್ದು ನಮ್ಮ ಮಧ್ಯಶಿಲಾಯುಗದಲ್ಲಿ. ಇವತ್ತು ನೋಡ್ತಾ ಹೋಗೋಣ, ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಏನು ಕೇಳ್ತಾರೋ ಅಷ್ಟನ್ನು ನಾನು ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಫಸ್ಟ್ ಬಂದು ನೋಡೋದಾದ್ರೆ ದ ಲೈಫ್ ಸ್ಟೈಲ್, ಜೀವನ ಕ್ರಮಕ್ಕೆ ಬರೋದಾದ್ರೆ ಹೊಸ ಶಿಲಾಯುಗದ ಜೀವನ ಕ್ರಮ ಹೇಗಿತ್ತು ಅನ್ನೋದಾದ್ರೆ, ಫಸ್ಟ್ ಒನ್, ಇದನ್ನ ಹೊಸ ಶಿಲಾಯುಗ, ನವಶಿಲಾಯುಗ ಅಂತ ಕರೆದವನೇ ಸರ್ ಜಾನ್ ಲುಬೋಕ್ ಅಂತ ಬರ್ತಾರೆ. 1865ರಲ್ಲಿ ಈ ಯುಗವನ್ನ ನವಶಿಲಾಯುಗ ಅಂತ ಕರೀತಾರೆ. ಯಾಕೆಂದ್ರೆ ಅಂತ ಬದಲಾವಣೆ ಈ ಯುಗದಲ್ಲಿ ಆಗುತ್ತೆ. ಇದು ಇಡೀ ವಿಶ್ವದಲ್ಲೇ ಕಂಡು ಕರೆಯದಂತಹ ಒಂದು ಪ್ರಮುಖವಾದಂತಹ ಬದಲಾವಣೆ. ಹಾಗಾಗಿ ಇದನ್ನ ಹೊಸ ಶಿಲಾಯುಗ ಅಂತ ಕರೀತಾರೆ. ಆದ್ರೆ ಮತ್ತೊಬ್ರು ನೆನ್ಪಿಡ್ಕೊಳ್ಳಿ, ಪ್ರೊಫೆಸರ್ ಗಾರ್ಡನ್ ಚೈಲ್ಡ್ ಅಂತ ಒಬ್ರು ಬರ್ತಾರೆ. ಇವರು ಇದನ್ನ
ಕ್ರಾಂತಿ ಯುಗ ಅಂತ ಕರೀತಾರೆ, ರೆವಲ್ಯೂಷನ್ ಪೀರಿಯಡ್ ಅಂತ ಕರೀತಾರೆ. ಯಾಕೆ ಇದನ್ನ ಕ್ರಾಂತಿ ಯುಗ ಅಂತ ಕರೆದ್ರು ಅಂದ್ರೆ ಒಂದೇ ಉತ್ತರ ಏನಪ್ಪಾ ಅಂದ್ರೆ ಆಯುಧಗಳಿಗೆ ನಿರ್ದಿಷ್ಟವಾದ ರೂಪವನ್ನು ಕೊಡ್ತಾರೆ, ಡೆಫಿನೆಟ್ ಶೇಪ್ಸ್. ನೋಡಿ, ಹಳೆ ಶಿಲಾಯುಗದಲ್ಲಿ ಆಯುಧಗಳಿಗೆ ಆಕಾರ ಇರಲಿಲ್ಲ, ಗಾತ್ರ ಇರಲಿಲ್ಲ. ಮಧ್ಯ ಶಿಲಾಯುಗದಲ್ಲಿ ಸೂಕ್ಷ್ಮವಾದಂತ ಆಯುಧವನ್ನು ಬಳಸ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಗೊತ್ತೇನ್ರಿ, ಆಯುಧಗಳಿಗೆ ನಿರ್ದಿಷ್ಟ ರೂಪ ಕೊಡ್ತಾರೆ. ನಿರ್ದಿಷ್ಟ ರೂಪ ಕೊಟ್ಮೇಲೆ ಹಲವಾರು ರೀತಿಯ ಬಗೆಗಳು ಇಲ್ಲಿ ಆಯುಧಗಳು ಬೆಳಕಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಬರ್ದಿದ್ದೀನಿ, ಸುತ್ತಿಗೆ, ಒಣಕೆ, ಇಟ್ಟು ಬೀಸುವ ಕಲ್ಲುಗಳು, ಮಣಿಗಳು, ನೇಗಿಲು, ಹಾರೆ, ಬರ್ಚಿ, ಕೈಕೊಡಲಿ, ಈ ರೀತಿ ಹೇಳ್ತಾ ಹೋದ್ರೆ ನಿಮಗೆ ನೂರಾರು ರೀತಿಯ ತುಂಬಾ ಸಾಕಷ್ಟು ಆಯುಧಗಳನ್ನ ಇಲ್ಲಿ ಬೆಳಕಿಗೆ ತರ್ತಾರೆ. ಎಲ್ಲ ಆಯುಧಗಳಿಗೆ ನಿರ್ದಿಷ್ಟವಾದ ರೂಪವನ್ನು ಕೊಡ್ತಾರೆ. ಇದಕ್ಕೆ ಕ್ರಾಂತಿ ಯುಗ ಅಂತ ಪ್ರೊಫೆಸರ್ ಗಾರ್ಡನ್ ಚೇಡ್ ಅವರು ಇದನ್ನ ಕರೀತಾರೆ. ಮತ್ತೊಂದು ನೆನ್ಪಿಡ್ಕೊಳ್ಳಿ, ಇವತ್ತಿಗೆ ಹಳೆ ಶಿಲಾಯುಗದಲ್ಲಿ ಬೆಣಚು ಕಲ್ಲನ್ನು ಬಳಸ್ತಾರೆ. ಅದಕ್ಕೆ ಇವತ್ತಿಗೆ ಬೆಣಚು ಕಲ್ಲನ್ನು ಬಳಸಿದ ಮೊಟ್ಟ ಮೊದಲ ಮಾನವ ಅಂತೀವಿ. ಹಾಗಾದ್ರೆ ಮಧ್ಯ ಶಿಲಾಯುಗದಲ್ಲಿ ಸಿಲಿಕೇಟ್ ಕಲ್ಲುಗಳನ್ನ ಮತ್ತು ಕ್ಯಾಲ್ಸಿಡಿನಿಯ ಕಲ್ಲುಗಳನ್ನ ಬಳಸ್ತಾ ಹೋಗ್ತಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಹಾಗೆ ಇವೆರಡಕ್ಕಿಂತ ಅತಿ ಹೆಚ್ಚಾದಂತಹ ಒಂದು ಪ್ರಮುಖವಾದಂತಹ ಕಲ್ಲುಗಳಂದ್ರೆ ಕಪ್ಪು ಶಿಲೆ, ಬಜಾಲ್ಟ್ ಮತ್ತೆ ಡಯೋರೈಟ್. ಈ ರೀತಿಯ ಒಂದು ಕಲ್ಲುಗಳನ್ನ ಬಳಸಿ ಆಯುಧಗಳನ್ನ ಇಲ್ಲಿ ಬಳಕೆ ಮಾಡ್ತಾ ಹೋಗ್ತಾರೆ, ಇದನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಹಳೆ ಶಿಲಾಯುಗದ ಆಯುಧಗಳು ಹೇಗಿದ್ವು ಅಂದ್ರೆ ಅದಕ್ಕೆ ಪ್ರಾಣಿಗಳ ಮೂಳೆಗಳನ್ನ ಇಟ್ಟು ಕೈ ಹಿಡಿಯನ್ನ ಮಾಡಿದ್ರು. ಮಧ್ಯ ಶಿಲಾಯುಗದಲ್ಲಿ ಮರದ ಒಂದು ತುಂಡನ್ನು ಇಟ್ಟು ಹಿಡಿಯನ್ನಾಗಿ ಮಾಡಿದ್ರೆ ಇಲ್ಲಿ ಆಗಾಗಿಲ್ಲ, ಕಂಪ್ಲೀಟ್ ಆಯುಧಗಳು ಕಲ್ಲಿನಿಂದನೇ ಮಾಡಿದಂತಹ ಒಂದು ಹಂತವನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀರಿ. ಒಟ್ಟಾರೆ ಇದು ಬಹಳ ಪ್ರಮುಖವಾದಂತದ್ದು. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಹಾಗಾದ್ರೆ ಇಲ್ಲಿನ ಜೀವನ ಹೇಗಿತ್ತು ಅಂತ ನೋಡಿದ್ರೆ ದ ಫಸ್ಟ್ ಒನ್ ಏನಪ್ಪಾ, ಇವರ ಜೀವನ ಹೇಗಿತ್ತು ಅಂದ್ರೆ ದ ಫಸ್ಟ್ ಒನ್ ಸ್ಥಿರ ಜೀವನ, ಸೆಟಲ್ಡ್ ಲೈಫ್. ಹಳೆ ಶಿಲಾಯುಗದಲ್ಲಿ ಅಲೆಮಾರಿ ಜೀವನ, ಮಧ್ಯ ಶಿಲಾಯುಗದಲ್ಲಿ ವಲಸೆ ಜೀವನ. ಹಾಗಾದ್ರೆ ಇವತ್ತಿನ ನವಶಿಲಾಯುಗದಲ್ಲಿ ಸ್ಥಿರ ಜೀವನ, ಶಾಶ್ವತವಾಗಿ ಒಂದೇ ಕಡೆ ನೆಲೆಯೂರುವಂತ ಕೆಲಸ. ಅದಕ್ಕೆ ಇವತ್ತಿಗೆ ಸ್ವಂತ ಮನೆ ಅಂತ ಕರಿತೇಳ್ರಿ, ಸ್ವಂತ ಮನೆ ಇದ್ದರೆ ಬೇರೆ ಕಡೆ ಹೋಗಲ್ಲ. ಆ ರೀತಿಯ ಜೀವನವನ್ನು ಇಲ್ಲಿ ನೋಡ್ತೀರಾ. ದಿ ವೆರಿ ವೆರಿ ಇಂಪಾರ್ಟೆಂಟ್, ಶಾಶ್ವತವಾಗಿ ಒಂದೇ ಕಡೆ ನೆಲೆಯೂರುವಂತ ಕೆಲಸ ಇಲ್ಲಿ ಆಗುತ್ತೆ. ದ ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡೋದಾದ್ರೆ ಇಲ್ಲಿ ಪ್ರಪ್ರಥಮವಾದಂತಹ ಒಂದು ಪ್ರಮುಖ ಅಂಶ, ಇಲ್ಲಿನ ಪ್ರಮುಖವಾದಂತಹ ಕಸುಬು ಯಾವುದು ಅಂತ ಕೇಳ್ತಾರೆ. ಹಳೆ ಶಿಲಾಯುಗದಲ್ಲಿ ಬೇಟೆಯಾಡೋದಿತ್ತು, ಆಹಾರ ಸಂಗ್ರಹಣೆ ಮಾಡೋದಿತ್ತು. ಮಧ್ಯ ಶಿಲಾಯುಗದಲ್ಲಿ ಬೇಟೆ ಜೊತೆಗೆ ಆಹಾರ ಸಂಗ್ರಹಣೆ ಜೊತೆಗೆ ಮೀನು ಹಿಡುವುದನ್ನ ಕರೀತಾರೆ. ಆಗ ಇಲ್ಲಿ ಏನಾಯ್ತು, ಅವೆಲ್ಲ ಇತ್ತು. ಅದ್ರ ಜೊತೆಗೆ ಇಡೀ ವಿಶ್ವಕ್ಕೆ ಬೆಳಕಿಗೆ ಬಂದಂತದ್ದು ಏನಪ್ಪಾ ಅಂದ್ರೆ ಕೃಷಿ. ಅಗ್ರಿಕಲ್ಚರ್ ಮೊಟ್ಟ ಮೊದಲ ಬಾರಿಗೆ ಹುಟ್ಟಿದ್ದೆ ನಮ್ಮ ನವಶಿಲಾಯುಗದಲ್ಲಿ. ಅದಕ್ಕೆ ಉತ್ಪಾದನೆ, ಪ್ರಾಡಕ್ಟ್ ಅಂತ ಏನಾರ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ ಅಂದ್ರೆ ಅದು ನಮ್ಮ ನವಶಿಲಾಯುಗದಲ್ಲಿ. ನೋಡಿ, ಆಹಾರವನ್ನ ಸಂಗ್ರಹಣೆ ಮಾಡ್ತಾ ಇದ್ದಂತ ಮಾನವ ತನ್ನ ಆಹಾರವನ್ನ ತಾನೇ ಉತ್ಪಾದನೆ ಮಾಡುವಂತ ಕೆಲಸ ಆಗುತ್ತೆ ನಮ್ಮ ನವಶಿಲಾಯುಗದಲ್ಲಿ. ಹಾಗಾದ್ರೆ ಇಲ್ಲಿನ ಪ್ರಮುಖ ಕಸಬು ಕೃಷಿ ಅಂತ ಆಗುತ್ತೆ. ಇದು ಕೇಳಿ ನೋಡ್ರಿ, ಇಡೀ ಭೂಮಿಯ ಮೇಲೆ ಪ್ರಪ್ರಥಮವಾದ ಕೃಷಿಕರು ಅಂದ್ರೆ ನಮ್ಮ ನವಶಿಲಾಯುಗದ ಜನರು. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಇದು ಕೂಡ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಯಾವ ಬೆಳೆಯನ್ನ ಪ್ರಮುಖವಾಗಿ ಬೆಳೀತಾ ಇದ್ರು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವ ಬೆಳೆ ಅಂದ್ರೆ ಗೋಧಿ ಮತ್ತು ಬಾರ್ಲಿ ಬೆಳೆಗಳನ್ನ ಪ್ರಮುಖವಾಗಿ ಬೆಳೀತಾ ಇದ್ರು. ಜೊತೆಗೆ ರಾಗಿನೂ ಬೆಳೀತಾ ಇದ್ರು, ಭತ್ತನ ಬೆಳೀತಾ ಇದ್ರು. ಪ್ರಮುಖ ಬೆಳೆ ಅಂತ ನಿಮಗೆ ಕೇಳೋದಾದ್ರೆ ವೀಟ್ ಅಂಡ್ ಬಾರ್ಲಿ ಅಂತ ಹೇಳ್ತೀವಿ. ಗೋಧಿ ಮತ್ತು ಬಾರ್ಲಿ ಪ್ರಮುಖ ಬೆಳೆಗಳು. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಈ ಹಂತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಯ್ತಪ್ಪ ಅಂದ್ರೆ ದೋಣಿಗಳ ನಿರ್ಮಾಣ ಆಗುತ್ತೆ. ಬೋಟ್, ದೋಣಿಗಳ ನಿರ್ಮಾಣ ಮೊಟ್ಟ ಮೊದಲ ಬಾರಿಗೆ ಆಗಿದ್ದೆ ಇವತ್ತಿಗೆ ನವಶಿಲಾಯುಗದಲ್ಲಿ. ಇದೇ ದೋಣಿಗಳು ಇವತ್ತಿಗೆ ಹಡಗು ನಿರ್ಮಾಣಕ್ಕೆ ನಾಂದಿ ಆಗುವಂತದ್ದು. ಇವತ್ತಿಗೆ ಹಡಗು ಸಾರಿಗೆ ಗೊತ್ತಿದೆ. ಇವತ್ತಿಗೆ ಹಡಗು ಸಾರಿಗೆ ಆಗಿದೆ ಅಂದ್ರೆ ಅದಕ್ಕಿನ ಪ್ರಾರಂಭದಲ್ಲಿ ದೋಣಿಗಳ ತಯಾರಿಕೆ ಆಗಬೇಕು. ಆ ದೋಣಿಗಳ ತಯಾರಿಕೆ ಫಸ್ಟ್ ಆಗಿದ್ದೆ ನಮ್ಮ ನವಶಿಲಾಯುಗದಲ್ಲಿ. ಫಸ್ಟ್ ಇದೇ ದೋಣಿಗಳ ಮುಂದೆ ಹಡಗುಗಳಿಗೆ ನಾಂದಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಮೊಟ್ಟ ಮೊದಲ ಬಾರಿಗೆ ಬಂಡಿಗಳ ನಿರ್ಮಾಣ. ಇವತ್ತಿಗೆ ಬಂಡಿಗಳ ನಿರ್ಮಾಣ ಆಗಿದ್ದಕ್ಕೆ ಸಾರಿಗೆ ಸಂಪರ್ಕ ಅಭಿವೃದ್ಧಿ ಆಗುತ್ತೆ, ಸಾರಿಗೆ ಸಂಪರ್ಕಕ್ಕೆ ನಾಂದಿ ಆಗುತ್ತೆ. ಅವಾಗ ಮಾಡಿದಂತ ಚಿಕ್ಕದಾದ ಬಂಡಿಗಳು ಇವತ್ತಿಗೆ ದೊಡ್ಡ ದೊಡ್ಡ ಸಾರಿಗೆ ಸಂಪರ್ಕಗಳಾಗಿ ಅಭಿವೃದ್ಧಿ ಆಗಿರುವಂತದ್ದು. ಮೊಟ್ಟ ಮೊದಲ ಬಾರಿಗೆ ಬಂಡಿಗಳ ನಿರ್ಮಾಣ ಆಗಿದ್ದು ನವಶಿಲಾಯುಗದಲ್ಲಿ. ಮತ್ತೆ ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹತ್ತಿಯನ್ನ ಬೆಳೆದ ದೇಶ ಅಂತ ಕೇಳಿದ್ರೆ ಭಾರತ ಅಂತ ಬರೀತೀರಾ. ಹಾಗೆ ಹತ್ತಿಯನ್ನ ಬೆಳೆದ ಜನರು ಅಂತ ನೋಡೋದಾದ್ರೆ ನಮ್ಮ ನವಶಿಲಾಯುಗದ ಜನರು ಅಥವಾ ಸಿಂಧೂ ನಾಗರಿಕತೆಯ ಜನರು ಅಂತ ಕೂಡ ಹೇಳ್ಬಹುದು. ಇದೇ ಸಿಂಧೂ ನಾಗರಿಕತೆ ಇದೇ ಅಂತ ಕೂಡ ನಾವು ಹೇಳ್ತೀವಿ. ಇದು ನೀವು ನೆಕ್ಸ್ಟ್ ಸಿಂಧೂ ನಾಗರಿಕತೆ ಓದುವಾಗ ಜಾಸ್ತಿ ವಿಚಾರ ಓದ್ತೀರಾ. ಇವತ್ತಿಗೆ ಸಿಂಧೂ ನಾಗರಿಕತೆ ಅಂದ್ರೆ ಒಂದೇನೆ, ನವಶಿಲಾಯುಗ ಅಂದ್ರೆ ಕೂಡ ಒಂದೇನೆ. ಹಾಗಾದ್ರೆ ಇವತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಹತ್ತಿ ಮತ್ತು ಉಂಡೆಯ ಬಟ್ಟೆಗಳನ್ನ
ಬೆಳೀತಾ ಹೋಗ್ತಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಬಟ್ಟೆಯ ಉತ್ಪಾದನೆ ಆಗಿದ್ದು ಫಸ್ಟ್ ಎಲ್ಲಿ ಅಂದ್ರೆ ನಮ್ಮ ನವಶಿಲಾಯುಗದಲ್ಲಿ. ನೋಡಿ, ಒಬ್ಬ ಪ್ರಾಣಿಯಂತೆ ಬೆತ್ತಲೆ ಇದ್ದವನು ನಮ್ಮ 2ನೇ ಯುಗದಲ್ಲಿ ಏನಾಗ್ತಾನೆ, ಚರ್ಮಗಳನ್ನ ಎಲೆ ತೊಗಟೆಗಳನ್ನ ಧರಿಸ್ಕೊಡ್ತಾನೆ. ಆದ್ರೆ ಇಲ್ಲೇನಾಗುತ್ತೆ, ಡೈರೆಕ್ಟ್ ಆಗಿ ಬಟ್ಟೆಗಳನ್ನ ತಯಾರಿಸುವಂತ ಕೆಲಸ ನಮ್ಮ ಮಧ್ಯಶಿಲಾಯುಗದಲ್ಲಿ ಆಗುತ್ತೆ. ಇದು ಕೂಡ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಮೊಟ್ಟ ಮೊದಲ ಬಾರಿಗೆ ಮಣಿಗಳನ್ನ ಕಲ್ಲುಗಳಿಂದ, ಮೂಳೆಗಳಿಂದ, ದಂತಗಳಿಂದ ಆಭರಣಗಳನ್ನಾಗಿ ರೆಡಿ ಮಾಡಿಕೊಂಡು ತನ್ನ ಮೈ ಮೇಲೆ ಸೌಂದರ್ಯವರ್ಧಕವಾದಂತಹ ಪ್ರಮುಖವಾದಂತಹ ವಸ್ತುಗಳನ್ನ ತಯಾರಿಸುವಂತ ಕೆಲಸ ಕೂಡ ನಮ್ಮ ಮಧ್ಯಶಿಲಾಯುಗದಲ್ಲಿ ಆಗಲ್ಲ, ನವಶಿಲಾಯುಗದಲ್ಲಿ ಆಗುತ್ತೆ. ಇದು ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಮೊಟ್ಟ ಮೊದಲ ಬಾರಿಗೆ ಮನೆಗಳ ನಿರ್ಮಾಣ ಆಗುತ್ತೆ. ಮನೆನೇ ಇಲ್ದಂತವನು, ನೆಲೆನೇ ಇಲ್ದಂತವನು ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಶಾಶ್ವತವಾಗಿ ನೆಲೆಯೂರುವಂತ ಕೆಲಸ ಆಗುತ್ತೆ. ಮನೆಗಳು ಅಂದ್ರೆ ಈ ತರ ಎರಡು ಅಫ್ಟರ್ 3 ಅಫ್ಟರ್ ಬಿಲ್ಡಿಂಗ್ಸ್ ಅಲ್ಲ. ಅವ್ರಿಗೆ ಗೊತ್ತಾದಂತ ಮನೆಗಳು ಹೇಗಿತ್ತಂದ್ರೆ, ಇಲ್ಲಿ ಬರಲಿ ನೋಡ್ರಿ, ಮರದ ಕಂಬಗಳನ್ನ ಭೂಮಿಯಲ್ಲಿ ನೆಟ್ಟು ಅವುಗಳ ಮೇಲೆ ಒಣಗಿದ ಹುಲ್ಲಿನ ಗರಿ ಒದಿಸಿ ಗೋಡೆಗಳಿಂದ ಆವೃತವಾದಂತ ಮನೆಗಳನ್ನ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡ್ಕೊಳ್ತಾರೆ. ಈ ರೀತಿಯ ಮನೆಗಳು ಇವತ್ತಿಗೂ ನೋಡ್ತೀರಾ, ಬುಡಕಟ್ಟು ಜನಾಂಗಕ್ಕೆ ಹೋದ್ರೆ ಅವರೆಲ್ಲ ಇದೇ ತರ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಇವತ್ತಿಗೆ ಶಾಶ್ವತವಾಗಿ ನೆಲೆಯೂರಕ್ಕೋಸ್ಕರ ಮನೆಗಳನ್ನ ಮೊಟ್ಟ ಮೊದಲ ಬಾರಿಗೆ ಮನೆಗಳ ನಿರ್ಮಾಣ ಆಗಿದ್ದು ನಮ್ಮ ನವಶಿಲಾಯುಗದಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ದ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ KAS ಎಕ್ಸಾಮ್ ಅಲ್ಲಿ ಕೇಳಿದರೆ ಏನಪ್ಪಾ ಅಂದ್ರೆ, ಚಕ್ರದ ಸಹಾಯದಿಂದ ಮೊಟ್ಟ ಮೊದಲ ಬಾರಿಗೆ ಮಡಿಕೆಯನ್ನ ಮಾಡುವಂತದ್ದು ಎಲ್ಲಿ ಅಂದ್ರೆ ನವಶಿಲಾಯುಗ. ವೀಲ್ ಮೇಡ್ ಪಾಟ್ರೀಸ್. ನೋಡ್ರಿ, ಹಳೆ ಶಿಲಾಯುಗದಲ್ಲಿ ಮಡಿಕೆ ಇರಲಿಲ್ಲ. ಮಧ್ಯಶಿಲಾಯುಗದಲ್ಲಿ ಯಾಂಡ್ ಮೇಡ್ ಪಾಟ್ರೀಸ್, ಕೈಯಿಂದ ಮಡಿಕೆ ಮಾಡೋದನ್ನ ಕಲ್ತ್ರೆ, ನವಶಿಲಾಯುಗದಲ್ಲಿ ಚಕ್ರದ ಸಹಾಯವನ್ನ ಹಿಡ್ಕೊಂಡು ಮಡಿಕೆಯನ್ನ ತಯಾರಿಸ್ತಾರೆ. ಇವತ್ತಿಗೂ ಒಬ್ಬ ಕುಂಬಾರನ್ನ, ಒಬ್ಬ ವೃತ್ತಿಯಲ್ಲಿದ್ದವರು ಮಡಿಕೆನ ಮಾಡ್ತಾರೆ. ನಿಮಗೆ ಗೊತ್ತಿದೆ, ಅವರೆಲ್ಲ ಮಡಿಕೆಗಳನ್ನ ಮಾಡದೆ ಚಕ್ರದ ಸಹಾಯದಿಂದ. ಅದಕ್ಕೆ ಇವತ್ತಿಗೆ ಚಕ್ರದ ಬಳಕೆ ಫಸ್ಟ್ ಹುಟ್ಟಿದ್ದೆ ನಮ್ಮ ನವಶಿಲಾಯುಗದಲ್ಲಿ. ಚಕ್ರದ ಸಹಾಯದಿಂದ ಮಡಿಕೆಯನ್ನ ಮಾಡೋದನ್ನ ಕಲಿತಾರೆ. ಜೊತೆಗೆ ಬಣ್ಣ ಬಣ್ಣದ ಮಡಿಕೆಗಳು, ಫಾರ್ ಎಕ್ಸಾಂಪಲ್ ಕೆಂಪು ಬಣ್ಣ, ಕಪ್ಪು ಬಣ್ಣ, ಬೂದು ಬಣ್ಣದ ಮಡಿಕೆಗಳನ್ನು ಕೂಡ ಮೊಟ್ಟ ಮೊದಲ ಬಾರಿಯಲ್ಲಿ ತಯಾರಿಸ್ತಾರೆ. ನೋಡ್ರಿ, ಏನು ಮಡಿಕೆ ಗೊತ್ತೇ ಇಲ್ದವನು ಇವತ್ತಿಗೆ ಮಡಿಕೆಯ ಒಂದು ಸಂಸ್ಕೃತಿ ಬಹಳ ಪ್ರಮುಖವಾಗಿ ಹುಟ್ಟುತ್ತೆ. ಈ ರೀತಿಯ ಮಡಿಕೆಗಳನ್ನ ಇಲ್ಲಿ ರೆಡಿ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಮಡಿಕೆಗಳ ಮೇಲೆ ಪ್ರಾಣಿಗಳ ಚಿತ್ರಗಳು, ಸಸ್ಯಗಳ ಚಿತ್ರಗಳು, ಸ್ತ್ರೀ ಚಿತ್ರ, ಹಸುವಿನ ಚಿತ್ರ, ಹಲವಾರು ಪ್ರಕೃತಿಯ ಸಂಬಂಧಪಟ್ಟಂತೆ ಚಿತ್ರಗಳನ್ನ ಮಡಿಕೆ ಮೇಲೆ ಬಿಡಿಸ್ತಾ ಇದ್ರಂತೆ. ಇವತ್ತಿಗೆ ಸ್ತ್ರೀಯ ಚಿತ್ರ ಯಾಕೆ ಬಿಡಿಸ್ತಾ ಇದ್ರಂದ್ರೆ, ಒಬ್ಬ ಸ್ತ್ರೀ ಅನ್ನೋಳು ಅಲ್ಲಿ ಏನಪ್ಪಾ ಅಂದ್ರೆ ಅವಳು ವಂಶಾಭಿವೃದ್ಧಿ ದೇವತೆ ಅಂತ ಕೂಡ ಇಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ. ಅದೇ ಮಡಿಕೆಯಲ್ಲಿ ನವಿಲಿನ ಚಿತ್ರವನ್ನು ಕೂಡ ಬರೆದು ಅಲ್ಲಿ ಬೂದಿಯನ್ನ ತುಂಬಿ ಇಲ್ಲಿ ನಮ್ಮ ಭೂಮಿಯ ಒಳಗೆ ಊತಾಗ್ತಿದ್ರಂತೆ. ಯಾಕೆಂದ್ರೆ ಆ ನವಿಲಿನ ಜೊತೆಗೆ ಆ ಮಾನವನ ಆತ್ಮ ಸ್ವರ್ಗಕ್ಕೆ ಹೋಗೋದು, ನವಿಲೆ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಒಂದು ನಂಬಿಕೆ. ಒಟ್ಟಾರೆ ಏನೇ ಇರಲಿ, ಇಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ಮಡಿಕೆಗಳು ಬಹಳ ಮುಖ್ಯವಾಗಿ ತಿಳ್ಕೊಳ್ಳೇಬೇಕು. ಇಲ್ಲಿ ತನ್ನ ಆಹಾರಕ್ಕೋಸ್ಕರ ಮಡಿಕೆ ಬಳಸ್ತಾ ಹೋಗ್ತಾರೆ. ಪ್ರತಿಯೊಂದು ಎಲ್ಲಿ ತನಕ ಆ ಹುಟ್ಟಿದಾಗಿಂದ ಹಿಡಿದು ಅವನ ಸಾವಿನ ನಂತರದ ತನಕ ಮಡಿಕೆಯ ಒಂದು ಉಪಯೋಗ ಇಲ್ಲಿ ಬರ್ತಾ ಹೋಗುತ್ತೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಚಕ್ರದ ಸಹಾಯದಿಂದ ಮಡಿಕೆನ ಫಸ್ಟ್ ಕಲಿತಿದ್ದೇನೆ ಅಂದ್ರೆ ನಮ್ಮ ನವಶಿಲಾಯುಗದ ಜನರು. ನೆಕ್ಸ್ಟ್ ನೋಡೋದಾದ್ರೆ, ಇಲ್ಲಿ 3 ರೀತಿಯ ಶವ ಸಂಸ್ಕಾರ ಪದ್ಧತಿ ಬರುತ್ತೆ. ಕ್ರಿಮೇಷನ್ ಸಿಸ್ಟಮ್ ಅಂತ ಕರಿತೀವಿ. ಹಳೆ ಶಿಲಾಯುಗದಲ್ಲಿ ಶವ ಸಂಸ್ಕಾರ ಇರಲಿಲ್ಲ. ಮಧ್ಯಶಿಲಾಯುಗದಲ್ಲಿ ಅರ್ಧಂಬರ್ಧ ಹೂಳುವಂತ ಪದ್ಧತಿ ಇತ್ತು. ಆದರೆ ಇಲ್ಲಿ 3 ರೀತಿಯ ಸಿಸ್ಟಮ್ ಬರುತ್ತೆ. ನಿಮ್ಗೆ ಅದ್ರ 2 ಗೊತ್ತಿರ್ಬೋದು. ಒಂದು ಸುಡುವ ಪದ್ಧತಿ, ಮತ್ತೊಂದು ಹೂಳುವ ಪದ್ಧತಿ. 2 ಗೊತ್ತಿರೋದು. ಅವಾಗ ಇನ್ನೊಂದು ಪದ್ಧತಿ ಇತ್ತು, ಆಂಶಿಕ ಪದ್ಧತಿ ಅಂತ ಇತ್ತು. ಏನ್ ಆಂಶಿಕ ಪದ್ಧತಿ ಅಂದ್ರೆ, ಒಬ್ನು ಸತ್ತ ಅಂದ್ರೆ ಆ ಒಂದು ಸತ್ತಂತ ಬಾಡಿಯನ್ನ ನಿರ್ಜನ ಪ್ರದೇಶಕ್ಕೆ ಹೋಗಿ ಇಡ್ತಾ ಇದ್ರಂತೆ. ಆ ನಿರ್ಜನ ಪ್ರದೇಶದಲ್ಲಿ ಇದ್ದಂತ ಬಾಡಿಯನ್ನ ಪ್ರಾಣಿನೋ ಪಕ್ಷಿನೋ ಬಂದು ತಿನ್ಕೊಂಡು ಹೋಗ್ತಿತ್ತು. 1 or 2 days ಬಿಟ್ಟು ಮತ್ತೆ ಹೋಗಿ ಆ ಅಳಿದುಳಿದಿರುವಂತಹ ಅಂಶವನ್ನ ಮಾತ್ರ ತಂದು ಮಡಿಕೆಯಲ್ಲಿ ಇಟ್ಟು ಹೂಳುವಂತ ಪದ್ಧತಿ ಇಲ್ಲಿತ್ತಂತೆ. ಹಾಗಾಗಿ ಇಂತಹ 3 ರೀತಿಯ ಪದ್ಧತಿಗಳು ನವಶಿಲಾಯುಗದಲ್ಲಿ ನೀವು ನೋಡ್ತೀರಾ. ಹಾಗಾದ್ರೆ ಈ 3 ಕೂಡ ನಮ್ಮ ನವಶಿಲಾಯುಗದಲ್ಲಿ ಇದ್ದಂತಹ ಒಂದು ಶವ ಸಂಸ್ಕಾರ ಪದ್ಧತಿಗಳು. ಬಿಟ್ರೆ ಇವತ್ತಿಗೆ ಈ ವೆರಿ ವೆರಿ ಇಂಪಾರ್ಟೆಂಟ್, ಈ ಟೋಟಲ್ ಶವ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಹೆಚ್ಚಾಗಿ ದೊರಕಿರುವಂತದ್ದೇ ಇವತ್ತಿಗೆ ದಕ್ಷಿಣ ಭಾರತದಲ್ಲಿ. ಇವತ್ತಿಗೆ ಬೃಹತ್ ಶಿಲಾ ಸಮಾಧಿಗಳು ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ದೊರಕಿದಂತ ಕೂಡ ಹೇಳ್ಬೋದು. ಇನ್ನು ಲಾಸ್ಟ್ ಕಾನ್ಸೆಪ್ಟ್ ಬಂದಿದ್ದೀವಿ, ಇಂಥ ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ನೆಲೆಗಳು. ಇದು ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಒಂದಿಸಿ ಬರೀ ತರ ಕೇಳ್ತಾರೆ. ಒಂದ್ ಕಡೆ ಸ್ಥಳಗಳು ಕೇಳ್ತಾರೆ, ಮತ್ತೊಂದ್ ಕಡೆ ಆ ಸ್ಥಳ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಆದ್ರೆ ಇಂತಿಂತ ಇಡೀ ಭಾರತ ದೇಶದಲ್ಲಿ ಸಿಕ್ಕಿದೆ. ಬಹಳ ಪ್ರಮುಖವಾಗಿ ಎಲ್ಲಿ ಸಿಕ್ಕಿದೆ ಅಂತ ನೋಡೋದಾದ್ರೆ, ದ ಫಸ್ಟ್ ಒನ್ ಬರ್ಜುಹೋ ಮತ್ತು ಗುಪ್ರಾಕಲ್ ಅಂತ ಒಂದು ಸ್ಥಳ ಬರುತ್ತೆ. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರುವಂತ ಸ್ಥಳ. ಇಲ್ಲೂ
ಕೂಡ ನವಶಿಲಾಯುಗದ ನೆಲೆಗಳು ದೊರಕಿರುವಂತದ್ದು. ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಮೆಹರ್ಗರ್ ಅಂತ ಕೇಳಿದಿರಿ, ಪಾಕಿಸ್ತಾನದಲ್ಲಿ ಬರುತ್ತೆ. ಇವತ್ತಿಗೆ ಪ್ರಾಚೀನವಾದಂತಹ ಒಂದು ಕೃಷಿಗೆ ಸಂಬಂಧಪಟ್ಟಂತದ್ದು ಏನಾದ್ರು ಕುರುಹು ಫಸ್ಟ್ ಸಿಕ್ಕಿದೆ ಅಂದ್ರೆ ಅದು ಮೆಹರ್ಗರ್ ಅಂತ ಹೇಳ್ತೀವಿ. ಇವತ್ತಿಗೆ ಪಾಕಿಸ್ತಾನದ ಮೆಹರ್ಗರ್ ಅಲ್ಲಿ ಕೂಡ ಇದರ ನೆಲೆ ಇದೆ. ದೆನ್ ದಾವೋಜಲಿ ಮತ್ತು ಹಾಡಿಂಗ್ ಇವೆಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ದಾವೋಜಲಿ ಮತ್ತು ಹಾಡಿಂಗ್ ಅಸ್ಸಾಂ ಅಂತ ಹೇಳ್ತೀವಿ, ಅಸ್ಸಾಂ ರಾಜ್ಯದಲ್ಲಿ ಬರುವಂತದ್ದು. ಕಡಪ ಮತ್ತು ಗುಂಟೂರ್ ಮತ್ತೆ ಅನಂತಪುರ್, ಕಡಪ ಗುಂಟೂರ್ ಅನಂತಪುರ್ ಆಂಧ್ರ ಪ್ರದೇಶ ಇರ್ಬೋದು. ಗಾರೋ ಹಿಲ್ ಮೇಘಾಲಯ ಇರ್ಬೋದು. ದೆನ್ ಸಿಂಧ್ ಮತ್ತೆ ಬಲೂಚಿಸ್ತಾನ್ ಪಾಕಿಸ್ತಾನ ಇರ್ಬೋದು. ನೆಕ್ಸ್ಟ್ ಚಿರಾಂಡ್ ಅಂತ ಬರುತ್ತೆ, ಇದೆಲ್ಲ ಎಕ್ಸಾಮ್ಸ್ ಅಲ್ಲಿ ಒಂದಿಸಿ ಬಿಡಲಿ ಇವೆಲ್ಲ ಆಪ್ಷನ್ ಆಗ್ತಾ ಹೋಗ್ತಾರೆ. ಬಿಹಾರ್ ಅಲ್ಲಿ ಬರುವಂತದ್ದು. ಆದಿಚನೆಲ್ಲೂರ್ ಅಂತ ಕೇಳಿದಿರಿ, ಇದು ತಮಿಳುನಾಡಲ್ಲಿ ಬರುವಂತದ್ದು. ನೆಕ್ಸ್ಟ್ ಪರ್ಕಳಂ, ಪನೂರು, ಕುನರತ್ತೂರು, ಪುದುಕೊಟ್ಟೈ, ಕೊಚ್ಚಿನ್ ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಕೇರಳದಲ್ಲಿ ಬರುತ್ತೆ. ಯಾಕೆಂದ್ರೆ ಇವತ್ತಿಗೆ ಬೃಹತ್ ಶಿಲಾ ಸಮಾಧಿಗಳು ದೊರಕಿರುವಂತಹ ಸ್ಥಳ, ದೊಡ್ಡ ದೊಡ್ಡ ಸಮಾಧಿಗಳು ಸಿಕ್ಕಿದೆ ಅಂದ್ರೆ ಅದು ಕೇರಳದ ಪ್ರಮುಖ ಸ್ಥಳಗಳಲ್ಲಿ. ಇದು ಕೂಡ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಬಿಟ್ರೆ ಇನ್ನ ಫೋಕಸ್ ಮಾಡಿದೀರಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲಿ ಸಿಕ್ಕಿದೆ, ನಮ್ಮ ಕರ್ನಾಟಕವನ್ನ ಫೋಕಸ್ ಮಾಡ್ತಾರೆ. ಆಗ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಸಿಕ್ಕಿದೆ, ಇವರಿಗೆ ಮಧ್ಯಶಿಲಾಯುಗದಲ್ಲಿ ಪ್ರಮುಖವಾಗಿ ಸಿಕ್ಕಿರೋದೇನಂದ್ರೆ ಜಾಲಹಳ್ಳಿ ಮತ್ತು ರಾಗಿಗುಡ್ಡ ಅಂತ ನೆನೆ ತಿಳ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಹಾಗಾದ್ರೆ ನವಶಿಲಾಯುಗಕ್ಕೆ ಸಂಬಂಧಪಟ್ಟದ ನೆಲೆಗಳು ಎಲ್ಲಿ ಸಿಕ್ಕಿದೆ ಅಂತ ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ತೆಕ್ಕಲಕೋಟೆ ಅಂತ ಬರುತ್ತೆ ಬಳ್ಳಾರಿಯಲ್ಲಿ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕೃಷಿಗೆ ಸಂಬಂಧಪಟ್ಟದ್ದು, ನೆಲೆಗಳಿಗೆ ಸಂಬಂಧಪಟ್ಟದ್ದು, ಆಯುಧಗಳಿಗೆ ಸಂಬಂಧಪಟ್ಟದ್ದು, ಬೊಂಬೆಗಳಿಗೆ ಸಂಬಂಧಪಟ್ಟಂತ ಕುರುಹುಗಳು ಸಿಕ್ಕಿರೋದು ತೆಕ್ಕಲಕೋಟೆ ಬಳ್ಳಾರಿಯಲ್ಲಿ ಬರುತ್ತೆ. ರಾಗಿ ಮತ್ತು ಗೋಧಿಯ ಕುರುಹುಗಳು ಕೂಡ ಇಲ್ಲಿ ಸಿಕ್ಕಿದೆ. ಕ್ವಶನ್ ಕೇಳ್ತಾರೆ, ರಾಗಿ ಮತ್ತು ಗೋಧಿಯ ಕುರುಹುಗಳು ಸಿಕ್ಕಿರುವಂತ ಸ್ಥಳ ಯಾವುದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ತೆಕ್ಕಲಕೋಟೆ. ಬಿಟ್ರೆ ಸಂಗನಕಲ್ಲು, ಚಿತ್ರದುರ್ಗ ನಿಮಗೆ ಗೊತ್ತಿದೆ, ಅಶೋಕನ ಶಾಸನ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸಂಗನಕಲ್ಲಲ್ಲಿ. ಇಲ್ಲಿ ಆಯುಧಗಳು ಮತ್ತೆ ಕುದುರೆ ಮೂಳೆಗಳು ಕೂಡ ಸಿಕ್ಕಿದೆ. ಟಿ ನರಸೀಪುರ ಅಂತ ಇದೆ, ಇಲ್ಲಿ ಮೈಸೂರಲ್ಲಿ ಬರುವಂತದ್ದು. ಮಡಿಕೆ ಮತ್ತು ಎಮ್ಮೆಯ ಮೂಳೆಗೆ ಸಂಬಂಧಪಟ್ಟಂತದ್ದು ಕೂಡ ಸಿಕ್ಕಿದೆ. ನೆಕ್ಸ್ಟ್ ನಿಮ್ಮ ಎಕ್ಸಾಮ್ಸ್ ಫೋಕಸ್ ಮಾಡುವಂತದ್ದು ಹಳ್ಳೂರು ಅಂತ ಸ್ಥಳ ಬರುತ್ತೆ, ಇದು ಧಾರವಾಡದಲ್ಲಿ ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ 14 ಬಗೆಯ ಆಯುಧಗಳು ದೊರಕಿರುವಂತದ್ದು. ನೋಡಿ 14 ಟೈಪ್ಸ್, 14 ಬಗೆಯ ವೆಪನ್ಗಳಿಗೆ ಸಂಬಂಧಪಟ್ಟಂತ ಸಿಕ್ಕಿರುವಂತ ಸ್ಥಳ ಹಳ್ಳೂರು ಧಾರವಾಡ. ಬ್ರಹ್ಮಗಿರಿ ಚಂದ್ರವಳ್ಳಿ ಇಲ್ಲ ನಿಯರ್ ಆಗುತ್ತೆ ಚಿತ್ರದುರ್ಗ. ಮಸ್ಕಿ ರಾಯಚೂರು. ನೆಕ್ಸ್ಟ್ ಬನಹಳ್ಳಿ ಕೋಲಾರ, ತೇರದಾಳ್ ಬಿಜಾಪುರ್, ದೊಡ್ಡ ಮಾಳತೆ ಕೊಡಗು ಮತ್ತೆ ಸನ್ನತಿ ಗುಲ್ಬರ್ಗ. ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ನೆಲೆಗಳು. ನಮ್ಮ ಕರ್ನಾಟಕದಲ್ಲಿ ಏನಾದರೂ ನವಶಿಲಾಯುಧ ನೆಲೆಗಳು ಅಂತ ನೋಡೋದಾದ್ರೆ ಇವೆಲ್ಲ ಪ್ಲೇಸಸ್ಗಳು ನಿಮಗೆ ಕೇಳ್ತಾರೆ. ಆದ್ರೆ ಬಹಳ ಫೋಕಸ್ ಆಗದೆ ಒಂದು ತೆಕ್ಕಲಕೋಟೆ ಮತ್ತೊಂದು ಹಳ್ಳೂರು ಅಂತ ತಿಳ್ಕೊಳ್ರಿ. ಇನ್ನ ಬಿಟ್ರೆ ಜಡಿಗೇನಹಳ್ಳಿ ಅಂತ ಬರುತ್ತೆ, ಇವೆಲ್ಲ ಲಿಂಗಸೂಗೂರು ಅಂತ ಬರುತ್ತೆ, ಇನ್ನು ಬಹಳ ಇದಾವೆ. ನೀವು ಇನ್ನ ಜಾಸ್ತಿ ಸ್ಟಡಿ ಮಾಡಲೇಬೇಕು. ಬಟ್ ನಾನು ನಿಮಗೆ ಎಲ್ಲದನ್ನ ಪಾಯಿಂಟ್ ಔಟ್ ಇಟ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇದು ಟೋಟಲ್ ನಮ್ಮ ಶಿಲಾಯುಗದ 3ನೇ ಶಿಲಾಯುಗದ ಹಂತ ಮಧ್ಯಶಿಲಾಯುಗ. ಇನ್ನೇನು ಲಾಸ್ಟ್ ಒಂದೇ ಒಂದು ಕ್ಲಾಸ್ ಇರುತ್ತೆ, ಅದರಲ್ಲಿ ಕಬ್ಬಿಣ ಯುಗ ಮತ್ತು ತಾಮ್ರ ಯುಗ ಅಂತ ಬರ್ತವೆ. ಅವು ಎರಡು ಯುಗವನ್ನ ಸೇರಿ ಬರೀ ಲೋಹ ಯುಗ ಅಂತ ಕಾನ್ಸೆಪ್ಟ್ ಅನ್ನ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಯಾಕೆಂದ್ರೆ ಇದು ಏಕ ಪ್ರಕಾರದಲ್ಲಿ ಬರಲಿಲ್ಲ. ಈಗ ಹಳೆ ಶಿಲಾಯುಗ ಆದ್ಮೇಲೆ ಮಧ್ಯ ಬಂತು, ಮಧ್ಯ ಆದ್ಮೇಲೆ ನವಶಿಲಾಯುಗ ಬಂತು. ಇಲ್ಲಿ ಚೇಂಜಸ್ ಆಗುತ್ತೆ. ಏನಪ್ಪಾ ಅಂದ್ರೆ ಉತ್ತರ ಭಾರತದಲ್ಲಿ ನವಶಿಲಾಯುಗ ನಂತರ ತಾಮ್ರಯುಗ ಬರುತ್ತೆ, ತಾಮ್ರಯುಗ ಅಂದ್ರೆ ಕಬ್ಬಿಣ ಯುಗ ಬರುತ್ತೆ. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಹಂಗಾಗಿಲ್ಲ, ನವಶಿಲಾಯುಗ ಆದ್ಮೇಲೆ ಡೈರೆಕ್ಟ್ ಬಂದಿದ್ದೆ ಕಬ್ಬಿಣ ಯುಗ. ಹಾಗಾದ್ರೆ ಏಕ ಪ್ರಕಾರ ಇಲ್ಲದ್ರೂ ಕೂಡ ಇದ್ರ ಮೇಲೆ ಈ ಕಾನ್ಸೆಪ್ಟ್ ಮೇಲೆ ಏನು ಅಲ್ಲಿ ಎರಡು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಇದು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರದೀಪ್ ಕುಮಾರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ. ಇವತ್ತು ನನ್ನ 33ನೇ ವಿಡಿಯೋ. ಈ ವಿಡಿಯೋ ಒಂದು ಚಾಪ್ಟರ್ ಕಂಪ್ಲೀಟ್ ಆಗುವಂತ ವಿಡಿಯೋ. ಏನಪ್ಪಾ ಅಂದ್ರೆ ನೀವು ಆಲ್ರೆಡಿ ಕಳೆದ 4 ದಿನದಿಂದ ನೋಡ್ತಾ ಇದ್ದೀರಾ, ನಮ್ಮ ಇತಿಹಾಸ ಪೂರ್ವ ಕಾಲದ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಅದರಲ್ಲಿ ಹಳೆ ಶಿಲಾಯುಗ ಮುಗಿತು, ನವಶಿಲಾಯುಗ ಮುಗಿತು, ಮಧ್ಯ ಶಿಲಾಯುಗ ಮುಗಿತು, 3 ಯುಗಗಳನ್ನ ಮುಗಿಸಿದ್ವಿ. ಹಾಗಾದ್ರೆ ಇವತ್ತು ಒಂದೇ ವಿಡಿಯೋದಲ್ಲಿ 2 ಯುಗಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಇವತ್ತಿಗೆ ಶಿಲಾಯುಗ ಅಂತ ಒಂದು ಕಾನ್ಸೆಪ್ಟ್ ಇದ್ರೆ ಅದರಲ್ಲಿ ನಂತರ ಮತ್ತೊಂದು ಯುಗ ಬರುತ್ತೆ, ಲೋಹ ಯುಗ ಅಂತ ಕರಿತೀವಿ. ಸ್ಟೋನ್ ಏಜ್ ಆದ್ಮೇಲೆ
ಮೆಟಲ್ ಏಜ್ ಅಂತ ಬರುತ್ತೆ. ಈ ಲೋಹ ಯುಗದಲ್ಲಿ ಮತ್ತೆ 2 ಯುಗಗಳು ಬರ್ತವೆ, ಒಂದು ತಾಮ್ರ ಯುಗ ಮತ್ತೊಂದು ಕಬ್ಬಿಣ ಯುಗ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಲೋಹ ಯುಗದಲ್ಲಿ ಬರುವಂತ 2 ಯುಗಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇವತ್ತಿಗೆ ಯುಗದ ಬಗ್ಗೆ ನೀವು ಹೆಚ್ಚಾಗಿ ಓದ್ತೀರಾ ಮುಂದೆ, ಅದೆಲ್ಲಂತ ಹೇಳ್ತಾ ಹೋಗೋದಾದ್ರೆ ದ ಫಸ್ಟ್ ಒನ್, ಇವತ್ತಿಗೆ ಲೋಹ ಯುಗ ಅಂದ ತಕ್ಷಣ ಇಲ್ಲಿ 2 ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಒಂದು ಉತ್ತರ ಭಾರತದಲ್ಲಿ ತಾಮ್ರ ಯುಗ ಅಂತ ಬಂದಾಗ ಅವಾಗ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗ ಪ್ರಾರಂಭ ಆಗುತ್ತೆ. ಅಂದ್ರೆ ಏಕ ಪ್ರಕಾರವಾಗಿ ಆಗಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಇಡೀ ಭಾರತದಲ್ಲಿ ಉತ್ತರ ದಕ್ಷಿಣ ಭಾರತ ಹಿಡ್ಕೊಳ್ಳೋದಾದ್ರೆ ಫಸ್ಟ್ ಬಂದಿದೆ ಹಳೆ ಶಿಲಾಯುಗ ಬರುತ್ತೆ 2 ಕಡೆಯಲ್ಲಿ, ತದನಂತರ ಮಧ್ಯ ಶಿಲಾಯುಗ ಬರುತ್ತೆ, ಆದ್ಮೇಲೆ ನವಶಿಲಾಯುಗ ಬರುತ್ತೆ. ನವಶಿಲಾಯುಗ ಆದ್ಮೇಲೆ ಉತ್ತರ ಭಾರತದಲ್ಲಿ ತಾಮ್ರ ಯುಗ ಇದ್ರೆ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗ ಇರುತ್ತೆ. ಹಾಗಾದ್ರೆ ಇಲ್ಲಿ ಒಟ್ಟಾರೆ ಏಕ ಪ್ರಕಾರವಾಗಿರದಂತಹ 2 ಯುಗಗಳು ಉತ್ತರ ಭಾರತದಲ್ಲಿ ಬೇರೆ, ದಕ್ಷಿಣ ಭಾರತದಲ್ಲಿ ಬೇರೆ ಡಿವೈಡ್ ಆಗುತ್ತೆ. ಅದೇ ರೀತಿ ಉತ್ತರ ಭಾರತದಲ್ಲಿ ಮತ್ತೆ ಕಬ್ಬಿಣ ಯುಗ ಉತ್ತರ ಭಾರತದಲ್ಲಿ ಮತ್ತೆ ತಾಮ್ರ ಯುಗದ ನಂತರ ಕಬ್ಬಿಣ ಯುಗ ಬರುತ್ತೆ. ಅಲ್ಲಿ 5 ನೋಡ್ತೀರಾ, ಇಲ್ಲಿ ದಕ್ಷಿಣ ಭಾರತದಲ್ಲಿ 4 ಹಂತಗಳನ್ನ ನೋಡ್ತೀರಾ. ಹಾಗಾದ್ರೆ ಒಂದೊಂದು ನೋಡ್ತಾ ಹೋಗೋಣ. ಕಾನ್ಸೆಪ್ಟ್ ವೆರಿ ಈಸಿ ಇದೆ, ಏನ್ ಬಹಳ ಟೆನ್ಷನ್ ತಗೊಳಂಗಿಲ್ಲ. ಯಾಕಂದ್ರೆ ಇದರಲ್ಲಿ ನಿಮಗೆ 1 or 2 ಮಾರ್ಕ್ಸ್ ಗೆ ಹೆಲ್ಪ್ ಆಗಂತ ವಿಡಿಯೋ. ಇದರಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದು ಬೇಡ, ಇಂಪಾರ್ಟೆಂಟ್ ಅಷ್ಟೇ ನೀವು ಹೈಲೈಟ್ ಮಾಡ್ತಾ ಇದೀನಿ. ಯಾಕೆಂದ್ರೆ ಈ 2 ಯುಗಗಳನ್ನ ಮತ್ತೆರಡು ಚಾಪ್ಟರ್ ಅಲ್ಲಿ ತಿಳ್ಕೊಳ್ತೀರಾ. ಅವು ಯಾವ್ದು ಅಂತ ನೋಡೋದಾದ್ರೆ ಇವತ್ತಿಗೆ ತಾಮ್ರ ಯುಗ ಅಂತ ಕರಿತೀವಿ ಅಥವಾ ತಾಮ್ರ ಶಿಲಾ ಸಂಸ್ಕೃತಿ ಅಂತ ಕರಿತೀವಿ. ಇನ್ನೊಂದು ಕಾನ್ಸೆಪ್ಟ್ ಏನಂತೀವಿ ಅಂದ್ರೆ ಸಿಂಧೂ ನಾಗರಿಕತೆ ಅಂತ ಕರಿತೀವಿ. ಇವತ್ತಿಗೆ ಸಿಂಧೂ ನಾಗರಿಕತೆ ಬಗ್ಗೆ ಏನ್ ಕಂಪ್ಲೀಟ್ ಆಗಿ ಓದ್ತಿರೋ, ಕಂಪ್ಲೀಟ್ ಆಗಿ ಓದಿದೆ ಅಂದ್ರೆ ಅಲ್ಲಿಗೆ ತಾಮ್ರ ಯುಗದ ಕಾನ್ಸೆಪ್ಟ್ ಸಿಗುತ್ತೆ. ಆದ್ರೆ ಈ ಒಂದು ಚಾಪ್ಟರ್ ಇದರಲ್ಲಿ ನೀವು ಹೈಲೈಟ್ ಮಾಡಿ ನಿಮಗೆ ಹೇಳುವಂತ ಕಾನ್ಸೆಪ್ಟ್ ಅನ್ನ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಇನ್ನೊಂದು ನೋಡಿದ್ರೆ ಕಬ್ಬಿಣ ಯುಗ, ಇದಕ್ಕೆ ಮತ್ತೊಂದು ಏನಪ್ಪಾ ಅಂತ ಕರಿತೀವಿ ಅಂದ್ರೆ ಆರ್ಯನ್ನರ ನಾಗರಿಕತೆ ಅಂತ ಕರಿತೀವಿ, ಅಥವಾ ವೇದಗಳ ಕಾಲದ ನಾಗರಿಕತೆ ಅಂತ ಕರಿತೀವಿ. ಹಾಗಾದ್ರೆ ಇವೆರಡು ಚಾಪ್ಟರ್ ಅಲ್ಲಿ ಇವೆರಡರ ಇತಿಹಾಸ ಜಾಸ್ತಿ ಓದ್ತೀರಾ. ಆದ್ರೆ ಈ ಒಂದು ವಿಡಿಯೋದಲ್ಲಿ ಅದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಏನ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರಂತ ನೋಡೋಣ. ಹಾಗಾದ್ರೆ ಇವತ್ತಿಗೆ ತಾಮ್ರ ಯುಗ, ಇದನ್ನ ತಾಮ್ರ ಶಿಲಾ ಸಂಸ್ಕೃತಿ, ಚಾಲ್ಕೋಲಿಥಿಕ್ ಏಜ್ ಅಂತ ಕರಿತೀವಿ. ತಾಮ್ರ ಶಿಲಾ ಸಂಸ್ಕೃತಿ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಶಿಲೆಗಳ ಜೊತೆಗೆ ಕಲ್ಲಿನ ಜೊತೆಗೆ ತಾಮ್ರವನ್ನ ಬಳಸ್ಕೊಳ್ತಾರೆ. ತಾಮ್ರ ಮತ್ತೆ ಕಲ್ಲಿನ ಎರಡೂ ಬಳಸಲಿಕ್ಕೆ ತಾಮ್ರ ಶಿಲಾ ಸಂಸ್ಕೃತಿ ಅಂತ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ಏನು ಎಕ್ಸಾಮ್ ಅಲ್ಲಿ ಕೇಳೋದಾದ್ರೆ ಫಸ್ಟ್ ಒನ್, ಹಾಗಾದ್ರೆ ಇತಿಹಾಸದ ಮಾನವ ಬಳಸಿದ ಮೊಟ್ಟ ಮೊದಲ ಲೋಹ ಅಂತ ಕೇಳ್ತಾರೆ. ಇವಾಗ ಕಲ್ಲಿನ ಬಗ್ಗೆ ಕೇಳ್ತಾರಲ್ಲ, ಇತಿಹಾಸದ ಮಾನವ ಬಳಸಿದ ಮೊಟ್ಟ ಮೊದಲ ಕಲ್ಲು ಅಂತ ಕೇಳಿದ್ರೆ ಬೆಣಚು ಕಲ್ಲು ಅಂತ ಹೇಳ್ತೀರಾ. ಆದ್ರೆ ಇತಿಹಾಸದ ಮಾನವ ಏನಾದ್ರೂ ಬಳಸಿದಂತಹ ಮೊಟ್ಟ ಮೊದಲ ಲೋಹ ಅಂದ್ರೆ ತಾಮ್ರ ಅನ್ನೋದು ಆನ್ಸರ್ ಆಗುತ್ತೆ. ಯಾಕಂದ್ರೆ ತಾಮ್ರವನ್ನ ಅತಿ ಹೆಚ್ಚಾಗಿ ಬಳಸ್ತಾನೆ. ತಾಮ್ರಕ್ಕಿನ ಮುಂಚೆ ಚಿನ್ನವನ್ನ ಫಸ್ಟ್ ಕಂಡುಕೊಳ್ತಾನೆ. ಹಾಗಾದ್ರೆ ಚಿನ್ನವನ್ನ ಇವನು ಬಳಕೆ ಮಾಡಿದ್ದು ಕೇವಲ ಸೌಂದರ್ಯ ವರ್ಧಕವಾಗಿ, ಆಭರಣಕ್ಕಾಗಿ ಮಾತ್ರ ಅದನ್ನ ಬಳಸ್ತಾನೆ. ಯಾಕಂದ್ರೆ ಅದು ಬಹಳ ಮೃದುವಾದಂತ ಸಾಮಗ್ರಿ. ಹಾಗಾಗಿ ಇದನ್ನ ಬಹಳ ಹೆಚ್ಚಾಗಿ ಬಳಸಲ್ಲ. ಹೆಚ್ಚಾಗಿ ಬಳಸಿದ್ದು ಯಾವುದು ಅಂದ್ರೆ ತಾಮ್ರ. ಯಾಕೆಂದ್ರೆ ಇಲ್ಲಿ ಕಲ್ಲಿನ ಜೊತೆಗೆ ತಾಮ್ರವನ್ನು ಸೇರಿಸಿ ಪ್ರಮುಖ ಸಾಧನ ಸಲಕರಣೆಗಳನ್ನ ತಯಾರಿಸ್ತಾ ಹೋಗ್ತಾರೆ. ಒಟ್ಟಾರೆ ಇತಿಹಾಸದ ಮಾನವ ಬಳಸಿದ ಮೊಟ್ಟ ಮೊದಲ ಲೋಹ ಅಂತ ಕೇಳಿದ್ರೆ ಬಳಸಿದ, ನೆನ್ಪಿಟ್ಕೊಳ್ಳಿ. ಇದಕ್ಕಿನ ಮುಂಚೆ ಕಂಡುಕೊಂಡಾದ್ರೆ ಚಿನ್ನ, ಬಳಸಿದ ಮೊಟ್ಟ ಮೊದಲ ಲೋಹ ತಾಮ್ರ. ಎಸ್, ಹಾಗಾದ್ರೆ ಈ ಯುಗದಲ್ಲಿ ಮತ್ತೇನ್ ಆವಿಷ್ಕಾರ ಆಯ್ತು ಅಂದ್ರೆ, ಇದನ್ನ ಮೊನ್ನೆ ನಿಮಗೆ KPSC ಎಕ್ಸಾಮ್ ಅಲ್ಲಿ, ಮೇ ಬಿ PC ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿದೆ. ಏನಪ್ಪಾ ಅಂದ್ರೆ ಈ ಯುಗದಲ್ಲಿ ಮತ್ತೊಂದು ಲೋಹ ಪರಿಚಯ ಆಗುತ್ತೆ. ಏನಪ್ಪಾ ಅಂದ್ರೆ ತಾಮ್ರ ಪ್ಲಸ್ ತವರ ಈಸ್ ಈಕ್ವಲ್ ಟು ಕಂಚು. ದ ಕಾಪರ್ ಪ್ಲಸ್ ಟ್ಯಾನಮ್ ಈಸ್ ಈಕ್ವಲ್ ಟು ಬ್ರೋನ್ಸ್. ನೋಡ್ರಿ, ತಾಮ್ರ ಮತ್ತೆ ತವರ ಎರಡು ಮಿಶ್ರಣ ಮಾಡಿ, ಈಗ ತಾಮ್ರ 9%, ತವರ 1%, ಎರಡು ಮಿಶ್ರಿತ ಮಾಡಿ ಒಂದು ಲೋಹವನ್ನ ತಯಾರಿಸ್ತಾರೆ. ದಟ್ ಈಸ್ ಕಾಲ್ಡ್ ಕಂಚು, ಬ್ರೋನ್ಸ್. ಬಹಳ ಇಂಪಾರ್ಟೆಂಟ್ ರೀ. ಕಂಚನ ಹೇಗೆ ತಯಾರಿಸಿದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ತಾಮ್ರ ಪ್ಲಸ್ ತವರ ಈಸ್ ಈಕ್ವಲ್ ಟು ಕಂಚನ್ನ ತಯಾರಿಸಿದಂತಹ ಒಂದು ಯುಗ ತಾಮ್ರ ಯುಗ. ಅದಕ್ಕೆ ಇವತ್ತಿಗೆ ಕಂಚಿನ ನಾಗರಿಕತೆ ಅಂತ, ಸಿಂಧೂ ನಾಗರಿಕತೆ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಇದಕ್ಕೊಂಡು ನೆನ್ಪಿಟ್ಕೊಳ್ಳಿ. ಎಸ್, ಹಾಗಾದ್ರೆ ತಾಮ್ರ ಪ್ಲಸ್ ತವರ ಈಸ್ ಈಕ್ವಲ್ ಟು ಕಂಚು. ಹಾಗಾದ್ರೆ ಇಲ್ಲಿ ನಮ್ಮ ಶಿಲೆಯ ಜೊತೆಗೆ ಕಲ್ಲಿನ ಜೊತೆಗೆ ಲೋಹಗಳನ್ನ ಮಿಶ್ರಣ ಮಾಡಿ ಬಲಿಷ್ಠವಾದಂತಹ ಆಯುಧಗಳನ್ನ ಮತ್ತು ಉಪಕರಣಗಳನ್ನ ತಯಾರಿಸ್ತಾ ಹೋಗ್ತಾರೆ. ನಿಮಗೆ ಗೊತ್ತಿದೆ, ಹಳೆ ಶಿಲಾಯುಗ ಹೇಗಿತ್ತು, ಮಧ್ಯ ಹೇಗಿತ್ತು, ನವಶಿಲಾಯುಗ, 3 ಯುಗ ನೋಡಿದ್ರೆ ಕಲ್ಲನ್ನ ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ಡಿಫ್ರೆಂಟ್ ಆದ ಕಲ್ಲುಗಳನ್ನ ಪರಿಚಯಿಸ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಕಲ್ಲಿನ ಎಲ್ಲ ಈಗೇನು ಮಧ್ಯಶಿಲಾಯುಗದ ಜೀವನ ಏನಿತ್ತೋ ಅದೇ ಜೀವನ
ಆಸ್ ಇಟ್ ಈಸ್ ಕಂಟಿನ್ಯೂ ಆಗುವಂತದ್ದು ನಮ್ಮ ತಾಮ್ರ ಶಿಲಾಯುಗದಲ್ಲಿ. ಹಾಗಾದ್ರೆ ಇಲ್ಲಿ ಜಾಸ್ತಿ ಡಿಸ್ಕಷನ್ ಮಾಡ್ತಾ ಇಲ್ಲ, ಇಲ್ಲಿ ಅದೇ ಎಲ್ಲ ಕಾನ್ಸೆಪ್ಟ್ ಸೇಮ್ ಕಂಟಿನ್ಯೂ ಆಗ್ತಾ ಬರುತ್ತೆ. ಇಲ್ಲಿ ಪ್ರಮುಖ ಬದಲಾವಣೆ ಬಗ್ಗೆ ನೋಡ್ತಾ ಇರೋದಾದ್ರೆ ಇಲ್ಲಿ ಶಿಲೆಯ ಜೊತೆಗೆ ಕಲ್ಲಿನ ಜೊತೆಗೆ ತಾಮ್ರವನ್ನ ಹೆಚ್ಚಾಗಿ ಬಳಸುವಂತದ್ದು. ಇಲ್ಲಿ ತಾಮ್ರವನ್ನ ಬಳಸಿಕೊಂಡು ಅತಿ ಹೆಚ್ಚಾದಂತಹ ಆಯುಧಗಳನ್ನ ಮತ್ತು ಉಪಕರಣಗಳನ್ನ ಇಲ್ಲಿ ತಯಾರಿಸ್ತಾ ಹೋಗ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಏನ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಇಲ್ಲಿ ಫೋಕಸ್ ಮಾಡಿ ಕೇಳೋದೇನಪ್ಪಾ ಅಂದ್ರೆ ಎಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಂಪು ಬಣ್ಣದ ಮಡಿಕೆಯ ಮೇಲೆ ಕಪ್ಪು ಚಿತ್ರಿತ ಮಡಿಕೆಗಳು ಪ್ರಮುಖ ಲಕ್ಷಣವಾಗಿತ್ತು. ಇದೊಂದು ಎಕ್ಸಾಮ್ ಅಲ್ಲಿ ಬಹಳ ಸರಿ ನಿಮಗೆ ಕೇಳಿರುವಂತದ್ದು. ಏನಪ್ಪಾ ಅಂದ್ರೆ ಕೆಂಪು ಬಣ್ಣದ ಮಡಿಕೆಯ ಮೇಲೆ, ಕೆಂಪು ಬಣ್ಣದ ಮಡಿಕೆಗಳ ಮೇಲೆ ಕಪ್ಪು ಚಿತ್ರಿತವಾದಂತಹ ಮಡಿಕೆಗಳೇ ಈ ತಾಮ್ರ ಶಿಲಾಯುಗಕ್ಕೆ ಸಂಬಂಧಪಡುವಂತಹ ಪ್ರಮುಖ ಸಾಕ್ಷಿ. ಯಾಕೆ ಇದನ್ನ ಹೈಲೈಟ್ ಮಾಡ್ತಿದೀವಿ ಅಂದ್ರೆ ನಿಮಗೆ ಗೊತ್ತಿದೆ, ಹಳೆ ಶಿಲಾಯುಗದಲ್ಲಿ ಮಡಿಕೆ ಗೊತ್ತಿರಲಿಲ್ಲ. ಮಧ್ಯಶಿಲಾಯುಗದಲ್ಲಿ ಕೈಯಿಂದ ಮಡಿಕೆಯನ್ನ ಕಡ್ಕೊಳ್ತಾರೆ. ಹಾಗಾದ್ರೆ ನವಶಿಲಾಯುಗದಲ್ಲಿ ಚಕ್ರವನ್ನ ಸಹಾಯವನ್ನು ಹಿಡ್ಕೊಂಡು ಮಡಿಕೆನ ಮಾಡಿದ್ರೆ ಅಲ್ಲಿ ಬಣ್ಣ ಬಣ್ಣದ ಮಡಿಕೆನ ಕೂಡ ನೋಡಿದ್ರಿ ನವಶಿಲಾಯುಗದಲ್ಲಿ. ಹಾಗಾದ್ರೆ ತಾಮ್ರ ಯುಗದಲ್ಲಿ ಏನ್ ನೋಡ್ತಿದ್ರಿ ಅಂದ್ರೆ ಅವೇ ಬಣ್ಣದ ಮಡಿಕೆ, ಅದರಲ್ಲಿ ಎಕ್ಸ್ಪೆಷಲಿ ಕೆಂಪು ಬಣ್ಣದ ಮಡಿಕೆ ಮೇಲೆ ಕಪ್ಪು ಚಿತ್ರಿತವಾದಂತ ಮಡಿಕೆಗಳೇ ಬಹಳ ಪ್ರಮುಖವಾದಂತದ್ದು. ಇಲ್ಲಿ ಎಲ್ಲಾ ರೀತಿಯ ಪ್ರಕೃತಿಯ ವಸ್ತುಗಳು, ಪ್ರಕೃತಿಯ ಒಂದು ಏನಂತಾರಲ್ಲ ದ ನೇಚರ್ ರಿಸೋರ್ಸಸ್ ಗಳನ್ನ ಕೂಡ ಆ ಒಂದು ಮಡಿಕೆಗಳ ಮೇಲೆ ಬಿಡಿಸ್ತಾ ಇದ್ರಂತೆ. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇವರದ್ದು ಒಂದು ಲಿಪಿನೇ ಇದೆ, ಪಿಕ್ಟೋಗ್ರಾಫ್, ಚಿತ್ರರೂಪದ ಲಿಪಿ ಅಂತ ಕರಿತೀವಿ. ಹಾಗಾದ್ರೆ ಮಡಿಕೆಗಳ ಮೇಲೆ ಬಣ್ಣ ಬಣ್ಣದ ಮಡಿಕೆಗಳ ಮೇಲೆ ಇವರು ಕಪ್ಪು ಬಣ್ಣದ ಚಿತ್ರಿತ ಮಡಿಕೆಗಳು ಬಹಳ ಪ್ರಧಾನವಾದಂತ ಲಕ್ಷಣವಾಗಿತ್ತು. ಇದು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ನೆನಪಿರ್ಲಿ. ಇದೊಂದು ಕೇಳ್ತಾರೆ. ಬಿಟ್ಟರೆ ಮತ್ತೊಂದೇನಪ್ಪಾ ಅಂದ್ರೆ ಹಸಿ ಇಟ್ಟಿಗೆಗಳಿಂದ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾರೆ ಮೊದಲ ಬಾರಿಗೆ. ಹಳೆ ಶಿಲಾಯುಗದಲ್ಲಿ ಮನೆ ಇರ್ಲಿಲ್ಲ, ಮಧ್ಯ ಶಿಲಾಯುಗದಲ್ಲಿ ಗುಹೆಗಳೇ ಮಡಿಕೆಗಳಾಗಿತ್ತು. ನವಶಿಲಾಯುಗದಲ್ಲಿ ಗುಡಿಸಲುಗಳು ಮತ್ತು ಗುಡಾರಗಳನ್ನ ಜೀವನಕ್ಕಾಗಿ ಅವರು ಜೀವನವನ್ನ ಮಾಡ್ಕೊಂಡ್ರೆ ಅಲ್ಲಿ. ಬಟ್ ಇಲ್ಲೇನಾಯ್ತು ಅಂದ್ರೆ ಎಲ್ಲ ಹೋಗುತ್ತೆ. ಹಸಿ ಇಟ್ಟಿಗೆಗಳಿಂದ, ಹಸಿಯಾದಂತ ಇಟ್ಟಿಗೆಗಳನ್ನ ಬಳಸ್ಕೊಂಡು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದು ನಮ್ಮ ತಾಮ್ರ ಶಿಲಾಯುಗದಲ್ಲಿ. ನೆನ್ಪಿಟ್ಕೊಳ್ಳಿ, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮತ್ತೊಂದು ಎಕ್ಸಾಮ್ ಅಲ್ಲಿ ಕೇಳೋದಾದ್ರೆ ಶವಗಳ ಮುಂದೆ ಇಷ್ಟಾರ್ಥ ತಾಮ್ರದ ಸರಗಳು, ಪಾತ್ರೆಗಳು, ಮಣಿಗಳು ಇಡುತ್ತಿದ್ದರು. ಏನೇನ್ ಕಾನ್ಸೆಪ್ಟ್? ಹಳೆ ಶಿಲಾಯುಗದಲ್ಲಿ ಅನಾಥ ಶವವಾಗಿ ಬಿಡ್ತಾ ಇದ್ರು. ಮಧ್ಯಶಿಲಾಯುಗದಲ್ಲಿ ಅರ್ಧಂಬರ್ಧ ಓಡುವಂತ ಪದ್ಧತಿ ಶವ ಸಂಸ್ಕಾರ ಆಚರಣೆಗೆ ಬಂತು. ಹಾಗಾದ್ರೆ ನವಶಿಲಾಯುಗದಲ್ಲಿ 3 ರೀತಿಯ ಶವ ಸಂಸ್ಕಾರಗಳು ಬಂದು, ಸುಡುವ, ಮತ್ತೆ ಉಳುವ, ಮತ್ತೊಂದು ಆಂಶಿಕ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಅವೆಲ್ಲ ಕಾಮನ್ ಆಗಿದ್ದು, ಅವೆಲ್ಲದರ ಜೊತೆಗೆ ಮತ್ತೆ ಆಡ್ ಆಗ್ತಿದೆ. ಏನಂದ್ರೆ ಇಷ್ಟಾರ್ಥಗಳನ್ನ ಇಡುತ್ತಿದ್ರಂತೆ. ಇವತ್ತು ಇಡ್ತಾ ಇದೀವಲ್ರೆ, ಇವತ್ತಿಗೆ ಶವಗಳ ಮುಂದೆ ಅವನೇನ್ ಇಷ್ಟಪಡ್ತಿದ್ದೋ, ಅವನು ಇಷ್ಟಪಡುವಂತಹ ವಸ್ತುಗಳನ್ನ, ಇಷ್ಟಪಡುವಂತದ್ದನ್ನ ಆ ಒಂದು ಶವಗಳ ಮುಂದೆ ಇಡುವಂತಹ ಒಂದು ಪದ್ಧತಿ ಫಸ್ಟ್ ಸ್ಟಾರ್ಟ್ ಆಗಿದೆ ನಮ್ಮ ತಾಮ್ರ ಶಿಲಾಯುಗದಲ್ಲಿ. ಇದು ಕೂಡ ಎಕ್ಸಾಮ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ. ಶವಗಳ ಮುಂದೆ ಇಷ್ಟಾರ್ಥಗಳನ್ನು ಇಡುವಂತ ಪದ್ಧತಿ ಹುಟ್ಟಿದ್ದು ನಮ್ಮ ತಾಮ್ರ ಸಂಸ್ಕೃತಿಯಲ್ಲಿ. ಹಾಗಾದ್ರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಬರೆದಿದ್ದೀನಿ, ಬಡವ ಮತ್ತು ಶ್ರೀಮಂತ. ಏನು ಹಂಗಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಇಲ್ಲಿ ಆವಿಷ್ಕಾರ ಮಾಡಕ್ಕೆ ಹೋದಾಗ ಈ ಒಂದು ಯುಗಕ್ಕೆ ಸಂಬಂಧಪಟ್ಟ ನೆಲೆಗಳಲ್ಲಿ ಸಾಕಷ್ಟು ಸಮಾಧಿ ಶವಗಳೇ ಇಲ್ಲಿ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ನೋಡಿದ್ರು ಅಂದ್ರೆ ಹೋಗ್ತಾ 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 ಎಲ್ಲ ಸರ್ಚ್ ಮಾಡ್ತಾ ಹೋಗ್ತಾರೆ. ಶವಗಳ ಮುಂದೆ ಕೆಲವೊಂದು ಶವಗಳ ಮುಂದೆ ತಾಮ್ರದ ಸರಳನ್ನ ನೋಡಿದ್ರೆ, ಮತ್ತೊಂದು ಶವಗಳ ಮುಂದೆ ಚಿನ್ನದ ಸರಳನ್ನ ನೋಡ್ತಾರೆ. ಗೋಲ್ಡ್ ಚೈನ್ಸ್ ಗಳನ್ನ ಮತ್ತೊಂದು ಶವಗಳ ಮುಂದೆ ನೋಡಿದ್ರೆ, ಮತ್ತೊಂದು ಶವಗಳಲ್ಲಿ ತಾಮ್ರಗಳ ವಸ್ತುಗಳು, ತಾಮ್ರದ ವಸ್ತುಗಳು, ಈ ರೀತಿಯ ಒಂದು ವಸ್ತುಗಳು ನೋಡ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಕೆಲವೊಂದು ಸಮಾಧಿಗಳ ಮುಂದೆ ಮಡಿಕೆಗಳು, ತಾಮ್ರದ ಮಡಿಕೆಗಳು ಈ ರೀತಿ ನೋಡಿದ್ರೆ, ಮತ್ತೊಂದು ಶವಗಳ ಮುಂದೆ ಚಿನ್ನದ ಮಡಿಕೆಗಳು ಇರ್ತೀರಿ. ಇವೆಲ್ಲ ಕಾನ್ಸೆಪ್ಟ್ ನೋಡ್ತಾರೆ. ಏನಿದು? ಒಂದು ಕಡೆ ತಾಮ್ರದ ವಸ್ತುಗಳನ್ನ ನೋಡಿದ್ರೆ, ಮತ್ತೊಂದು ಕಡೆ ಚಿನ್ನದ ವಸ್ತುಗಳನ್ನ ನೋಡೋದಾದ್ರೆ ಇಲ್ಲಿ ಇತಿಹಾಸ ತಜ್ಞರು ತಿಳಿಸ್ತಾರೆ. ಆದ್ರೆ ಇಲ್ಲಿ ಏನು ಡಿಫ್ರೆನ್ಸ್ ಹುಟ್ಟುತ್ತೆ, ಏನು ಇವೆಲ್ಲ ನೋಡೋದಾದ್ರೆ ಒಂದು ಡಿಫ್ರೆನ್ಸ್ ಅನ್ನು ಹುಟ್ಟುವಂತ ಒಂದು ಅಂಶ. ಯಾವ ಡಿಫ್ರೆನ್ಸ್ ಅಪ್ಪ ಅಂದ್ರೆ ತಾಮ್ರ ಶಿಲಾಯುಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡವ ಮತ್ತು ಶ್ರೀಮಂತ ಎಂಬ ವರ್ಗಗಳು ಫಸ್ಟ್ ಹುಟ್ಟುತ್ತೆ ಅಂತ ನಮ್ಮ ಇತಿಹಾಸಜ್ಞರು ತಿಳಿಸ್ತಾರೆ. ಯಾಕಂದ್ರೆ ಅತಿ ಬಡವರಾದಂತವ್ರು ತಾಮ್ರದ ವಸ್ತುಗಳನ್ನ ಇಟ್ರೆ, ಅತಿ ಶ್ರೀಮಂತರಾದಂತವ್ರು ಚಿನ್ನದ ವಸ್ತುಗಳನ್ನ ಇಷ್ಟಾರ್ಥಗಳನ್ನಾಗಿ ಇಡ್ತಾ ಇದ್ರಂತೆ. ಆಗ ಇತಿಹಾಸ ತಜ್ಞರು ನಿಜವಾದಂತ ಬಡವ ಮತ್ತು ಶ್ರೀಮಂತ ಹುಟ್ಟಿದ್ದೇ ಈ ಒಂದು ಉತ್ತರ ಭಾರತದಲ್ಲಿ ಬಂದಂತ ತಾಮ್ರ ಶಿಲಾಯುಗದಲ್ಲಿ ಅಂತ ಹೇಳ್ತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಬಿಟ್ರೆ ಮತ್ತೇನಪ್ಪಾ ಅಂದ್ರೆ ಶವಗಳನ್ನ ಉತ್ತರ ಮತ್ತು ದಕ್ಷಿಣ ಅಭಿಮುಖವಾಗಿ ಹೂಡ್ತಾ ಇದ್ರು ಅಂತ ಕೂಡ ಮಾಹಿತಿ ಇದೆ. ಇದೆಲ್ಲ
ಇವೆಲ್ಲ ನಮ್ಮ ತಾಮ್ರ ಶಿಲಾ ಯುಗದಲ್ಲಿ, ತಾಮ್ರ ಶಿಲಾ ಸಂಸ್ಕೃತಿಯಲ್ಲಿ ಕೇಳುವಂತ ಪ್ರಶ್ನೆ. ನೆನ್ಪಿಡ್ಕೊಳ್ಳಿ, ಬಳಸಿದ ಮೊಟ್ಟ ಮೊದಲ ಲೋಹ ತಾಮ್ರ, ತಾಮ್ರ ಪ್ಲಸ್ ಟು ಕಂಚು, ಲೋಹಗಳನ್ನು ಹೆಚ್ಚಾಗಿ ಇಲ್ಲಿ ಬಳಸ್ತಾ ಹೋಗ್ತಾರೆ. ಇಲ್ಲಿ ಕೆಂಪು ಬಣ್ಣದ ಮೇಲೆ ಕಪ್ಪು ಚಿತ್ರ ಮಡಿಕೆಗಳೇ ಪ್ರಧಾನ ಲಕ್ಷಣವಾಗಿರುವಂತದ್ದು. ಹಸಿ ಇಟ್ಟಿಗೆಯಿಂದ ಮನೆಯನ್ನ ಮಾಡ್ತಾರೆ. ಅದೇ ರೀತಿ ಶವಗಳ ಮುಂದೆ ಇಷ್ಟಾರ್ಥವನ್ನು ಇಡುವಂತ ಪದ್ಧತಿ ಸ್ಟಾರ್ಟ್ ಆಗುತ್ತೆ. ಉತ್ತರ ದಕ್ಷಿಣಾಭಿಮುಖವಾಗಿ ಶವಗಳನ್ನ ಉಳ್ತಾ ಇದ್ರು. ಒಟ್ಟಾರೆ ಇಲ್ಲಿ ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಈ ಉಳಿದವೆಲ್ಲ ಅವರ ಕಸಬುಗಳು ಅವು ಇವು ಎಲ್ಲ ಕಾಮನ್ನೇ. ಅಲ್ಲಿ ಏನ್ ಮಧ್ಯಶಿಲಾದಲ್ಲಿ ಇತ್ತೋ ಅದೇ ಮತ್ತೆ ಕಂಟಿನ್ಯೂ ಆಗುವಂತದ್ದು. ಇದು ತಾಮ್ರಶಿಲಾ ಸಂಸ್ಕೃತಿ. ಹಾಗಾದ್ರೆ ಈ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತ ನೆಲೆಗಳು ಎಕ್ಸಾಮ್ ಅಲ್ಲಿ, ಅದು PSI ಎಕ್ಸಾಮ್ ಅಲ್ಲಿ ಬಹಳ ಸರಿ ಕೇಳಿದರೆ ಏನಪ್ಪಾ ಅಂದ್ರೆ ಫಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್, ಜೋರ್ವೆ. ಇವತ್ತಿಗೆ ಜೋರ್ವೆ ಶಿಲಾ ಸಂಸ್ಕೃತಿ ಯಾವ ಯುಗಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಇದಂತೂ ಬಹಳ ಸರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಜೋರ್ವೆ ಇವತ್ತಿಗೆ ಮಹಾರಾಷ್ಟ್ರ ಅಂತದಲ್ಲಿ ಬರುವಂತದ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್. 1950ರಲ್ಲಿ 1950ಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಮಾಡಿದಂತ ಒಂದು ನಗರ, ಅದು ಒಂದು ಸ್ಥಳ ಅಂತ ಹೇಳ್ತೀವಿ ಜೋರ್ವೆ. ಇಲ್ಲಿ ಬಹಳ ಪ್ರಮುಖವಾಗಿ ಸಿಕ್ಕಿರುವಂತದ್ದು ದೊಡ್ಡ ದೊಡ್ಡ ಸಮಾಧಿಗಳು. ಇವತ್ತಿಗೆ ಮಡಿಕೆಯಲ್ಲಿಟ್ಟು ಶವವನ್ನು ಉಳುವಂತ ಪದ್ಧತಿ ಕೂಡ ನೀವು ಇಲ್ಲಿ ಕಾನ್ಸೆಪ್ಟ್ ಅನ್ನ ನೋಡ್ತೀರಾ. ಮಡಿಕೆಯಲ್ಲೇ ಶವಗಳನ್ನ ಉಳುವಂತದ್ದು, ದೊಡ್ಡ ದೊಡ್ಡ ಸಮಾಧಿಗಳನ್ನ ಕೂಡ ಇಲ್ಲಿ ನೋಡ್ತೀವಿ. ಅಲ್ಲಿ ಜೋರ್ವೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ ಅಲ್ಲಿ ತಾಮ್ರ ಯುಗ ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅಲ್ಲಿ ಜೋರ್ವೆ ಅನ್ನೋದು ಬಹಳ ನೆನ್ಪಿಟ್ಕೊಳ್ಳಿ. ಇವತ್ತಿಗೆ ಜೋರ್ವೆ ಅನ್ನೋದೇ ಮೊಟ್ಟ ಮೊದಲ ನಿವೇಶನ. ಬಿಟ್ರೆ ದೈಮಾಬಾದ್, ನಾಸಿಕ್, ನೆವಾಸ, ಚಂದೂಲಿ, ಅಹಮದ್ ನಗರ್, ಇನಾಮಾಬಾದ್ ಇವೆಲ್ಲ ಮಹಾರಾಷ್ಟ್ರದಲ್ಲಿ ಬರುವಂತದ್ದು. ಬಹಳ ಪ್ರಮುಖವಾಗಿ ಜೋರ್ವೆ ಮತ್ತು ದೈಮಾಬಾದ್ ಪ್ರಮುಖವಾಗಿ ಕೇಳ್ತಾರೆ. ಇಲ್ಲೆಲ್ಲ ಸಮಾಧಿಗಳು ಸಿಕ್ಕಿರುವಂತದ್ದು. ದೈಮಾಬಾದ್ ಅನ್ನೋದು ಒಂದು ದೊಡ್ಡ ಮನೆ ಸಿಕ್ಕಿದೆ ಅಂತ ಕೂಡ ಹೇಳ್ತಾರೆ. ದ ಫಸ್ಟ್ ಒನ್ ಜೋರ್ವೆ, ದೈಮಾಬಾದ್ ಉಳಿದಂತ ಮಹಾರಾಷ್ಟ್ರದಲ್ಲಿ ದೊರಕಿದೆ. ಬಿಟ್ರೆ ಸಿಂಧು, ಗಂಗಾ, ಯಮುನಾ ನದಿ ಬಯಲು, ಇಲ್ಲಿ ತಾಮ್ರದ ಕೃಷಿ ಉಪಕರಣಗಳು ಮತ್ತು ಕತ್ತಿಗಳು ದೊರಕಿರುವಂತಹ ಸ್ಥಳಗಳು ಈ ಒಂದು ಸಿಂಧು, ಗಂಗಾ, ಯಮುನಾ ನದಿಯ ದಡದಲ್ಲೂ ಕೂಡ ಸಿಕ್ಕಿದೆ. ಬಿಟ್ರೆ ನಮ್ಮ ಕರ್ನಾಟಕದ ಅಳ್ಳೂರು, ಬ್ರಹ್ಮಗಿರಿ, ಮಸ್ಕಿ, ಸಂಗನಕಲ್ಲು, ಕೆಲ್ಲಮಾರನ ಗುಡ್ಡ, ಟಿ ನರಸೀಪುರ ಇವೆಲ್ಲ ನೆಲೆಗಳು ಕರ್ನಾಟಕದಲ್ಲಿ ದೊರಕಿರುವಂತದ್ದು. ತಾಮ್ರಶಿಲಾ ಸಂಸ್ಕೃತಿಗೆ ದೊರಕಿರುವಂತಹ ಪ್ರಮುಖ ಸ್ಥಳಗಳು. ಬಿಟ್ರೆ ರೂಪರ್, ಬಾರಾ ಪಂಜಾಬ್, ಚುನಾದಾರೋ ಹಮ್ರಿ ಪಾಕಿಸ್ತಾನ್, ಚಿರಾಂಡ್ ಯುಪಿ, ದೆನ್ ಬೀರ್ಭೂಮ್ ವಾಂಡು ವೆಸ್ಟ್ ಬೆಂಗಾಲ್, ದೆನ್ ಶೋನಾಪುರ ಮತ್ತು ತರ್ದಿ ಬಿಹಾರ್. ಇಲ್ಲಿ ಬೀರ್ಭೂಮ್, ವಾಂಡು ಮತ್ತು ಶೋನಾಪುರ, ದರ್ದಿ ಅನ್ನೋದು ಈ ಒಂದು ಸ್ಥಳದಲ್ಲಿ ಮೀನು ಹಿಡಿಯುವಂತ ಗಾಳಗಳು ಹೆಚ್ಚಾಗಿ ದೊರಕಿರುವಂತದ್ದು. ಅದಕ್ಕೆ ಇತಿಹಾಸಗಳು ತಿಳಿಸ್ತಾರೆ ತಾಮ್ರಶಿಲಾ ಸಂಸ್ಕೃತಿಯ ಮನವರಿಗೆ ಮೀನು ಬಹಳ ಪ್ರಮುಖವಾದಂತಹ ಆಹಾರವಾಗಿತ್ತು ಅಂತ ಕಾನ್ಸೆಪ್ಟ್ ಕೂಡ ಹೇಳ್ತಾರೆ. ಇಲ್ಲಿ ಮೀನಿನ ಗಾಳಗಳು ದೊರಕಿರುವಂತದ್ದು ಬೀರ್ಭೂಮ್, ವಾಂಡು ಮತ್ತು ಶೋನಾಪುರ ಮತ್ತು ತರ್ದಿ, ವೆಸ್ಟ್ ಬೆಂಗಾಲ್ ಅಂಡ್ ಬಿಹಾರ್. ಒಟ್ಟಾರೆ ಈ ಯುಗದ ಕೊನೆಯಲ್ಲಿ, ಈ ಯುಗ ಎಂಡಾಗಿ ಕಬ್ಬಿಣ ಯುಗ ಪ್ರಾರಂಭದಲ್ಲಿ ಏನಾಗುತ್ತೆ ಅಂದ್ರೆ ನಗರ ಮತ್ತು ಗ್ರಾಮಗಳು, ರೂರಲ್ ಅಂಡ್ ಅರ್ಬನ್ ಎಂಬ ಪ್ರಮುಖ ವರ್ಗಗಳು, ಈ ಭಾಗದ ಕೊನೆಯಲ್ಲಿ ನಗರ ಮತ್ತು ಗ್ರಾಮೀಣ ಎಂಬ ಏನಾಗುತ್ತೆ ಉಗಮವಾಗುವಂಥದ್ದು. ಇದೇ ಮುಂದೆ ಗ್ರಾಮ ನಾಗರಿಕತೆ ಅಂತ ಆರ್ಯನ್ ನಾಗರಿಕತೆಯನ್ನು ನೀವು ಅಧ್ಯಯನ ಮಾಡ್ತೀರಾ. ನಾಳೆ ಕ್ವಶನ್ಸ್ ಕೇಳ್ಬೋದು. ತಾಮ್ರ ಯುಗದ ಕೊನೆಯಲ್ಲಿ ಹುಟ್ಟಿದ್ದೆ ಒಂದು ನಗರ ಮತ್ತು ಗ್ರಾಮ. ಬಿಟ್ರೆ ಈ ತಾಮ್ರ ಯುಗದಲ್ಲಿ ಹುಟ್ಟಿದ್ದೆ ಬಡವ ಮತ್ತು ಶ್ರೀಮಂತ. ಇದಿಷ್ಟು ಕಾನ್ಸೆಪ್ಟ್ ಅನ್ನ ನೀವು ನೆನ್ಪಿಡ್ಕೊಳ್ಳಿ. ಇದು ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ನೆಕ್ಸ್ಟ್ ನಮ್ಮ ಇತಿಹಾಸದ ಪೂರ್ವಕಾಲದ ಕೊನೆಯ ಹಂತ ಅಂತ ಹೇಳ್ತೀವಿ ಕಬ್ಬಿಣ ಯುಗ. ಇತಿಹಾಸ ಪೂರ್ವಕಾಲದ ಕೊನೆಯ ಹಂತ ಈಗಿರುವ ಪ್ರಸ್ತುತದ ಹಂತ ಕಬ್ಬಿಣ ಯುಗ. ಇವತ್ತಿಗೆ ಆರ್ಯನರ ನಾಗರಿಕತೆ ಅಂತ ಕೂಡ ನಾವು ಕರಿತೀವಿ. ಇವತ್ತಿಗೆ ಯುಗವನ್ನೇ ಕಬ್ಬಿಣ ಯುಗ ಅಂತ ಅಂದಾದ್ರೆ ಇವತ್ತಿಗೆ ಕಬ್ಬಿಣವನ್ನ ಪ್ರತಿಯೊಂದಕ್ಕೂ ಹೆಚ್ಚಾಗಿ ಬಳಸ್ತಿರುವಂತದ್ದೇ ನಮ್ಮ ಕಬ್ಬಿಣವನ್ನ. ಆಗ ಇಲ್ಲಿ ನೋಡ್ತಾ ಹೋದ್ರೆ ದಕ್ಷಿಣ ಭಾರತದ ಶಿಲಾಯುಗದ ನಂತರ ನಮ್ಮಲ್ಲಿ ಏನೋ ಈ 3 ಯುಗಗಳು ಆಗ್ತಾವಲ್ಲ, ಈ ನವಶಿಲಾಯುಗದ ನಂತರ ದಕ್ಷಿಣ ಭಾರತದಲ್ಲಿ ಬಂದಂತದ್ದೇ ನಮ್ಮ ಕಬ್ಬಿಣ ಯುಗ. ಹಾಗಾದ್ರೆ ಆ ನವಶಿಲಾಯುಗದ ನಂತರ ಉತ್ತರ ಭಾರತದಲ್ಲಿ ಬಂದಿದ್ದೆ ತಾಮ್ರ ಯುಗ. ನೆನ್ಪಿಡ್ಕೊಳ್ಳಿ, ನವಶಿಲಾಯುಗದ ನಂತರ ಉತ್ತರ ಭಾರತದಲ್ಲಿ ಬಂದಿದ್ದು ತಾಮ್ರ ಯುಗ ಆದ್ರೆ ದಕ್ಷಿಣ ಭಾರತದಲ್ಲಿ ಬಂದಿದ್ದು ಕಬ್ಬಿಣ ಯುಗ. ಹಾಗಾದ್ರೆ ಇಲ್ಲಿ ಏನಾಗುತ್ತಂದ್ರೆ ಕಲ್ಲಿನ ಬದಲಾಗಿ ಬೃಹತ್ ಆದಂತಹ ಕಬ್ಬಿಣ ಸಾಧನಗಳನ್ನೇ ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ಇಲ್ಲಿ ಕಲ್ಲಿನ ಅಂಶನೇ ಬಿಟ್ಬಿಡ್ತಾರೆ. ಇಲ್ಲಿ ಕಲ್ಲಿನ ಬದಲಾಗಿ ಯಥೇಚ್ಛವಾಗಿ ಬಳಸಿದಂತಹ ಒಂದು ಬಲಿಷ್ಠವಾದಂತಹ ಆಯುಧ ಅಂದ್ರೆ ಕಬ್ಬಿಣ. ಇರುವಂತ ಲೋಹಗಳಲ್ಲಿ ಅತ್ಯಂತ ಸ್ಟ್ರಾಂಗ್ ಆದಂತಹ ಒಂದು ಲೋಹ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಕಲ್ಲಿನ ಬದಲಾಗಿ ಬೃಹತ್ ಕಬ್ಬಿಣದ ಸಾಧನಗಳನ್ನ ಬಳಸ್ತಾ ಹೋಗ್ತಾರೆ. ಬಿಟ್ರೆ ಕಬ್ಬಿಣದ ಸಾಧನಗಳಿಂದ ಕಾಡನ್ನು ನಾಶ ಮಾಡಿ
ಕೃಷಿಗೆ ಹೆಚ್ಚು ಆದ್ಯತೆಯನ್ನ ನೀಡುತ್ತಾರೆ. ನೋಡಿ, ಇಲ್ಲಿ ಕೃಷಿ ಅನ್ನೋದೇನಿದೆ, ಆ ಕೃಷಿಗೆ ಅತಿ ಹೆಚ್ಚು ಆದ್ಯತೆಯನ್ನು ನೀಡಿದಂತಹ ಹಂತವೇ ನಮ್ಮ ಕಬ್ಬಿಣ ಯುಗ. ಇವತ್ತಿಗೆ ಗೊತ್ತಿದೆ, ನಮ್ಮ ಭಾರತವನ್ನ ಇವತ್ತಿಗೆ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರಿತೀವಿ. ಇವತ್ತಿಗೆ ಭಾರತವನ್ನ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಏನಾದ್ರು ಕರಿತಿದೀವಿ ಅಂದ್ರೆ ಅದಕ್ಕೆ ಮೇನ್ ರೀಸನ್ನೇ ನಮ್ಮ ಕಬ್ಬಿಣ ಯುಗ, ಮೆಗಾಲಿಥಿಕ್ ಏಜ್ ಅಂತ ಕರಿತೀವಿ ಅಥವಾ ಐರನ್ ಏಜ್ ಅಂತ ಕರಿತೀವಿ. ಇವತ್ತಿಗೆ ಕಬ್ಬಿಣದ ಸಾಧನಗಳನ್ನ ಬಳಸ್ಕೊಂಡು ಕಾಡನ್ನ ನಾಶ ಮಾಡಿ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ನೀಡಿದಂಥದ್ದು ನಮ್ಮ ಕಬ್ಬಿಣ ಯುಗ. ಹಾಗೆ ಇಲ್ಲಿ ಏನ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಅಂದ್ರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸಮಾಧಿ ಮತ್ತು ಸ್ಮಾರಕಗಳ ಮೇಲೆ ಬೆಳಕು ಚೆಲ್ಲುವ ಹಂತವೇ ನಮ್ಮ ಕಬ್ಬಿಣ ಯುಗ. ಇವತ್ತಿಗೆ ಶವ ಸಂಸ್ಕಾರ ಗೊತ್ತಿಲ್ಲಂತಹ ಮಾನವ ಈ ಯುಗದಲ್ಲಿ ಆ ಒಂದು ಶವಕ್ಕೆ ಸಮಾಧಿಯನ್ನ ಕಟ್ಟಿ ಆ ಸಮಾಧಿಯ ಮೇಲೆ ಸ್ಮಾರಕವನ್ನ ಕಟ್ಟುವಂತಹ ಒಂದು ಕೆಲಸ ಆಗುತ್ತೆ ನಮ್ಮ ಕಬ್ಬಿಣ ಯುಗದಲ್ಲಿ. ಇವತ್ತಿಗೆ ಮಾನ್ಯುಮೆಂಟ್ ಅಂತ ಹೇಳ್ತೀವಿ. ಸ್ಮಾರಕ ಮತ್ತು ಸಮಾಧಿಗಳ ಮೇಲೆ ಏನಾದ್ರೂ ಬೆಳಕು ಚೆಲ್ಲಿದೆ ಅಂದ್ರೆ ಅದಕ್ಕೆ ಕಬ್ಬಿಣ ಯುಗ ಕಾರಣ. ಇಲ್ಲಿ ಶವಗಳ ಮುಂದೆ ಇಷ್ಟಾರ್ಥವನ್ನು ಇಡ್ತಾರೆ. ಆ ಇಷ್ಟಾರ್ಥ ಶವಗಳ ಮುಂದೆ ಇವೆಲ್ಲ ಕಂಟಿನ್ಯೂ ಆಗುತ್ತೆ. ಇಲ್ಲೇನಾಗುತ್ತೆ, ಶವಕ್ಕೆ ಸಮಾಧಿ ಕಟ್ತಾರೆ, ಸಮಾಧಿಗೆ ಸ್ಮಾರಕವನ್ನ ಕಟ್ಟುವಂತಹ ಒಂದು ಪ್ರಮುಖವಾದಂಥದ್ದು ನಿಮ್ಮ ಎಕ್ಸಾಮ್ ಅಲ್ಲಿ ಬಹಳ ಪ್ರಮುಖವಾಗಿ ಕೇಳುವಂಥದ್ದು ಸಮಾಧಿ ಮತ್ತು ಸ್ಮಾರಕದ ಮೇಲೆ ಬೆಳಕು ಚೆಲ್ಲುವ ಹಂತ ಅಂತ ಕೇಳಿದ್ರೆ ದಟ್ ಈಸ್ ಕಬ್ಬಿಣ ಯುಗ. ಇವತ್ತಿಗೆ ಸ್ಮಾರಕದ ಮೇಲೆ ಎಷ್ಟು ಇತಿಹಾಸದಲ್ಲೇ ಸಾಕಷ್ಟು ಸ್ಮಾರಕಗಳು ಬೆಳಕಿಗೆ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಇವತ್ತಿಗೆ ಮಾನವನ ಇತಿಹಾಸದಲ್ಲೇ ಈ ಒಂದು ಹಂತವನ್ನ ಒಂದು ಮಹತ್ವದ ಘಟ್ಟ ಅಂತ ಕೂಡ ಕರಿತೀವಿ. ಇಲ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳೋದು ಇದು ಬಹಳ ಇಂಪಾರ್ಟೆಂಟ್. ಸಮಾಧಿ ಮತ್ತು ಸ್ಮಾರಕದ ಮೇಲೆ ಬೆಳಕು ಚೆಲ್ಲುತ್ತೆ. ಕೊನೆಯ ಹಂತ ಕಲ್ಲಿನ ಬದಲಾಗಿ ಕಬ್ಬಿಣವನ್ನು ಬಳಸ್ತಾ ಹೋಗ್ತಾರೆ. ಲಾಸ್ಟ್ ಕಾನ್ಸೆಪ್ಟ್ ಬರ್ತಾ ಇದೀವಿ. ನೆಲೆಗಳು ನೋಡೋದಾದ್ರೆ ಫಸ್ಟ್ ಒನ್, ಉತ್ತರ ಭಾರತದಲ್ಲಿ ಪ್ರಪ್ರಥಮವಾಗಿ ಸಿಕ್ಕಿರುವಂತಹ ಇದಕ್ಕೆ ಸಂಬಂಧಪಡುವಂತಹ ಸಾಕ್ಷಿಗಳು ಸಿಕ್ಕಿರುವಂತಹ ಸ್ಥಳ ಅಂದ್ರೆ ಹಕ್ರೋಜಿ ಕೆರ ಅಂತ ಕರಿತೀವಿ. ಇವತ್ತಿಗೆ ಇಡೀ ಉತ್ತರ ಭಾರತದಲ್ಲಿ ಈ ಒಂದು ಕಬ್ಬಿಣ ಯುಗಕ್ಕೆ ಸಂಬಂಧಪಡುವಂತಹ ಸಾಕ್ಷಿ ಸಿಕ್ಕಿರುವಂತದ್ದು ಹಕ್ರೋಜಿ ಕೆರ, ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಸಿಕ್ಕಿರುವಂತಹ ಒಂದು ನೆಲೆ ತಿರುನಲ್ವೇಲಿ, ನಮ್ಮ ತಮಿಳುನಾಡು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಉತ್ತರ ಭಾರತದ ಹಕ್ರೋಜಿ ಕೆರ, ದಕ್ಷಿಣ ಭಾರತದ ತಿರುನಲ್ವೇಲಿ, ಒಂದು ಯುಪಿ ಮತ್ತೊಂದು ತಮಿಳುನಾಡು. ಪ್ರಪ್ರಥಮವಾಗಿ ಕಬ್ಬಿಣ ಯುಗಕ್ಕೆ ಸಂಬಂಧಪಡುವ ಒಂದು ಸಾಕ್ಷ್ಯ ಸಿಕ್ಕಿದೆ. ಬಿಟ್ರೆ ನಮ್ಮಲ್ಲಿ ದಕ್ಷಿಣ ಭಾರತದ ತಿರುನಲ್ವೇಲಿ ಮತ್ತು ಹಕ್ರೋಜಿ ಕೆರ ನೋಡೋದಾದ್ರೆ ಇಲ್ಲಿ ಮಾನವನ ಅಸ್ಥಿ ಪಂಜರಗಳು, ಅಕ್ಕಿಯ ತವಳು, ಮೆರುಗುಗೊಳಿಸಿದ ಮಡಿಕೆಗಳು, ಕಬ್ಬಿಣದ ಸಾಧನಗಳು, ಕಂಚು ಮತ್ತು ಕಬ್ಬಿಣ ಚಿನ್ನದ ಆಭರಣಗಳು ದೊರಕಿರುವಂತಹ ಸ್ಥಳಗಳು ಇನ್ನು ಸಾಕಷ್ಟು ಸಿಕ್ಕಿದೆ. ಪ್ರಮುಖ ಸ್ಥಳಗಳು ಅಂತ ಹೇಳ್ತಿದ್ದೀನಿ. ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಕೊಣ್ಣೂರ, ಬೆಳಗಾವಿ, ರಾಜನಕೋಳೂರ, ಯಾದಗಿರಿ, ದೊಡ್ಡ ಮೊಳತೆ, ಕೊಡಗು, ಹಳ್ಳೂರ, ನಮ್ಮ ಹಾವೇರಿ, ಬನವಳ್ಳಿ, ಕೋಲಾರ. ಇಲ್ಲಿ ಹಳ್ಳೂರದಲ್ಲಿ ಕ್ರಿಸ್ತಪೂರ್ವ 600ಕ್ಕೆ ಸಂಬಂಧಪಡುವಂತಹ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಉಪಕರಣಗಳು ಸಿಕ್ಕರೆ ಬನವಳ್ಳಿಯಲ್ಲಿ ಕ್ರಿಸ್ತಪೂರ್ವ 300ಕ್ಕೆ ಸಂಬಂಧಿಸಿದ ಕಬ್ಬಿಣಗಳು ಇಲ್ಲಿ ದೊರಕಿರುವಂತದ್ದು. ಒಟ್ಟಾರೆ ಇಲ್ಲಿ ಕರ್ನಾಟಕ ಅಂದ್ರೆ ಈ ಪ್ಲೇಸ್ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು, ನೆನ್ಪಿಡ್ಕೊಳ್ಳಿ. ಬಿಟ್ರೆ ಪಂಜಾಬ್, ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಎಲ್ಲ ರಾಜ್ಯಗಳಲ್ಲೂ ಸಿಕ್ಕಿದೆ. ಇವೆಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಇತಿಹಾಸ ಪೂರ್ವ ಕಾಲದ 5 ಹಂತಗಳ ನೆಲೆಗಳು ಕೂಡ ಆಗಿರುವಂತದ್ದು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ನೆಲೆಗಳು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಜೋರ್ಬೆ ಮತ್ತು ದೈಮಾಬಾದ್. ಇದು ಚಾಲ್ಕೋಲಿಥಿಕ್ ಏಜ್, ಇದು ಮೆಗಾಲಿಥಿಕ್ ಏಜ್. ಬಿಟ್ರೆ ಇವತ್ತಿಗೆ ಕಬ್ಬಿಣ ಯುಗ ಏನಿದೆ, ಈ ಯುಗವನ್ನ ಇತಿಹಾಸದ ಕಾಲಾರಂಭದ ಮುನ್ಸೂಚನೆ ಅಂತ ಕರೀತಾರೆ. ಇವತ್ತಿಗೆ ಇತಿಹಾಸದ ಕಾಲಾರಂಭ, ಇತಿಹಾಸ ಪ್ರಾರಂಭ ಆಗಿದೆ ಅಂದ್ರೆ ಅದಕ್ಕೆ ಮುನ್ಸೂಚನೆ ಆಗಿರುವಂತಹ ಹಂತವೇ ನಮ್ಮ ಕಬ್ಬಿಣ ಯುಗ. ಇಂಥ ಕಬ್ಬಿಣ ಯುಗದಲ್ಲಿ ಏನಾಯ್ತು ಅನ್ನೋ ನಿಮಗೆ ಗೊತ್ತಿದೆ. ಈ ಯುಗದಲ್ಲಿ ಅಸಮಾನತೆ ಉಂಟಾಗುತ್ತೆ, ದ್ವೇಷ ಉಂಟಾಗುತ್ತೆ, ಅಸೂಯೆ ಉಂಟಾಗುತ್ತೆ, ಅಶಾಂತಿಗೆ ನಾಂದಿಯಾಗುವಂಥದ್ದು. ಇವತ್ತಿಗೆ ಸಮಾನತೆ ಹೋಯ್ತು, ಎಲ್ಲ ಹೋಯ್ತ್ರಿ. ಇವತ್ತಿಗೆ ಸಮಾನತೆ ಅನ್ನೋದು ಹೋಗಿ ಅಸಮಾನತೆ ಬರುತ್ತೆ, ಪ್ರೀತಿ ಹೋಗಿ ದ್ವೇಷ ಹುಟ್ಟುತ್ತೆ, ಅಸೂಯೆ ಹುಟ್ಟುತ್ತೆ, ಶಾಂತಿ ಹೋಗಿ ಅಶಾಂತಿ. ಈ 4ಕ್ಕೆ ನಾಂದಿ ಹರಿದದ್ದೇ ನಮ್ಮ ಕಬ್ಬಿಣ ಯುಗ. ಇವತ್ತಿಗೆ ಇತಿಹಾಸ ಹುಟ್ಟಿದ್ದು ಎಂಡಾಗಿದ್ದೆ ನಮ್ಮ ಕಬ್ಬಿಣ ಯುಗದಲ್ಲಿ. ಒಟ್ಟಾರೆ ನಿಮ್ಮ ಇತಿಹಾಸ ಪೂರ್ವ ಕಾಲದಲ್ಲಿ 5 ಹಂತಗಳು ಅಂತ ನೋಡ್ತಾ ಇದ್ದೀರಿ. 5 ಹಂತಗಳು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಅದರಲ್ಲಿ ಶಿಲಾಯುಗದಲ್ಲಿ 3 ಹಂತಗಳು, ಲೋಹ ಯುಗದಲ್ಲಿ 2 ಹಂತಗಳು, ಒಟ್ಟು ಮಾನವನ 5 ಹಂತಗಳು 5 ವಿಡಿಯೋದಲ್ಲಿ ಮುಗಿಸಿದ್ದೀನಿ. ಈ 5 ವಿಡಿಯೋ ಕವರ್ ಆದ್ರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ. KS ಓದುವ ವಿದ್ಯಾರ್ಥಿಗಳಿಗೆ ಬಹಳ ಪ್ರಮುಖವಾಗಿ ಇಲ್ಲಿ 3 ರಿಂದ 4 ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇದೆಲ್ಲ ಎಕ್ಸಾಮ್ಸ್ಗೆ ಬಹಳ ಅನುಕೂಲವಾದಂತ
ವಿಡಿಯೋವನ್ನು ತಿಳಿಸಿದ್ದೀನಿ. ಮುಂದೆ ಇನ್ನು ಬಹಳ ಪ್ರಮುಖವಾದಂತಹ ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಾರ್ ಎಕ್ಸಾಂಪಲ್ ಸಿಂಧು ನಾಗರಿಕತೆ ಇರ್ಬೋದು, ನಮ್ಮ ಮಾಡರ್ನ್ ಹಿಸ್ಟ್ರಿಗಳ ಬಗ್ಗೆ ಇರ್ಬೋದು, ಮಿಡಿವಲ್ ಹಿಸ್ಟ್ರಿಗಳ ಬಗ್ಗೆ ಇರ್ಬೋದು, ದ ಗ್ರೇಟ್ ಅಶೋಕ, ದ ಗ್ರೇಟ್ ಅಲೆಕ್ಸಾಂಡರ್, ಅಕ್ಬರ್ ಬಗ್ಗೆ ಇರ್ಬೋದು. ಇನ್ನು ಬಹಳ ಪ್ರಮುಖವಾದಂತಹ ವಿಡಿಯೋಗಳನ್ನ ಬಿಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡೋಣ. ಇವೆಲ್ಲ ಪ್ರಶ್ನೆ ಪತ್ರಿಕೆನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ನೀವು ಕೂಡ ಅದ್ರ ಬಗ್ಗೆ ನೋಡ್ತಾ ಇದ್ದಾರೆ, ನೀವು ಮಾಡ್ತಾ ಇರ್ತೀರ. ಏನು ಡಿಫ್ರೆಂಟ್ ಆದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವೆಲ್ಲ ಕಾನ್ಸೆಪ್ಟ್ ನ ಮುಂದೆ ಬರ್ತಾ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ನನ್ನ 33ನೇ ವಿಡಿಯೋ, 33 ವಿಡಿಯೋ ಇವತ್ತಿಗೆ ಮುಗಿದಿದೆ. ಇನ್ನು ಮುಂದೆ ಬೇಕಾದಷ್ಟು ವಿಡಿಯೋಗಳು ನಮ್ಮ ಕಣ್ಮುಂದೆ ಬರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಸಿ ನಮ್ಮ ಒಂದು ಎಲ್ಲ ರೀತಿಯ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.